ಎಸ್ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಬಸವ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ 293ನೇ ದತ್ತಿ ಉಪನ್ಯಾಸಕ್ಕೆ ಶರಣೆ ಇಂದ್ರ ಮೋಟೆಬೀನೂರು ಇವರ ತಮ್ಮ ತಾಯಿಯಂದರಾದ ಲಿಂಗೈಕ್ಯ ಮಾತೋಶ್ರೀ ಪಾರ್ವತಿದೇವಿ ಮೊಗಲಿ ಧಾರವಾಡ ಇವರ ಸ್ಮರಣಾರ್ಥ ಇಟ್ಟಂಥ ದತ್ತಿ ಉಪನ್ಯಾಸಕ್ಕೆ ತಮ್ಮೆಲ್ಲರನ್ನ ಸ್ವಾಗತ ಕೋರ್ತಾ, ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಶನಿವಾರ ರವಿವಾರ, ವಿಶೇಷವಾಗಿ ಇದು 3ನೇ ಶರಣ ಮಾಸ, ಅಂದ್ರೆ 3ನೇ ವರ್ಷದ ಶರಣ ಮಾಸ, ನಿರಂತರವಾಗಿ ನಾವು ಬೇರೆ ಬೇರೆ ವಿದ್ವಾಂಸರಿಂದ, ಪ್ರಾಧ್ಯಾಪಕರಿಂದ, ವಿಶ್ವವಿದ್ಯಾಲಯದ ಸಂಶೋಧಕರಿಂದ ಕರೆದು ಅವರಿಂದ ಉಪನ್ಯಾಸಗಳನ್ನು ಮಾಡಿ ಈ ಒಂದು ವಚನ ಅಧ್ಯಯನ ವೇದಿಕೆಯನ್ನು ತಮ್ಮೆಲ್ಲರ ಸಹಾಯ, ಸಹಕಾರ, ಪ್ರೋತ್ಸಾಹ ಒಂದು ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಮತ್ತು ಹೊಸ ವಿಷಯಗಳನ್ನು ಹುಡುಕಲಿಕ್ಕೆ ಸಾಕಷ್ಟು ರೀತಿಯ ಒಂದು ನಿರಂತರ ಪರಿಶ್ರಮವನ್ನು ಈ ವೇದಿಕೆ ಎಲ್ಲ ಸದಸ್ಯರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಇವತ್ತಿನ ವಿಷಯ ಪ್ರೌಢದೇವರಾಯಣ ಕಾಲದ ಶರಣ ಸಾಹಿತ್ಯ ಅಂತಕ್ಕಂಥದ್ದು. ಹಿರಿಯ ಪ್ರಾಧ್ಯಾಪಕರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ವಿರೂಪಾಕ್ಷಿ ಪೂಜಾರಹಳ್ಳಿ ಅವರು, ಅವರನ್ನು ಕಳೆದ ವರ್ಷ ನಾನು ಧಾರವಾಡದಲ್ಲಿ ಭೇಟಿಯಾಗಿದ್ದೆ. ಅತ್ಯಂತ ಸರಳ ವ್ಯಕ್ತಿತ್ವ, ಬಹಳಷ್ಟು ಅಧ್ಯಯನಶೀಲರು, ಸಂಶೋಧನೆಗಳನ್ನು ತಮ್ಮ ವೈಚಾರಿಕ ನೆಲೆಗಟ್ಟಿನಲ್ಲಿ ಇಟ್ಟಂಥ ಒಬ್ಬ ಅಪರೂಪದ ವ್ಯಕ್ತಿ. ಅವರನ್ನು ನಾವು ಕೇಳಿಕೊಂಡಾಗ ಅವರು ತುಂಬ ಮನಸ್ಸಿನಿಂದ ಒಪ್ಕೊಂಡ್ರು. ಇದು ಶರಣ ಸಾಹಿತ್ಯ ಬಹುಶಃ 250 ವರ್ಷದಿಂದ 300 ವರ್ಷಗಳವರೆಗೆ ಕಾಲಗರ್ಭದೊಳಗೆ ಹೋಗಿತ್ತು. ಪ್ರೌಢದೇವರಾಯಣ ಕಾಲಘಟ್ಟದೊಳಗೆ ನಡೆದಂಥ ಬಹುದೊಡ್ಡ ಒಂದು ಕ್ರಾಂತಿನೇ ಪುನರುಜ್ಜೀವನ ಅಂತಕ್ಕಂಥದ್ದು. ಶರಣ ಸಾಹಿತ್ಯಕ್ಕೆ, ವಚನ ಸಾಹಿತ್ಯಕ್ಕೆ 2ನೇ ಘಟ್ಟ, ಬಸವೋತ್ತರ ಕಾಲದ ಒಂದು ಪ್ರಥಮ ಘಟ್ಟ, ಮಹತ್ತರವಾದ ಘಟ್ಟ ಅಂತ ನಾವು ಭಾವಿಸಬೇಕು. ಆ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಕೇಳ್ಕೊಂಡಾಗ ಅವರು ತುಂಬ ರೀತಿಯಿಂದ ಒಪ್ಕೊಂಡ್ರು. ಈ ಕಾರ್ಯಕ್ರಮಕ್ಕೆ ಅವರನ್ನ ಮತ್ತು ಅವರ ದತ್ತಿದಾನಿಗಳಾದಂಥ, ದಾಸೋಹಿಗಳಾದಂಥ ಇಂದ್ರ ಮೋಟೆಬೀನೂರು ಇವರ ಕುಟುಂಬದ ಸದಸ್ಯರನ್ನ, ಅವರೆಲ್ಲರನ್ನ, ಬಸವ ಭಕ್ತರನ್ನ, ಅಕ್ಕನ ಅರಿವಿನ ಎಲ್ಲ ಸದಸ್ಯರನ್ನ ತುಂಬ ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೇನೆ. ಆರಂಭದಲ್ಲಿ ಪ್ರೇಮಕ್ಕ ಹೊರಟ್ಟಿ ಅವರು ವಚನ ಪ್ರಾರ್ಥನೆ ಮಾಡಲಿ ಅಂತ ಅವ್ರು ಕೇಳ್ಕೊಂತಾರೆ. ಆಗ್ಲಿ ಸರ್. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ಒಂದು ಅಲ್ಲಮ್ಮ ಪ್ರಭುಗಳ ವಚನ ಹಾಡ್ತೇನೆ. ಆ ಆ ಆ ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದತ್ತ ಸಂಬಂಧವಯ್ಯ, ಎತ್ತಣಿಂದತ್ತ ಸಂಬಂಧವಯ್ಯ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು, ಬೆಟ್ಟದ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು, ಎತ್ತಣಿಂದ ಎತ್ತ ಸಂಬಂಧವಯ್ಯ, ಎತ್ತಣಿಂದ ಎತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೆಯೋ ಎನಗೆಯೋ, ಗುಹೇಶ್ವರ ಲಿಂಗಕ್ಕೆಯೋ ಎನಗೆಯೋ, ಎತ್ತಣಿಂದ ಎತ್ತ ಸಂಬಂಧವಯ್ಯ, ಎತ್ತಣಿಂದ ಎತ್ತ ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ,
ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣಿಂದೆತ್ತ 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 ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣ ಮಾಮರ ಎತ್ತಣ ಮಾಮರ ಎತ್ತಣ ಕೋಗಿಲೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಅತ್ಯಂತ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿದಂಥ ಸಹೋದರಿ ಪ್ರೇಮಕ್ಕ ಅವರಿಗೆ ಶರಣು ಶರಣಾರ್ಥಿ. ಇವತ್ತು ಮುಖ್ಯ ಅತಿಥಿಗಳ ಪರಿಚಯ, ದತ್ತಿದಾನಿಗಳ ಪರಿಚಯ ಮತ್ತು ದಾಸೋಹಿ ಮೂರ್ತಿಗಳಾದಂಥ ಲಿಂಗೈಕ್ಯ ಪಾರ್ವತಿ ದೇವಿ ಮೊಗಲಿಯವರ ಪರಿಚಯವನ್ನು ಡಾಕ್ಟರ್ ದಾನಮ್ಮ ಜಳಕಿ ನಮ್ಮ ತಾಂತ್ರಿಕ ನಿರ್ದೇಶಕರು ಮಾಡಿಕೊಡಲಿದ್ದಾರೆ. ದಾನಮ್ಮ. ಥ್ಯಾಂಕ್ ಯು ಸರ್. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವ ಶರಣು ಬಂಧುಗಳಿಗೆ ಶರಣು ಶರಣೆನ್ನುತ್ತಾ, ವಚನ ಅಧ್ಯಯನ ವೇದಿಕೆ, ಗೂಗಲ್ ಮೀಟ್, ಶರಣ ಚಿಂತನ ಮಾಲಿಕೆ, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶರಣೆ ಇಂದಿರಾ ಮೋಟೆಬೆನ್ನೂರ್ ಅವರ ತಾಯಿಯವರಾದ ಲಿಂಗೈಕ್ಯ ಮಾತೋಶ್ರೀ ಪಾರ್ವತಿ ದೇವಿ ಮೊಗಲಿ ಇವರ ಸ್ಮರಣಾರ್ಥ ವಿಶೇಷ ದತ್ತಿ ಉಪನ್ಯಾಸಕ್ಕೆ ಉಪಸ್ಥಿತರಿರುವ ಸರ್ವ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವೇ ಜಂಗಮ ಶರಣ ಮಾರ್ಗದ ತತ್ವ ಸಿದ್ಧಾಂತದಡಿಯಲ್ಲಿ ಪ್ರೌಢ ದೇವರಾಯನ ಕಾಲದ ಶರಣ ಸಾಹಿತ್ಯ ಪುನರುಜ್ಜೀವನ, ಸಾಮೂಹಿಕ ಚಿಂತನ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನ ಮಾಡಿದಂತ ಗಾನ ಕೋಗಿಲೆಯಾಗಿರುವಂತ ಶರಣೆ ಪ್ರೇಮಕ್ಕ ಹೊರಟ್ಟಿಯವರಿಗೂ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ವೇದಿಕೆಗೆ ಅವರಿಗೆ ಪುನಃ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಜೊತೆಗೆ ವಚನ ಮಂಗಳ ಮಾಡಲಿರುವಂತ ಗಾನ ಕೋಗಿಲೆ ಶರಣೆ ವಿದ್ಯಾ ಮಗ್ದುಮ್ ಅವರಿಗೂ ಸಹಿತ ಈ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಶರಣು ಶರಣಾರ್ಥಿಗಳು ಮೇಡಮ್. ಪ್ರಾರಂಭದಿಂದಲೂ ಈ ವೇದಿಕೆ ಅನೇಕ ವಿಷಯಗಳ ಉಪನ್ಯಾಸವನ್ನು ಆಯೋಜಿಸ್ತಾ ಇದೆ. ಸದಾ ವೈಚಾರಿಕ ನೆಲೆಯಲ್ಲಿ ನಮ್ಮನ್ನು ಗಟ್ಟಿಗೊಳ್ಳಲು ಸಹಾಯ ಮಾಡುತ್ತಿರುವಂತ ಈ ವೇದಿಕೆಯ ಪ್ರಮುಖವಾಗಿ ಅನೇಕ ಒಂದು ವೈಚಾರಿಕ ಚಿಂತನೆ ಉಪನ್ಯಾಸವನ್ನು ಏರ್ಪಡಿಸ್ತಾ ಇರುವಂತ ಡಾಕ್ಟರ್ ಪಟ್ಟಣ್ ಸರ್ ಅವರು ಸಹಿತ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಶರಣು ಶರಣಾರ್ಥಿಗಳು ಸರ್. ಅದೇ ರೀತಿ ಇಂದಿನ ದತ್ತಿ ದಾಸೋಹಿಗಳಾದಂತ ಕವಿತ್ರಿ, ಸಾಹಿತಿ, ಚಿಂತಕಿ, ವಿಮರ್ಶಕಿಯಾಗಿರುವ ಶರಣಿ ಇಂದಿರಾ ಮೋಟೆಬೆನ್ನೂರ್ ಅವರಿಗೂ ಅವರ ತಾಯಿಯವರಾದ ಲಿಂಗೈಕ್ಯ ಮಾತೋಶ್ರೀ ಪಾರ್ವತಿ ದೇವಿ ಮೊಗಲಿ ಅವರ ಸ್ಮರಣಾರ್ಥ ಏರ್ಪಡಿಸಿದ ದತ್ತಿಗಾಗಿ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ ತಮಗೂ ಸಹ ವೇದಿಕೆಗೆ ಸ್ವಾಗತ ಸುಸ್ವಾಗತ ಮೇಡಮ್. ಶರಣು ಶರಣಾರ್ಥಿಗಳು. ಇವತ್ತು ಅತ್ಯಂತ ಒಂದು ವೈಚಾರಿಕವಾಗಿರುವಂತ ಒಂದು ವಿಷಯ, ಪ್ರೌಢ ದೇವರಾಯನ ಕಾಲದ ಶರಣ ಸಾಹಿತ್ಯ ಪುನರುಜ್ಜೀವನ. ಈ ಒಂದು ವಿಷಯದ ಮೇಲೆ ಅನುಭವ ನೀಡ್ತಾ ಇರುವಂತ ಡಾಕ್ಟರ್ ವಿರೂಪಾಕ್ಷಿ ಪೂಜಾರಹಳ್ಳಿ, ಹಿರಿಯ ಪ್ರಾಧ್ಯಾಪಕರು, ಚರಿತ್ರೆ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಅವರಿಗೂ ಸಹ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ವೇದಿಕೆಗೆ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಸದಾ ಎಲೆಮರೆಯ ಕಾಯಿ ಹಾಗೆ ತಾಂತ್ರಿಕ ಸಹಾಯವನ್ನ ಮಾಡ್ತಾ ಇರುವಂತ ಸಹೋದರರಾಗಿರುವಂತ ರುದ್ರಮೂರ್ತಿ ಪ್ರಭು ಹಾಗೂ ಕುಮಾರ್ ರಾಜಣ್ಣ ಸಹೋದರರಿಗೂ ಸಹಿತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಇದ್ವಿ. ಅದೇ ರೀತಿ ಇವತ್ತಿನ ದತ್ತಿ ದಾಸೋಹಿಗಳ ಪರಿಚಯವನ್ನ ಮಾಡ್ಲಿಕ್ಕೆ ಅತ್ಯಂತ ಸಂತೋಷ ಅನಿಸ್ತಾ ಇದೆ. ಮಾತೋಶ್ರೀ ಪಾರ್ವತಿ ದೇವಿ ಮೊಗಲಿ ತಾಯಿ ಶ್ರೀಮತಿ ಪಾರ್ವತಿ ದೇವಿ ಇವರು ಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದವರು, ಪುಸ್ತಕ ಪ್ರೇಮಿಗಳು, ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಹಾಗೂ ಕಳಕಳಿ ಉಳ್ಳವರು. ಅಷ್ಟೇ ಅಲ್ಲದೆ ಆ ಒಂದು ನಿಟ್ಟಿನಲ್ಲಿ ಅವರು ತಮ್ಮ ಕೈಲಾದಷ್ಟು ಸಹಾಯ ಸಹಕಾರವನ್ನ ಸದಾ ನೀಡಿದವರು. 97ರ ಇಡೀ ವಯಸ್ಸಿನಲ್ಲಿ ಸಹ ಒಂದಿಲ್ಲ ಒಂದು ಕೆಲಸದಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಸದಾ ಹುರುಪು ಹುಮ್ಮಸ್ಸನ್ನು ನೀಡ್ತಾ ನಮಗೆಲ್ಲ ಸ್ಫೂರ್ತಿಯ ಚಿಲುಮೆಯಾಗಿದ್ರು. ದಿನಪತ್ರಿಕೆ, ಕತೆ, ಕಾದಂಬರಿ ಓದುವುದು, ತೋಟಗಾರಿಕೆ, ರಂಗೋಲಿ, ಹೂಮಾಲೆ ಮಾಡುವುದು, ಕರಕುಶಲ ಕಲೆಗಾರಿಕೆ, ಹೆಣಿಕೆ ಇವೆಲ್ಲ ಇವರ ಪ್ರೀತಿಯ ಹವ್ಯಾಸಗಳು. ದಣಿದವರ ದುಡಿಮೆ ಅವಳದು. ಯಾವಾಗ್ಲೂ ಅವರು ದಣಿದ ಹಾಗೆ ಕಾಣಲೇ ಇಲ್ಲ, ಅಷ್ಟೊಂದು ಕ್ರಿಯಾಶೀಲರು. ಕೆಲಸದ ಬದಲಾವಣೆ ವಿಶ್ರಾಂತಿ ಅಂತ ಬಾಳ್ತಾ ಇರೋರು, ಸಾರ್ಥಕ ತುಂಬು ಜೀವನೋತ್ಸಾಹ ಬದುಕಿರೋರು. ವಿದ್ಯಾರ್ಥಿಗಳಿಗೆ ಹೊಸ ಬಟ್ಟೆ, ಬಿಸಿ ರೊಟ್ಟಿ, ಪುಸ್ತಕ ಕೊಡ್ತಾ ಇರುವಂತವ್ರು. ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗದ ರೀತಿಯಲ್ಲಿ ಅವರ ದಾನ ಇತ್ತು ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಅವಳ
ತಾಯಿಯ ಮಾತೋಶ್ರೀಯವರ ಅಂಗೈ ಸದಾ ಭೂಮಿ ತಾಯಿಯನ್ನೇ ನೋಡಿದೆ, ಕೊಡಗೈ ದಾನಿ ಅಂತ ಅವರು ಹೇಳ್ತಾ ಇದ್ರು ಅಂತ ಅವರ ಒಂದು ಮಗಳಾದಂತ ಮೋಟೆಬೆನ್ನೂರವರು ಸದಾ ಸ್ವಾಭಿಮಾನದಿಂದ ಹೇಳ್ಕೊಳ್ತಾ ಇದ್ರು. ಕಾಯಕ ದಾಸೋಹ ಪ್ರಸಾದಗಳನ್ನ ತನ್ನ ನಡೆನುಡಿಯಲ್ಲಿ ಅಳವಡಿಸಿಕೊಂಡವರು ಮಾತೋಶ್ರೀಯವರು. ಕರೆಂಟ್ ಇಲ್ಲದ ಕಾಲದಲ್ಲಿ ಕಂದೀಲ್ನ ಬೆಳಕಿನಲ್ಲಿ ಪಠ್ಯ ಪುಸ್ತಕ, ಕತೆ, ಕಾದಂಬರಿಗಳನ್ನ ಓದ್ತಾ, ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ, ಪುಸ್ತಕಗಳನ್ನ ಸದಾ ಮನೆಗೆ ಕೊಂಡೊಯ್ತಾ, ಅತ್ಯಂತ ಆಸಕ್ತಿಯಿಂದ ಪ್ರೀತಿಯಿಂದ ಪುಸ್ತಕಗಳನ್ನ ಓದ್ತಾ ಇದ್ರು. ಅವ್ವ ಪುಸ್ತಕ ಪ್ರೇಮಿ, ಶಿಕ್ಷಣ ಪ್ರೇಮಿ, ಸ್ವಾಭಿಮಾನಿ ಅಂತ ಅತ್ಯಂತ ಅಭಿಮಾನದಿಂದ ಶರಣೆ ಇಂದ್ರಾ ಮೋಟೆಬೆನ್ನೂರವರು ಹೇಳ್ತಾ ಇರೋದನ್ನ ಇಲ್ಲಿ ನಾನು ಪುನಃ ಸ್ಮರಿಸ್ಕೊಳ್ತಾ ಇದ್ದೀನಿ. ಮೇಡಮ್ ಮಾತೋಶ್ರೀಯವರಿಗೂ ಹಾಗೂ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಂತ ತಮಗೂ ಸಹಿತ ಧನ್ಯವಾದಗಳನ್ನ ವೇದಿಕೆ ಪರವಾಗಿ ತಿಳಿಸ್ತಾ, ಅದೇ ರೀತಿ ಇವತ್ತು ಅನುಭವ ನೀಡ್ತಾ ಇರುವ ಉಪನ್ಯಾಸಕರ ಪರಿಚಯವನ್ನು ಸಹಿತ ಮಾಡ್ಲಿಕ್ಕೆ ಅತ್ಯಂತ ಸಂತೋಷ ಅನಿಸ್ತಾ ಇದೆ. ಇವತ್ತು ಅವರು ಹುಟ್ಟುಹಬ್ಬನೂ ಸಹ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಡಾಕ್ಟರ್ ವಿರೂಪಾಕ್ಷ ಪೂಜಾರಹಳ್ಳಿ ಸರ್ ಅವರು ಹಿರಿಯ ಪ್ರಾಧ್ಯಾಪಕರು, ಚರಿತ್ರೆ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಪೂಜಾರ್ ಸಣ್ಣಪಾಲಯ್ಯ ಹಾಗೂ ತೋಟದ ಚೆನ್ನಮ್ಮ ಅವರ ಪುತ್ರರಾಗಿ ಅವರು ಚರಿತ್ರೆ ವಿಭಾಗ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅನೇಕ ಶೈಕ್ಷಣಿಕವಾಗಿ ಅವರು ಎಂಫಿಲ್ ಅನ್ನ, MA ಅನ್ನ, PhD ಅನ್ನ, SLET ಅನ್ನ ಅಷ್ಟೇ ಅಲ್ಲದೆ KS ಪ್ರಿಲಿಮ್ಸ್ ಮತ್ತು IAS ಪ್ರಿಲಿಮ್ಸ್ ಅಲ್ಲಿ ಸಹಿತ ಪಾಸ್ ಮಾಡಿದ್ದನ್ನ ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ. KS UPS ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಹಿತ ಭಾಗವಹಿಸಿದವರು. ಪ್ರಮುಖವಾಗಿ ತಮ್ಮ ವೃತ್ತಿ ಜೀವನದಲ್ಲಿ 1994ರಿಂದ 30 ವರ್ಷಗಳ ಕಾಲ ಸತತವಾಗಿ ಅವರು ಹಿರಿಯ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು, ಸೀನಿಯರ್ ಗ್ರೇಡ್ ಅಧ್ಯಾಪಕರು, ರೀಡರ್ ಅನೇಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಆಡಳಿತದಲ್ಲಿ ಸಹಿತ ಸಾಕಷ್ಟು ಕಾರ್ಯಗಳಲ್ಲಿ ಸಂಚಾಲಕರಾಗಿ ಕಾರ್ಯ ಮಾಡಿದ್ದಾರೆ. ದಲಿತ ಅಧ್ಯಯನ ಪೀಠದಲ್ಲಿ, ವಾಲ್ಮೀಕಿ ಅಧ್ಯಯನ ಪೀಠದಲ್ಲಿ ಸಂಚಾಲಕರಾಗಿದ್ದಾರೆ. ವಾಲ್ಮೀಕಿ ಅಧ್ಯಯನ ಪೀಠದಲ್ಲಿ ಅಷ್ಟೇ ಅಲ್ಲದೆ ಚರಿತ್ರೆ ವಿಭಾಗದಲ್ಲಿ ಮುಖ್ಯಸ್ಥರಾಗಿ, SC ST ಸೆಲ್ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಸದಸ್ಯರಾಗಿ, ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯಲ್ಲಿ ಸದಸ್ಯರಾಗಿ, ದೂರಶಿಕ್ಷಣ ನಿರ್ದೇಶನಾಲಯದಲ್ಲಿ ನಿರ್ದೇಶಕರಾಗಿ, ಚರಿತ್ರೆ ವಿಭಾಗದಲ್ಲಿ ಮುಖ್ಯಸ್ಥರಾಗಿ, ಹೀಗೆ ಅಷ್ಟೇ ಅಲ್ಲದೆ ಡಾಕ್ಟರ್ ಶಂಭಾ ಜೋಶಿ ಅಧ್ಯಯನ ಪೀಠದಲ್ಲಿ ಸಂಚಾಲಕರಾಗಿ ಅವರು ಕಾರ್ಯ ಮಾಡಿದ್ದನ್ನ ವೇದಿಕೆಗೆ ತಿಳಿಸ್ಲಿಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಸುಮಾರು 300ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು, 50ಕ್ಕೂ ಹೆಚ್ಚು ಸಂಶೋಧನಾ ಗ್ರಂಥಗಳು ಬಿಡುಗಡೆಯನ್ನ ಮಾಡಿದ್ದಾರೆ. ಸಾಹಿತ್ಯ ಲೋಕದ ಕೃಷಿಗೆ ಅತ್ಯುತ್ತಮವಾಗಿರುವಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 400 ರಾಜ್ಯ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಂದು ಪ್ರಬಂಧ ಮಂಡನೆಯನ್ನ ಮಾಡಿದ್ದಾರೆ. ಅಲ್ಲದೆ ಸುಮಾರು 16 ಜನ MPhil, 20 ಜನ PhD, 1 MA ನಿಬಂಧಕ್ಕಾಗಿ ಮಾರ್ಗದರ್ಶನ ಸಹಿತ ಮಾಡಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಜೀವ ಸದಸ್ಯರಾಗಿ, ಉದಾಹರಣೆಗೆ ಕರ್ನಾಟಕ ಇತಿಹಾಸ ಅಕಾಡೆಮಿಯಲ್ಲಿ ಸದಸ್ಯರಾಗಿ ಮತ್ತು ಅಜೀವ ಸದಸ್ಯರಾಗಿ, ಅಷ್ಟೇ ಅಲ್ಲದೆ ಕರ್ನಾಟಕ ಹಿಸ್ಟರಿ ಕಾಂಗ್ರೆಸ್ನಲ್ಲಿ ಅಧ್ಯಯನ ಮಂಡಳಿ ಮತ್ತು ಪರೀಕ್ಷಾ ಮಂಡಳಿ, ಇತಿಹಾಸ ಮತ್ತು ಪ್ರಾಕ್ತನ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ, ಪರೀಕ್ಷಾ ಮಂಡಳಿ KSO ಇತಿಹಾಸ ವಿಭಾಗದಲ್ಲಿ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ, ತುಮಕೂರು ವಿಶ್ವವಿದ್ಯಾಲಯದಲ್ಲಿ, ಅಲ್ಲದೆ ವಿಷಯ ತಜ್ಞರಾಗಿ ಬುಡಕಟ್ಟು ಅಧ್ಯಯನ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ, ಹೀಗೆ ಅನೇಕ ವಿಭಾಗಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಸದಸ್ಯತ್ವದ ಮೂಲಕ ಕಾರ್ಯವನ್ನ ಮಾಡಿದ್ದಾರೆ. ಅಲ್ಲದೆ ಇವರ ಮುಡಿಗೆ ಅನೇಕ ಪ್ರಶಸ್ತಿಗಳು ಮುಡಿಗೇರಿವೆ ಅಂತ ಹೇಳಿಕೆ ಸಂತೋಷ ಅನಿಸ್ತಾ ಇದೆ. ಗಾದರಿ ಪಾಲನಾಯಕನ ಕೃತಿಗೆ ಹರತಿ ವೀರ ನಾಯಕ ಪ್ರಶಸ್ತಿ, ವಾಲ್ಮೀಕಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ಪ್ರಶಸ್ತಿ, ಜಿಲ್ಲಾ ವಾಲ್ಮೀಕಿ ಪ್ರಶಸ್ತಿ, ನಾಯಕ ಶ್ರೀ ಪ್ರಶಸ್ತಿಗಳು, ಕರ್ನಾಟಕ ಇತಿಹಾಸ ಅಕಾಡೆಮಿದು ಕನ್ನಡ ಸಿರಿ ಪ್ರಶಸ್ತಿ, ವಿಶ್ವ ಕನ್ನಡ ಪಂಡಿತ ರತ್ನ ಪ್ರಶಸ್ತಿ, ಕರುನಾಡ ಸಾಧಕ ರತ್ನ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು ಅವರಿಗೆ ದೊರಕಿದೆ. ಇಂತಹ ಅನುಭಾವಿಗಳು ಇವತ್ತು ನಮಗೆ ಅನುಭವ ನೀಡ್ತಾ ಇರೋದು ನಮ್ಮೆಲ್ಲರ ಸುದೈವ. ಪರಿಚಯವನ್ನ ಮಾಡ್ತಾ ಹೋದ್ರೆ ಇನ್ನೂ ತುಂಬಾ ಇದೆ. ನಾನು ಸಂಕ್ಷಿಪ್ತವಾಗಿ ಸರ್ ಅವರ ಪರಿಚಯವನ್ನ ಇಲ್ಲಿ ವೇದಿಕೆಗೆ ತಿಳಿಸ್ಲಿಕ್ಕೆ ತುಂಬಾ ಸಂತೋಷ ಎನಿಸಿದೆ. ಸರ್, ತಮಗೆ ಇನ್ನೊಂದು ಸಾರಿ ನಾನು ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ, ಪರಿಚಯ ಮಾಡಿಕೊಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆಯ ಸಂಘಟಕರಿಗೆ, ಸಂಚಾಲಕರಿಗೆ
ಶರಣಾರ್ಥಿಗಳನ್ನ ಹೇಳ್ತಾ ಸರ್ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಎಲ್ಲ ಶರಣೆಯರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳು. ಶ್ರೀಪತಿಗೆ ಸೊಬಗು ನುಡುಪತಿಗೆ ಶಾಂತಿಯನ್ನು ವಾಣಿಪತಿಗೆ ಚಾತುರ್ಯಮಂ ದಿವಸ್ಪತಿಗೆ ಪ್ರತಾಪಮಂ ಸುರಪತಿಗೆ ಭೋಗಮಂ ರತಿಪತಿಗೆ ಮೂಲೋಕ ವಾರಿಸುವ ರೂಪಂ ಸರಿತ್ಪತಿಗೆ ಗಂಭೀರತೆಯನ್ನು ಸ್ವಹಾಪತಿಗೆ ತೇಜಮಂ ಕೊಟ್ಟ ಗುರುಮೂರ್ತಿ ಪಂಪಾಪತಿ ವಿರೂಪಾಕ್ಷ ನಮಗಿಷ್ಟ ಸಿದ್ಧಿಯಂ ಮಾಳ್ಕೆ ಸಂತೋಷದಿಂದ. ರಾಘವಾಂಕ ಮಹಾಕವಿ ಹರಿಶ್ಚಂದ್ರ ಕಾವ್ಯದ ಮೊದಲ ಈ ಒಂದು ಪದ್ಯವನ್ನು ನಾನು ತಮ್ಮೆದುರಿಗೆ ಮಂಡಿಸುತ್ತೇನೆ. ಎಲ್ಲ ಶರಣೆಯರೇ, ಇಂದು ಶರಣೆ ಇಂದಿರಾ ಮೋಟೆ ಬೆನ್ನೂರ ಇವರ ತಾಯಿಯವರಾದ ಲಿಂಗೈಕ್ಯ ಮಾತೋಶ್ರೀ ಪಾರ್ವತಿ ದೇವಿ ಮೊಗಲಿ ಇವರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಕಾರ್ಯ. ಈ ಒಂದು ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ನಮ್ಮ ಅಕ್ಕ ಬಳಗದ ಮುಖಂಡರು, ಹಾಗೆ ನಮ್ಮ ಹಿತೈಷಿಗಳು, ಈಗಾಗಲೇ ಮಾತಾಡಿರ್ತಕ್ಕಂಥವ್ರು ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವರು, ಬಸವ ತಿಳುವಳಿಕೆ ಕೇಂದ್ರ ಪುಣೆ, ಹಾಗೇನೆ ಡಾಕ್ಟರ್ ಸುಧಾ ಪಾಟೀಲ್ ಅವರು, ಈಗ ತಾನೇ ಮಾತಾಡ್ತಕ್ಕಂಥ ಶ್ರೀಮತಿ ಜಳಕಿ ಮೇಡಮ್ ಅವರು, ಧನಮ್ಮ ಜಳಕಿ ಅವರು, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರವನ್ನು ತಿಳಿಸುತ್ತೇನೆ. ವಿಶೇಷವಾಗಿ ಇವತ್ತು ನಮಗೆ ಮಾತಾಡ್ಲಿಕ್ಕೆ ಪ್ರೌಢದೇವರಾಯನ ಕಾಲದ ಶರಣ ಸಾಹಿತ್ಯದ ಪುನರುಜ್ಜೀವನ ಅಂತಕ್ಕಂಥ ವಿಷಯವನ್ನು ಕೊಟ್ಟಿದ್ದಾರೆ. ಈಗ ಅವರೇ ಕೊಟ್ಟಿರ್ತಕ್ಕಂಥ ವಿಚಾರ. ಹಾಗಾಗಿ ಪ್ರೌಢದೇವರಾಯನ ಬಗ್ಗೆ ಎಷ್ಟು ಬೇಕಾದರೂ ನಾವು ಇತಿಹಾಸಕಾರರು, ಇತಿಹಾಸದ ವಿದ್ಯಾರ್ಥಿಗಳು, ನಾವು ಸಂಶೋಧಕರು ಮಾತಾಡಬಹುದು. ಆದರೆ ಆ ಕಾಲದ ಶರಣ ಸಾಹಿತ್ಯದ ಪುನರುಜ್ಜೀವನ ಮಾಡ್ತಕ್ಕಂಥದ್ದು ತುಂಬವಾದಂತ ಕ್ಲಿಷ್ಟಕರವಾದಂತ ಕೆಲಸ. ತಮ್ಗೆಲ್ಲ ಗೊತ್ತಿದೆ ಆ ಕಾಲದ ಶರಣ ಸಾಹಿತ್ಯ ಹೇಗೆ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಅಧ್ಯಯನ ಮಾಡಿದ್ದಾರೆ. ಡಾಕ್ಟರ್ ಶಿವಾನಂದ ವಿರುತ್ತ ಮಠ ಅವರು ಪ್ರೌಢದೇವರ ಕಾಲದ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಹಾಗೆಯೇ ನನ್ನ ಮೊಟ್ಟ ಮೊದಲ ಬಾರಿಗೆ ಸ್ಮರಣೆ ಮಾಡ್ತಕ್ಕಂಥ ಪ್ರತಸ್ಮರಣೀಯರಲ್ಲಿ ಡಾಕ್ಟರ್ ಫಾಗು ಹಳಕಟ್ಟಿ ಅವರು, ಹಾಗೆ ಡಾಕ್ಟರ್ ಎಂ ಕಲಬುರ್ಗಿ ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡಿಕೊಳ್ತಾ ಇದ್ದೀನಿ. ಅವರು ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಹುಟ್ಟಲಿಲ್ಲ ಅಂದಿದ್ರೆ ಈ ವಚನಗಳು, ವಚನ ಸಾಹಿತ್ಯ ನಮ್ಮ ಕಣ್ಣಿಗೆ ಬೀಳ್ತಿರ್ಲಿಲ್ಲ. ಎಷ್ಟೋ ಇನ್ನು ಕಾಲ ಹಿಂಗೆ ಮುಂದಕ್ಕೆ ಹೋಗ್ತಾ ಇತ್ತು ಬಂಧುಗಳೇ. ಹಾಗಾಗಿ ಇವತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ನಮ್ಮ ಶಶಿಕಾಂತ್ ಪಟ್ಟಣ ದಂಪತಿಗಳು, ಹಾಗೆ ಈಗ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಪ್ರೌಢದೇವರಾಯನ ವಿಷಯವನ್ನ ಕುರಿತಂತೆ ನಾವು ಯಾಕೆ ಚರ್ಚೆ ಮಾಡಬೇಕು, ಅದರ ಒಂದು ಇಂಪಾರ್ಟೆನ್ಸ್ ಏನಿದೆ, ಅದರ ಒಂದು ರಿಲೆವೆನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ನಾನು ಒಬ್ಬ ಚಾರಿತ್ರಿಕ ವಿದ್ಯಾರ್ಥಿಯಾಗಿ ಸಾಮಾಜಿಕವಾಗಿ, ವೈಚಾರಿಕವಾಗಿ ಹೇಗೆ ಅದನ್ನ ನೋಡೋಕೆ ಸಾಧ್ಯವಾಗುತ್ತೋ ಆ ನಿಟ್ಟಿನಲ್ಲಿ ವಿಶ್ಲೇಷಣೆ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ತಾವೆಲ್ಲರೂ ಗೊತ್ತು, ವಚನಗಳನ್ನು ಎಲ್ಲರೂ ಅಧ್ಯಯನ ಮಾಡಿಕೊಂಡು ಸಾಕಷ್ಟು ಪ್ರಬಂಧಗಳನ್ನು ನಿಬಂಧಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಇನ್ನೂ ಕೂಡ ಅನೇಕ ಜನ ಸಂಶೋಧನೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅನೇಕ ವಿಷಯಗಳು ಎಲೆಮಾರೆ ಕಾಯಾಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಪುನರುಜ್ಜೀವನ ಅಂತಕ್ಕಂಥ ಪದವನ್ನು ಇಲ್ಲಿ ಬಳಸಿದಿರಿ ನಾವು. ಏನಂದ್ರೆ ಪುನರುಜ್ಜೀವನ, ಯುರೋಪಿನಲ್ಲಿ ರೆನೆಸಾನ್ಸ್ ಅಂತ ಕರಿತೀವಿ. ಎಲ್ಲವೂ ಕೂಡ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಮರು ಹುಟ್ಟು ಅಂತ ಕರಿತೀವಿ. ಪುನರುಜ್ಜೀವನ ಅಂದ್ರೆ ರೀಬರ್ತ್ ಅಂತ ಕರಿತೀವಿ ಅದನ್ನ. ಹಾಗೇನೆ ಕರ್ನಾಟಕದಲ್ಲಿ ಮಧ್ಯಕಾಲೀನ ಸಂದರ್ಭದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಧರ್ಮ ಎಲ್ಲವೂ ಕೂಡ ಮರುಹುಟ್ಟು ಪಡೆಯತಕ್ಕಂಥದ್ದು ಏಕೈಕ ಒಂದು ಕಾಲಮಾನ ಅಂದ್ರೆ ಅದು ಪ್ರೌಢದೇವರಾಯನ ಕಾಲಮಾನ. ಯುರೋಪಿನಲ್ಲಿ ಯಾವ ರೀತಿಯಾದಂತಹ ಒಂದು ಧರ್ಮ ಸುಧಾರಣೆ, ಪುನರುಜ್ಜೀವನ ಆಗುತ್ತೋ ಹಾಗೇನೆ ಕರ್ನಾಟಕದಲ್ಲಿ ವಿಶೇಷವಾಗಿ ಮೊದಲ ಹಂತ 12ನೇ ಶತಮಾನದಲ್ಲಿರ್ತಕ್ಕಂಥ ವಚನ ಕ್ರಾಂತಿ, 2ನೇ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ, ಇದು ಕರ್ನಾಟಕದ ಮತ್ತು ಭಾರತೀಯ ಚರಿತ್ರೆಯಲ್ಲಿ ಮಹಾ ತಿರುವನ್ನು ಸೃಷ್ಟಿ ಮಾಡಿರ್ತಕ್ಕಂಥ 2 ಕಾಲಘಟ್ಟಗಳು. ತಮಗೆಲ್ಲ ಗೊತ್ತಿದೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಯಾಕಾಯ್ತು, ಹೇಗಾಯ್ತು, ಸಂಗಮ, ಸಾಳುವ ಮತ್ತು ತುಳುವ, ಅರವಿಡು ವಂಶಗಳು ಹೇಗೆ ಆಳ್ವಿಕೆ ಮಾಡಿದೆವು ಅನ್ನೋದ್ರ ಬಗ್ಗೆ, ಹೇಗೆ ಕನ್ನಡಿಗರು ಬಹುತೇಕವಾಗಿ ನೆನೆಸ್ಕೊಳ್ತಕ್ಕಂಥದ್ದು ಕನ್ನಡ ಚರಿತ್ರೆಯನ್ನು ಅಧ್ಯಯನ ಮಾಡುವಾಗ, ವಿಶೇಷವಾಗಿ ವಿಜಯನಗರವನ್ನು ಅಧ್ಯಯನ ಮಾಡುವಾಗ ಒಬ್ಬರನ್ನು ಪ್ರೌಢದೇವರಾಯ, ಮತ್ತೊಬ್ರು ಕೃಷ್ಣದೇವರಾಯ,
ಇವರಿಬ್ಬರನ್ನು ಬಿಟ್ರೆ ಮತ್ತಾರನ್ನು ಕೂಡ ಹೆಚ್ಚು ಸ್ಮರಣೆ ಮಾಡ್ಕೊಳ್ಳೋದಿಲ್ಲ ಮತ್ತು ಅಧ್ಯಯನ ಮಾಡಕ್ಕೆ ಆಸಕ್ತಿ ವಹಿಸೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಇವರು ಮಾಡಿರ್ತಕ್ಕಂಥ ಸೇವೆ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರೌಢದೇವರಾಯನನ್ನು ಎಷ್ಟು ಹೊಗಳಿದ್ರು ಸಾಲದು. ಆದ್ರೆ ಆ ಪ್ರೌಢದೇವರಾಯನನ್ನು ಒಬ್ಬ ಸರ್ವತೋಮುಖಿ ಚಿಂತಕನಾಗಿ ನೋಡ್ಬೇಕು. ಕೇವಲ ಒಬ್ಬ ಅರಸ ಅಷ್ಟೇ ಅಲ್ಲ, ಆತನೊಬ್ಬ ಕವಿಯಾಗಿದ್ದ, ಆ ಒಂದು ಧರ್ಮ ಸುಧಾರಕನಾಗಿದ್ದ, ಕಲೆ ಸಾಹಿತ್ಯಗಳಿಗೆ ಪ್ರೋತ್ಸಾಹ ನೀಡತಕ್ಕಂತ ಒಬ್ಬ ನೇತಾರನಾಗಿದ್ದ. ಹೀಗೆ ಆತ ಒಂದು ಆಲ್ರೌಂಡ್ ಪ್ಲೇಯರ್ ಆಗಿ ಹೇಗೆ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ ಅನ್ನೋದ್ರ ಬಗ್ಗೆ ನಾವಿವತ್ತು ಆಲೋಚನೆ ಮಾಡ್ಬೇಕಾಗುತ್ತೆ ಬಂಧುಗಳೇ. ನಾವಿವತ್ತು ನೋಡ್ತಾ ಇದೀವಿ, ಕೇವಲ ಉತ್ತರ ಭಾರತದಲ್ಲಿ ಮೊಘಲರು ಆಳ್ವಿಕೆ ಮಾಡ್ತಾ ಇದ್ರು, ದಕ್ಷಿಣ ಭಾರತದಲ್ಲಿ ವಿಜಯನಗರದವರು ಆಳ್ವಿಕೆ ಮಾಡುವ ಈ ಸಂದರ್ಭದಲ್ಲಿ ಅನ್ನ ಧರ್ಮದವರು ಸಾಕಷ್ಟು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ರು. ಈ ದಾಳಿಯನ್ನು ತಡೆಗಟ್ಟಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ರಾಜಕೀಯವಾಗಿಯೂ ಕೂಡ ಸುಸ್ಥಿರವಾಗಿರಬೇಕಾಗಿತ್ತು. ಯಾವುದೇ ಒಂದು ರಾಜ್ಯ ವಂಶ ಸುಸ್ಥಿರವಾಗಿರಬೇಕಾದ್ರೆ ಅಲ್ಲಿ ರಾಜನೀತಿ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ರಾಜನೀತಿಗೆ ತಕ್ಕಂತೆ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ಬೇಕಾದ್ರೆ ವಿಜಯನಗರದ ಅರಸರು ವಿಶೇಷವಾಗಿ ಕಲೆ, ಸಾಹಿತ್ಯ, ಶಿಲ್ಪ ಎಲ್ಲದಕ್ಕೂ ಕೂಡ ಪ್ರೋತ್ಸಾಹವನ್ನು ನೀಡಿದ್ರು. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಪ್ರೌಢದೇವರಾಯ ಯಾರು, ಆತನ ತಂದೆ ಯಾರು, ತಾಯಿ ಯಾರು, ಆತನ ಮೂಲ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸ್ಬೇಕಾಗತ್ತೆ. ಈಗಾಗಲೇ ನಾವು ಅಧ್ಯಯನ ಮಾಡಿದ್ವಿ. ಪ್ರಾಥಮಿಕ ಶಾಲೆಯಿಂದ ಪದವಿವರೆಗೂ ಕೂಡ ಪ್ರೌಢದೇವರಾಯ ಹೇಗೆ ಅವರನ್ನು ಸುಮಾರು 4 ಜನ ದೇವರಾಯ ಅಂತ ಹೆಸರು ಬರುತ್ತೆ. ಸಂಗಮ ವಂಶದಲ್ಲೇನೆ ಮಲ್ಲಿಕಾರ್ಜುನ, ವಿರೂಪಾಕ್ಷ ಇವರೆಲ್ಲ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ 1ನೇ ದೇವರಾಯ, 2ನೇ ದೇವರಾಯ, ಪ್ರತಾಪರಾಯ, ಪ್ರೌಢದೇವರಾಯ ಈ ರೀತಿ ಹೆಸರು ಬರುತ್ತೆ. ಆದ್ರೆ ಬಹುತೇಕ ಇತಿಹಾಸಕಾರರು ಇದ್ರ ಬಗ್ಗೆ ಚರ್ಚೆ ಮಾಡಿದರೆ 15ಕ್ಕೂ ಹೆಚ್ಚು ಜನ ಪ್ರೌಢದೇವರಾಯ ಯಾರು, ಆತನ ಸಾಧನೆ ಏನು, ಆತ ಆ ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿಲಿಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ. ವಿಶೇಷವಾಗಿ ಮಗ್ಗೆಯ ಮಾಯಿದೇವ್ ಎಂಬ ವಚನಕಾರ ಸಾಹಿತಿ ಏನಿದರೆ ಆತ ಒಂದು ಮಾತನ್ನ ಹೇಳ್ತಾನೆ, 3 ನದಿಗಳ ಮಧ್ಯೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯ್ತು ಅನ್ನೋದ್ರ ಬಗ್ಗೆ. ಇದು ಯಾವ ಇತಿಹಾಸಕಾರನೂ ಹೇಳೋದಿಲ್ಲ. ಆದ್ರೆ ವಿದೇಶಿ ಯಾತ್ರಿಕರು ಬರ್ತಾರೆ, 4 ಜನ ವಿದೇಶಿ ಯಾತ್ರಿಕರು ಪ್ರೌಢದೇವರಾಯನ ಅವಧಿಯಲ್ಲೇನೆ ಬರ್ತಾರೆ. ನ್ಯೂನೆಜ್ ಇರ್ಬೋದು, ನಿಕೋಲೋ ಕೊಂಟಿ ಇರ್ಬೋದು, ಪೆರಿಸ್ತಾ ಇರ್ಬೋದು, ಇವರೆಲ್ಲರೂ ಕೂಡ ಹೇಳ್ತಾರೆ ಆತನ ಬಗ್ಗೆ. ಆಮೇಲೆ ದೇಶೀಯ ಕಾಲದಲ್ಲಿ ವಿಶೇಷವಾಗಿ 200 ಜನ ಕವಿಗಳು, ಸಾಹಿತಿಗಳು, ವಿರಕ್ತರು ಈತನ ಕಾಲದಲ್ಲಿ ಇರ್ತಾರೆ. ಅಂತರು ಕೂಡ ಈ ಸಾಮ್ರಾಜ್ಯದ ವೈಭವವನ್ನು ಕುರಿತಂತೆ ಹೇಳ್ತಾರೆ. ಹೇಳುವಾಗ ಈ ಏನು 1ನೇ ದೇವರಾಯ ಇದ್ದ, 2ನೇ ದೇವರಾಯರಿದ್ರು, ಆ ಕಾಲಘಟ್ಟದಲ್ಲಿ ಈ ನಮ್ಮ ಪ್ರೌಢದೇವರಾಯನಿಗೆ ವಿಶೇಷವಾಗಿ ಆತನಿಗೆ ಪನ್ನಲದೇವಿ ಮತ್ತು ಭೀಮಾದೇವಿ ಅಂತಕ್ಕಂಥ 2 ಪತ್ನಿಯರಿರ್ತಾರೆ. ಆತನಿಗೆ ಮಲ್ಲಿಕಾರ್ಜುನ, ಇಮ್ಮಡಿ ದೇವರಾಯ, ಪ್ರೌಢದೇವರಾಯ ಹೀಗೆ ಅನೇಕ ಹೆಸರುಗಳಲ್ಲೂ ಕೂಡ ಕರೀತಾರೆ. ಪ್ರೌಢದೇವರಾಯನಿಗೆ ಒಂದೇ ಹೆಸರು ಇರ್ಲಿಲ್ಲ, ಪ್ರತಾಪರಾಯ ಅಂತ ಕರಿತಾ ಇದ್ರು. ಆಮೇಲೆ ಶ್ರೀ ವಿಜಯ ಅಂತಂದು ಕೂಡ, ವಿಜಯರಾಯ ಅಂತಂದು ಕೂಡ ಕರೀತಾರೆ. ಕೆಲವು ಶಾಸನಗಳಲ್ಲಿ ಗೌರಿಬಿದನೂರು, ತಮಿಳುನಾಡು ಮತ್ತು ಶೃಂಗೇರಿ ಮೊದಲಾದ ಶಾಸನಗಳಲ್ಲಿ ಈ ಹೆಸರುಗಳನ್ನು ಕರೆದಿರ್ತಕ್ಕಂಥದ್ರ ಬಗ್ಗೆ ನಮ್ಗೆ ಸಿಗುತ್ತೆ. ಹೀಗೆ ಪ್ರೌಢದೇವರಾಯ ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ. ಅಧಿಕಾರಕ್ಕೆ ಬಂದಾಗ ಸುಮಾರು 15ನೇ ಶತಮಾನದಲ್ಲಿ 1422ರಿಂದ 1446ವರೆಗೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಆ ಡೇಟಿನ ಬಗ್ಗೆ ಸಾಕಷ್ಟು ಹೇಳ್ತಾರೆ. ಆದ್ರೆ ಸಂಗಮ ವಂಶದ ಕೊನೆಯ ದೊರೆ ಅಂತಂದು ಕೂಡ PB ದೇಸಾಯಿ ಅವರು ಹೇಳ್ತಾರೆ, TV ಮಹಾಲಿಂಗಂ ಅವರು, ರಾಬರ್ಟ್ ಸಿವಿಲ್ ಅವರು, ಅದಾದ ನಂತರ ಶ್ರೀಕಂಠ ಶಾಸ್ತ್ರಿ ಅವರು, ಹೀಗೆ ಅನೇಕ ಜನ ಅಧ್ಯಯನ ಮಾಡ್ತಾರೆ. JS ದೀಕ್ಷಿತ್, BS ಆಲೆತೊರೆ, ವೆಂಕಟರಮಣಯ್ಯ, K ನೀಲಕಂಠ ಶಾಸ್ತ್ರಿ. ಪ್ರೌಢದೇವರಾಯನ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು ಕೂಡ ಆತ ಸರ್ವ ಸಮರ್ಥವಾಗಿರ್ತಕ್ಕಂಥ ಅರಸನಾಗಿದ್ದ. ಅಧಿಕಾರ ವಹಿಸಿಕೊಂಡಾಗ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಕ್ಕೋಸ್ಕರವಾಗಿ ತನ್ನ ಅಧೀನದಲ್ಲಿ ಸುಮಾರು ಅನೇಕ ಜನಕ್ಕೆ ನಾಯಂಕಾರ ಪದ್ಧತಿಯನ್ನು ಕೊಟ್ಟಿದ್ದ. ತನ್ನ ಅಧೀನದಲ್ಲಿ ನಾಯಕರು ಅಂದ್ರೆ ಅಮರ ನಾಯಕತನವನ್ನು ಕೊಟ್ಟು ಇಲ್ಲಿದ್ದ ತಮಿಳುನಾಡಿನವರೆಗೆ, ಶ್ರೀಲಂಕಾದವರೆಗೆ ಮತ್ತು ಆಂಧ್ರ ಪ್ರದೇಶದ, ಇವತ್ತು ಆಂಧ್ರ, ತೆಲಂಗಾಣ, ಒರಿಸ್ಸಾದ ಕಟಕ್ವರೆಗೆ ತನ್ನ ಈ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದ್ರ ಮೂಲಕ ದಂಡನಾಯಕರನ್ನು, ಪ್ರಾಮಾಣಿಕ ದಂಡನಾಯಕರನ್ನು ನೇಮಿಸ್ಕೊಂಡಿದ್ದ. ಅದರಲ್ಲಿ ಲಕ್ಕಣ ದಂಡೇಶ ಅಂತಕ್ಕಂಥನು ಕೂಡ ಒಬ್ಬನಿದ್ದ. ಹೀಗೆ ಆತ ಗಜಪತಿ ಕಪಿಲೇಶ್ವರನ ನಡುವೆ ಯುದ್ಧ ಮಾಡ್ತಾನೆ. ಆ ಗಜಪತಿಯವರೆಗೆ ಹೋಗಿ ಆ ರಾಜ್ಯವನ್ನು ಸೋಲಿಸಿ ಆ ರಾಜನಿಂದ ಅನೇಕ ಕಪ್ಪ ಕಾಣಿಕೆಗಳನ್ನು ತಗೊಂಡು ಬರ್ತಾನೆ. ಹಾಗೇನೆ ಪದೇ ಪದೇ ಬಹಮನಿ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯದ ಮೇಲೆ ಉಪಟಳವನ್ನು ಕೊಡ್ತಾ ಇದ್ರು. ಈ ಕೃಷ್ಣ ನಮ್ಮ ಈ ಇಮ್ಮಡಿ ದೇವರಾಯ ಅಥವಾ ಪ್ರೌಢದೇವರಾಯನ ಕಾಲದಲ್ಲಿ ಒಂದು ಘಟನೆ ನಡೀತಿದೆ. ಈ ಮುದುಗಲ್ಲು ಮತ್ತು
ಇವತ್ತು ತಾವರೆಗೆರೆ ಆ ಭಾಗದಲ್ಲಿ ಈ ಬಹಮನಿ ಅರಸರು ಏನ್ ಮಾಡ್ತಾರೆ, ಉಪಟಳವನ್ನು ಕೊಡ್ತಾರೆ. ಅಲ್ಲಿ ಗೂಢಚಾರಿಗಳ ಮೂಲಕ ಇಲ್ಲಿನ ಮಾಹಿತಿಯನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಹಾಗಾಗಿ ಅಲ್ಲಿ ಒಬ್ಬ ಅಕ್ಕಸಾಲಿಗನ ಮಗಳು ವಿಜಯನಗರದ ಅರಸನನ್ನು ಇಷ್ಟಪಟ್ಟಿರ್ತಾಳೆ. ಆದ್ರೆ ಅದು ಬಹಮನಿ ಸುಲ್ತಾನನ್ ಗೊತ್ತಾಗತ್ತೆ. ಯಾವ ಕಾರಣಕ್ಕೂ ಕೂಡ ಈ ಒಂದು ಘಟನೆ ನಡೀಬಾರ್ದು ಅನ್ನೋದ್ರ ಬಗ್ಗೆ. ಹಾಗೆ ಹೇಳ್ತಾನ ಸುಲ್ತಾನ, ನಿಮ್ಮ ಮಗಳನ್ನು ನಾವು ನಮ್ಮ ಅರಸನಿಗೆ ಕೊಟ್ಟು ನಾವು ಮದುವೆ ಮಾಡ್ಕೊಳ್ತೀವಿ, ನೀವು ವಿಜಯನಗರದ ಒಂದು ಮಾಹಿತಿಯನ್ನು ಕೊಡಬೇಕು ನೀವು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಆದ್ರೆ ಅಕ್ಕಸಾಲಿಗರು ಈ ಒಂದು ಮಾಹಿತಿಯಲ್ಲಿ ಕೊಡೋದಿಲ್ಲ, ಅವ್ರಿಗೆ ಬಿಟ್ಟು ಕೊಡೋದಿಲ್ಲ. ಮತ್ತೆ ಅವ್ರು ಹೇಳ್ತಾರೆ, ಅವ್ರ ಮಗಳನ್ನು ಕೇಳ್ತಾಳೆ, ಏನಮ್ಮ ನೀನು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿನ ಮದುವೆ ಆಗ್ಬೇಕಂತಿದೆಯೋ ಅಥವಾ ಮುಸ್ಲಿಮರ ಮದುವೆ ಆಗ್ಬೇಕಂತಿದೆಯೋ ಅಂದಾಗ ಆ ಮಹಿಳೆ ಹೇಳ್ತಾಳೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗಿ ವಾಪಸ್ ಬಂದಿರತಕ್ಕಂತ ಒಬ್ಬ ಮಹಿಳೆಯ ಯಾವ ಉದಾಹರಣೆಗಳು ಸಿಗೋದಿಲ್ಲಪ್ಪ, ರಾಜಧಾನಿಗೆ ಹೋಗಿ ವಾಪಸ್ ಬರಕ್ ಆಗತ್ತ ಅನ್ನೋ ಮಾತನ್ನ ಹೇಳ್ತಾಳೆ. ಹೀಗೆ ಒಂದು ಸಣ್ಣ ಘಟನೆ ಒಂದು ಯುದ್ಧಕ್ಕೆ ಹೇಗೆ ಕಾರಣವಾಗಿತ್ತು ಅನ್ನೋದ್ರ ಬಗ್ಗೆ ನಾವು 1450ರಲ್ಲಿ ಈ ಒಂದು ಘಟನೆ ಸಂಭವಿಸುತ್ತೆ. ಹೀಗೆ ಪ್ರೌಢದೇವರಾಯ ರಾಜಮಂಡ್ರಿವರೆಗೂ ಅಲ್ಲಿ ರೆಡ್ಡಿ ರಾಜ್ಯಗಳನ್ನು ವಶಪಡಿಸಿಕೊಂಡು ತೆಲಂಗಾಣ ಮೊದಲಾದವುಗಳನ್ನು ವಶಪಡಿಸಿಕೊಳ್ತಾನೆ. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ತುಂಗಾಭದ್ರಾ ನದಿ, ಕೃಷ್ಣಾ ನದಿ ಈ ನಡುವಿನ ಮಧ್ಯವನ್ನು ದೋಹಾ ಪ್ರದೇಶ ಅಂತ ಕರೀತೀವಿ ನಾವು. ಇಂಥ ಫಲವತ್ತಾದ ಭೂಮಿಯನ್ನು ಬಹಮನಿ ಆದಿಲ್ ಶಾಹಿಗಳು ವಶಪಡಿಸಿಕೊಳ್ಳುವಂತ ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ಅದರ ವಿರುದ್ಧ ಇವರು ಯುದ್ಧ ಮಾಡ್ತಾನೆ. ಹಾಗೆ ಕರ್ನೂಲು ಪ್ರದೇಶವನ್ನು ಕೂಡ ಈ ಪ್ರೌಢದೇವರಾಯ ವಶಪಡಿಸಿಕೊಳ್ತಾನೆ. ಇವನಿಗೆ ಸಾಮಂತನಾಗಿ ಮತ್ತು ದಂಡನಾಯಕನಾಗಿರ್ತಕ್ಕಂಥನು ಸಾಳುವ ನರಸಿಂಹ. ಈತ ಚಂದ್ರಗಿರಿ, ಇವತ್ತಿನ ಪೆನುಗೊಂಡ, ಆಂಧ್ರದ ಭಾಗದಲ್ಲಿ ಈತ ದಳಪತಿಯಾಗಿ ಕೆಲಸ ಮಾಡ್ತಾನೆ. ಯುದ್ಧದಲ್ಲಿ ಇವರಿಗೆ ಸಾಕಷ್ಟು ನೆರವನ್ನು ಕೊಡತಕ್ಕಂಥ ಬಗ್ಗೆ ನಾವು ನೋಡ್ತೀವಿ. ಹಾಗಾಗಿ ಇವತ್ತಿನ ತಮಿಳುನಾಡು ಆರ್ಕಾಟ್ವರೆಗೂ ಮಣ್ಣೂರುವರೆಗೂ ಈ ಒಂದು ಯುದ್ಧವನ್ನು ಮಾಡಿ ಗೆದ್ದಿರ್ತಕ್ಕಂಥ ಉದಾಹರಣೆಗಳಿದಾವೆ. ಹಾಗೇನೆ ಅದ್ದಂಕಿ, ಬೆಲ್ಲಮಕೊಂಡ, ನಾಗಾರ್ಜುನಕೊಂಡ, ಹೀಗೆ ಕಟಕ್ವರೆಗೂ ಒರಿಸ್ಸಾದವರೆಗೂ ಯುದ್ಧವನ್ನು ಮಾಡಿ ಪ್ರೌಢದೇವರಾಯ ವಿಜಯನಗರಕ್ಕೆ ಒಂದು ದಿಗ್ವಿಜಯಗಳನ್ನು ಮಾಡಿ ಸಾಕಷ್ಟು ಹೆಸರನ್ನು ಕಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಉದಯಗಿರಿ, ಕೊಂಡಬಿಡು ದುರ್ಗಗಳು ಕೂಡ ವಿಜಯನಗರಕ್ಕೆ ಸೇರ್ತವೆ. ಹಾಗಾಗಿ ಈತನಿಗೆ ಒಳ್ಳೆ ಮಂತ್ರಿ ಇರುತ್ತಾರೆ. ಉದಾಹರಣೆಗೆ ಲಕ್ಷ್ಮೀಧರ ಅಮಾತ್ಯ ಅಂತಕ್ಕಂಥವನು. ಈ ಪ್ರೌಢದೇವರಾಯನ ಕಾಲದಲ್ಲಿ ಆ ಲಕ್ಷ್ಮೀಧರ ಅಮಾತ್ಯ ಮಗುವಾಗಿದ್ದಾಗ ಆತನ ತಾಯಿ ಹಾಲೆರೆಯುವಾಗ ಒಂದು ಮಾತನ್ನು ಹೇಳ್ತಾರೆ, ಕೆರೆಯಂ ಕಟ್ಟಿಸು, ಬಾವಿಯಂ ಸವಿಸು, ದೇವಗಾರವಂ ಮಾಡಿಸು ಅಂತಕ್ಕಂಥ ಮಾತನ್ನು. ಇಂತಹ ಒಂದು ಪ್ರಜಾಪಾಲನೆಯನ್ನು ಆರಂಭದಲ್ಲೇನೆ ನಮ್ಮ ಪ್ರೌಢದೇವರಾಯನ ಕಾಲದಲ್ಲಿ ಇತ್ತು. ಹಾಗಾಗಿ ಇಂತಹ ಒಂದು ಪ್ರೌಢದೇವರಾಯ ಬೇರೆ ಯುದ್ಧಗಳಲ್ಲಿ, ಹೋರಾಟಗಳಲ್ಲಿ, ಒಪ್ಪಂದಗಳಲ್ಲಿ ಅಷ್ಟೇ ಅಲ್ಲ, ಅದನ್ನ ಸಾಕಷ್ಟು ಬಿರುದುಗಳು, ಸಾಹಿತಿಗಳವರು ಕೂಡ ಆಗಿದ್ದ. ಆದ್ರೆ ಬಹಳ ಪ್ರಮುಖವಾಗಿ ಈತ ಜಾತ್ಯತೀತ ವ್ಯಕ್ತಿಯಾಗಿದ್ದ. ಇದನ್ನು ಯಾರು ಕೂಡ ಇದುವರೆಗೆ ಗಮನಕ್ಕೆ ತರೋದಿಲ್ಲ. ಪ್ರೌಢದೇವರಾಯ ಕೇವಲ ವೀರಶೈವ ಧರ್ಮಕ್ಕಷ್ಟೇ ಪ್ರೋತ್ಸಾಹ ಕೊಡ್ಲಿಲ್ಲ, ವೀರಶೈವ ಧರ್ಮವನ್ನಷ್ಟೇ, ಹಿಂದೂ ಧರ್ಮವನ್ನಷ್ಟೇ ರೀಬರ್ತ್ ಆಗಿ ಪುನರುಜ್ಜೀವನಗೊಳಿಸ್ಲಿಲ್ಲ. ಎಲ್ಲ ಧರ್ಮವನ್ನು, ಕ್ರೈಸ್ತ ಧರ್ಮವನ್ನು, ಬೌದ್ಧ ಧರ್ಮವನ್ನು, ಜೈನ ಧರ್ಮವನ್ನು, ಹಾಗೆ ಇಸ್ಲಾಂ ಧರ್ಮವನ್ನು ಹೆಚ್ಚಿಗೆ ಅಪ್ಪಿಕೊಂಡು ತನ್ನ ರಾಜ್ಯಭಾರವನ್ನು ಮಾಡಿರ್ತಕ್ಕಂಥದ್ದು ಉಂಟು. ಹಾಗಾಗಿ ಈತ ತನ್ನ ರಾಜಧಾನಿಯಲ್ಲಿ ಮುಸ್ಲಿಮರಿಗೆ ವಿಶೇಷವಾದಂತಹ ಆಶ್ರಯವನ್ನು ಕೊಟ್ಟಿದ್ದ. ಅದನ್ನು ಅಬ್ದುಲ್ ರಜಾಕ್ ಖಾನ್ ಹೇಳ್ತಾನೆ, ಪ್ರೌಢದೇವರಾಯನನ್ನು ನನ್ನ ಗೆಳೆಯನಾಗಿ ನಾನು ನೋಡ್ತಾ ಇದ್ದೀನಿ, ನನ್ನನ್ನು ಕೂಡ ಆತ ಗೆಳೆಯನಾಗಿ ನನ್ನ ನೋಡಿದಾನೆ. ಇವನಂತಹ ಒಂದು ಚಕ್ರವರ್ತಿ ಭಾರತದಲ್ಲಿ ಯಾರು ಇಲ್ಲ, ಇಂತಹ ಒಂದು ಸಾಮ್ರಾಜ್ಯವನ್ನು ನಾನು ಕಣ್ಣಿನಿಂದ ನೋಡಿಲ್ಲ, ಕಿವಿಯಿಂದ ಕೇಳಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಹೀಗೆ ಆತನ ಹೇಳುವಾಗ ಅಬ್ದುಲ್ ರಜಾಕ್ ಖಾನ್ ಒಂದು ಮಾತನ್ನು ಹೇಳ್ತಾನೆ, ವಿಜಯನಗರದಂತಹ ಪಟ್ಟಣ ಮತ್ತೊಂದು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಂದ್ರೆ ಆ ಕಾಲಘಟ್ಟದಲ್ಲಿ ಅಲ್ಲಿನ ಒಂದು ಸುಖ, ಸಮೃದ್ಧಿ, ಒಂದು ಆಡಳಿತ ವೈಖರಿ, ರಾಜಕೀಯ, ಸಮಾಜ ಸ್ಥಿತಿಗತಿಗಳು, ಆರ್ಥಿಕ ಸ್ಥಿತಿಗಳು, ವ್ಯಾಪಾರ ವಹಿವಾಟುಗಳು ಅಷ್ಟು ಸಮೃದ್ಧವಾಗಿದ್ದವು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಹಾಗಾಗಿ ಇಸ್ಲಾಂ ಧರ್ಮಕ್ಕೆ 15ನೇ ಶತಮಾನದಲ್ಲಿ ವಿಜಯನಗರದ ಮೇಲೆ ಸಾಕಷ್ಟು ಅದೊಂದು ಪ್ರಭಾವಿಸಿತ್ತು. ಕಾರಣ ಏನಂದ್ರೆ ಪಕ್ಕದಲ್ಲೇ ಬಹಮನಿ ಸುಲ್ತಾನರು ಆಳ್ವಿಕೆ ಮಾಡ್ತಿದ್ರು, ಅವ್ರನ್ನ ನಾವು ಎದುರಿಸಬೇಕಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ 1ನೇ ದೇವರಾಯನ ಕಾಲದಲ್ಲೇನೆ ಪಾನಯ್ಯ ಕೋಟೆಯನ್ನು ಸಮದ್ ಮುಲ್ಕ್ ಅಂತಕ್ಕಂಥವನಿಗೆ ಕೊಡ್ತಾರೆ, ಅಲ್ಲಿ ಅವನು ಆಳ್ವಿಕೆ ಮಾಡ್ತಾನೆ. ಆನಂತರ 2ನೇ ದೇವರಾಯನ ಕಾಲದಲ್ಲಿ ಹೆಚ್ಚಿನ ಮುಸ್ಲಿಂ ಸೈನಿಕರನ್ನು ವಿಜಯನಗರದ ಸೈನ್ಯಕ್ಕೆ ಸೇರಿಸಿಕೊಳ್ತಾರೆ. ಬಹಮನಿ ಅರಸರನ್ನು ಗೆಲ್ಲಲು 2ನೇ ದೇವರಾಯನ ಗೆದ್ದ ಮುಸ್ಲಿಂ ಅಶ್ವದಳ ಮತ್ತು ಬಿಲ್ಲುಗಾರರ ಪಡೆಯನ್ನು ಪಡ್ಕೊಳ್ತಾನೆ. ಅದನ್ನ ಫೆರಿಸ್ತ್ ಅವ್ರು ಹೇಳ್ತಾರೆ, ಸಾಕಷ್ಟು ಮುಸ್ಲಿಂ ಸೈನಿಕರಲ್ಲಿ ಈ ಅಶ್ವಗಳನ್ನು ಮತ್ತು ಈ ಗೆರಿಲ್ಲಾ ವಾರ್ಫೇರ್ ಆಗಿ ಏನಂತ ಕರಿತೀವಿ ಅದಕ್ಕೆ ಅವ್ರನ್ನ ಬಳಸ್ಕೊಳ್ತಾ ಇದ್ರು, ಬಿಲ್ಲುಗಾರರಾಗಿ ಅವರನ್ನು ಬಳಸ್ಕೊಂಡಿದ್ರು. ಹಾಗಾಗಿ 2ನೇ ದೇವರಾಯ ಮುಸ್ಲಿಂ ಸೈನಿಕರಿಗೆ ಮಸೀದಿಯನ್ನು ಕಟ್ಟಿಸಿಕೊಟ್ಟಿರ್ತಕ್ಕಂಥದ್ದು ಮತ್ತು ತನ್ನ ಆಸ್ಥಾನದಲ್ಲಿ ತನ್ನ ಸಿಂಹಾಸನದಲ್ಲಿ ಕುರಾನ್ ಪ್ರತಿಯನ್ನು ಇಟ್ಕೊಂಡು ತನ್ನ ಆರಾಧನೆ ಮಾಡ್ತಕ್ಕಂಥದ್ದು.
ನಾವು ಇವತ್ತು ಕೂಡ ಸರ್ವಧರ್ಮದ ಒಂದು ಸಮನ್ವಯತೆಯನ್ನು ಆತನ ಕಾಲದಲ್ಲಿ ನೋಡ್ತೀವಿ. ಎರಡನೇ ದೇವರ 10,000 ತುರುಷ್ಕ ಕುದುರೆಗಳನ್ನು ವಿದೇಶದಿಂದ ಅದನ್ನ ಕುದುರೆಗಳನ್ನ ತರಿಸ್ಕೊಂಡಿದ್ದು ಮತ್ತು ಇಲ್ಲಿನ ಸೈನಿಕರಿಗೆ ಅದನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ಬಗ್ಗೆ ನಾವು ನೋಡ್ತೀವಿ. ಆಗಿನ ಕಾಲದಲ್ಲಿ ಮುಸ್ಲಿಂ ಪೈಲ್ವಾನರಿದ್ರು, ಅವ್ರು ಯಾವ ರೀತಿಯಾಗಿ ಸ್ಥಳೀಯರಿಗೆ ಟ್ರೈನಿಂಗ್ ಕೊಡ್ತಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ವಿದೇಶಿ ಯಾತ್ರಿಕರು ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ವಿಶೇಷವಾಗಿ ಈ ಕಾಲಘಟ್ಟದಲ್ಲಿ ಇವತ್ತಿನ ಕಮಲ ಮಹಲ್ ಹಿಂಭಾಗದಲ್ಲಿ ಮುಸ್ಲಿಮರ ಗೋರಿಗಳಿದಾವೆ. ಅದೇ ರೀತಿ ಕಡ್ಡಿರಾಂಪುರದಲ್ಲಿ ಕೂಡ 2 ಮಸೀದಿಗಳನ್ನು ಈ ಪ್ರೌಢದೇವರಾಯ ಮುಸ್ಲಿಮರಿಗೆ ಕಟ್ಟಿಸಿಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ನೋಡ್ತೀವಿ. ಆತನ ಶುರು ಮಾಡ್ತಾನೆ, ಸಾಳುವಾದ ನರಸಿಂಹರಾಯ ಅದನ್ನ ಪೂರ್ಣಗೊಳಿಸ್ತಾನೆ. ಹಾಗಾಗಿ ಅಲ್ಲಿ ಕಟ್ಟಿಗೆ ಅಹಮದ್ ಖಾನ್ ಅಂತಕ್ಕಂಥವನು ಆ ಕಾಲಕ್ಕನೆ ಪ್ರೌಢದೇವರಾಯನ ಕಾಲಕ್ಕನೆ ಒಂದು ಬಾವಿಯನ್ನು ತೋಡಿಸ್ತಾನೆ. ಅದೇ ರೀತಿ ಒಂದು ಧರ್ಮಶಾಲೆಯನ್ನು ನಿರ್ಮಾಣ ಮಾಡ್ತಾನೆ. ಯಾಕೆ ಈ ಮಾತನ್ನ ನಿಮಗೆ ಹೇಳ್ತಾ ಇದ್ದೀನಿ ಬಂಧುಗಳಂದ್ರೆ, ಈ ಎಲ್ಲಾ ಧರ್ಮಕ್ಕೂ ಕೂಡ ಆತ ಪ್ರೋತ್ಸಾಹ ಮಾಡಿದ ಪ್ರೌಢದೇವರಾಯ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಸ್ಮರಣೆ ಮಾಡ್ಕೋಬೇಕಾಗತ್ತೆ. ಇವತ್ತಿಗೂ ಕೂಡ 3 ಗೋರಿಗಳನ್ನು ನಾವು ಇವತ್ತು ಹಂಪಿ ಪರಿಸರದಲ್ಲಿ ಕಾಣ್ತೀವಿ, 2 ಗೋರಿಗಳನ್ನು ಕಡ್ಡಿರಾಂಪುರ ಪರಿಸರದಲ್ಲಿ ಕಾಣ್ತೀವಿ. ಇಲ್ಲಿ ಹಿಂದೂ ಧರ್ಮ ಇರ್ಬೋದು, ಜೈನ ಧರ್ಮ, ಬೌದ್ಧ ಧರ್ಮ, ಶೈವ, ವೈಷ್ಣವ, ಕ್ರಿಶ್ಚಿಯನ್ ಮೊದಲಾದವುಗಳಿಗೆ ಅವರ ಕುರುಹುಗಳು ಈಗಲೂ ಕೂಡ ಇದಾವೆ. ಇದನ್ನ ವಿದೇಶಿ ಯಾತ್ರಿಕರು ಇರ್ತಕ್ಕಂಥರ ಬಗ್ಗೆನೂ ಕೂಡ ನೋಡ್ತೀವಿ ನಾವು. ಪ್ರೌಢದೇವರಾಯ ಕಲಿನೂ ಕೂಡ ಆಗಿದ್ದ, ಆತ ಒಬ್ಬ ಒಳ್ಳೆ ಬೇಟೆಗಾರನಾಗಿದ್ದ. 1434ರಲ್ಲಿ ಇವತ್ತಿನ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಮಚ್ಚೇನಹಳ್ಳಿ ಗ್ರಾಮಕ್ಕೆ ಬೇಟೆಗೆಂದು ಬರ್ತಾನೆ. ಆಗ ಇದೆಲ್ಲವೂ ಕೂಡ ತುಂಬಾ ಹುಲ್ಲುಗಾವಲು ಪ್ರದೇಶ, ದೊಡ್ಡ ಡೆನ್ಸ್ ಫಾರೆಸ್ಟ್ ಅಂತ ಏನು ಕರಿತೀವಿ, ಅದು ಅಭಯಾರಣ್ಯ. ಹಾಗಾಗಿ ಅಲ್ಲಿ ಬೇಟೆಗೆ ಬಂದಾಗ ಇವತ್ತು ಜಟಿಂಗರಾಮೇಶ್ವರ, ಬ್ರಹ್ಮಗಿರಿ, ಅದು ಅಶೋಕನ ಶಿಲಾಶಾಸನ ಅಲ್ಲೇ ಇರೋದು. ಹಾಗಾಗಿ ಹಿಸಿಲಾ ಅಂತಕ್ಕಂಥ ಪಟ್ಟಣ ಇದೆ ಅಲ್ಲಿ. ಅಶೋಕನ ದಕ್ಷಿಣ ಭಾಗದ ರಾಜಧಾನಿ ಕೂಡ ಅದಾಗಿತ್ತು. ಆ ಪ್ರದೇಶಕ್ಕೆ ಈತ ಹೋದಾಗ ಅಲ್ಲಿ ಚಿನ್ನಗರಿ ನದಿ ಅಂತಕ್ಕಂಥದ್ದು ಹರಿತಾ ಇದೆ. ಆ ಭಾಗದಲ್ಲಿ ಮಚ್ಚೇನಹಳ್ಳಿಯಲ್ಲಿ ಬೇಟೆಗೆ ಹೋಗಿ ಜಟಿಂಗರಾಮೇಶ್ವರನ ದರ್ಶನ ಮಾಡ್ತಾನೆ ಅಲ್ಲಿ. ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಶ್ರೀರಾಮಚಂದ್ರ ಸೀತೆಯನ್ನು ಹುಡ್ಕೊಂಡು ಹೋಗ್ಬೇಕಾದ್ರೆ ಈ ಹಂಪಿಗೆ ಬಂದು, ಹಂಪಿಯಿಂದ ಕಿಷ್ಕಿಂಧೆಗೆ ಬಂದು ಮತ್ತೆ ಅವನು ಹೋಗ್ಬೇಕಾದ್ರೆ ಜಟಿಂಗರಾಮೇಶ್ವರಕ್ಕೆ ಹೋಗ್ತಾನೆ. ಈ ಸೀತೆಯನ್ನು ಹೊತ್ಕೊಂಡು ಹೋಗುವಾಗ ಜಟಾಯು ಅಂತಕ್ಕಂಥ ಪಕ್ಷಿ ಆತನನ್ನು ತಡಿತಾಳೆ. ಆ ತಡೆದಂತ ಸಂದರ್ಭದಲ್ಲಿ ಆ ರೆಕ್ಕೆಯನ್ನು ಅವನು ರಾವಣ ಕಡಿತಾನೆ. ಅದಕ್ಕೆ ಅಲ್ಲಿ ಜಟಿಂಗರಾಮೇಶ್ವರ ಅಂತಕ್ಕಂಥ ರಾಮೇಶ್ವರ ದೇವಸ್ಥಾನವನ್ನು ಪ್ರಾಚೀನ ಕಾಲದಲ್ಲೇ ಅದನ್ನು ನಿರ್ಮಾಣ ಮಾಡಿದ್ದಾರೆ. ವಿಜಯನಗರ ಅರಸರು ಅದನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಅಂತಹ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಪ್ರೌಢದೇವರಾಯ ಹೋಗಿ ತನ್ನ ಪ್ರಜೆಗಳಿಗೆ ತಾನು ಬೇಟೆಗೋಸ್ಕರವಾಗಿ ಅಲ್ಲಿ ಹೋಗಿರ್ತಾನೆ, ಬೇಟೆಯಾಡ್ತಾನೆ. ಹಾಗಾಗಿ ಅದಕ್ಕೆ ಗಜಬೇಟೆಗಾರ ಅಂತಕ್ಕಂಥ ಒಂದು ಬಿರುದನ್ನು ಕೊಡ್ತಾರೆ. ಸುಮಾರು 70 ವರಹಗಳ ಆದಾಯ ಬರತಕ್ಕಂಥ ಒಂದು ಭೂಮಿಯನ್ನು ಆ ದೇವಸ್ಥಾನಕ್ಕೆ ಆತ ಬಳುವಳಿಯಾಗಿ ಕೊಟ್ಟು ಬರ್ತಾನೆ. ಹೀಗೆ ಒಬ್ಬ ಅರಸ ಸೆಕ್ಯುಲರ್ ಆಗಿ ಹೇಗಿದ್ದ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ನಮ್ಗೆ ಕಂಡು ಬರುತ್ತೆ. ಪ್ರೌಢದೇವರಾಯನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ಮಾಡ್ಬೇಕಾಗತ್ತೆ ಇವತ್ತು ಬಂಧುಗಳೇ. ವಿಜಯನಗರ ಕಾಲದಲ್ಲಿ ನಾನು ಮೊದಲನೇ ಹೇಳಿದೆ ನಿಮ್ಗೆ, ಸುಮಾರು 200ಕ್ಕೂ ಹೆಚ್ಚು, ಇದು ಹೇಗೆ ನಾವು ಚೀನಾವನ್ನು ಇತಿಹಾಸಕಾರರ ನಂದನವನ ಅಂತ ಕರಿತೀವಿ, ಹಾಗೆ ಪ್ರೌಢದೇವರಾಯನ ಕಾಲದ ವಿಜಯನಗರವನ್ನು ಸಾಹಿತಿಗಳ ಸ್ವರ್ಗ ಅಂತ ಕರಿತೀವಿ. ಇದು ಕವಿಗಳ ನಂದನವನ ಅಂತಂದು ಕೂಡ ನಾವು ಕರಿಬೇಕಾಗತ್ತೆ. ಯಾಕಂದ್ರೆ ಲಕ್ಕಣ ದಂಡೇಶ, ಕುಮಾರ ಬಂಕನಾಥ, ಕರಸ್ಥಳದ ನಾಗಿದೇವ, ಮಗ್ಗೆಯ ಮಾಯಿದೇವ, ಚಾಮರಸ, ಗುರುಬಸವ, ಕಲ್ಲುಮಠದ ಪ್ರಭುದೇವ, ಚಂದ್ರಕವಿ, ಜಕಣಾಚಾರ್ಯ, ಈತನ ಆಶ್ರಿತ ಕವಿಗಳು, ಇಂತಹ ಮಹಾ ಕವಿಗಳು. ಅಂದ್ರೆ ಈ ಎಲ್ಲಾ ಕವಿಗಳನ್ನು ನಾನು ಒಂದು ರೀತಿಯಲ್ಲಿ ಫಿಲಾಸಫರ್ಸ್, ವೈಚಾರಿಕ ಚಿಂತಕರು ಮತ್ತೆ ಸಮಾಜ ಸುಧಾರಕರು ಅನ್ನೋ ನಿಟ್ಟಿನಲ್ಲಿ ಭಾವಿಸ್ತೀನಿ. ಯಾವ್ದು ಸೋಷಿಯಲ್ ರಿಫಾರ್ಮರ್ಸ್, ಅವರ ಕಾಯಕನೂ ಕೂಡ ಅವರ ಉದ್ದೇಶಗಳು ಕೂಡ ಹಾಗೆ ಇದ್ದು. ಹಾಗಾಗಿ ಮಲ್ಲಿಕಾರ್ಜುನ ಅಥವಾ 3ನೇ ದೇವರಾಯ ಅಂತ ಏನು ಕರಿತೀವಿ, 1446ರಿಂದ 1466ವರೆಗೆ ಆಳ್ವಿಕೆ ಮಾಡುವಾಗ ಜನವಶ್ಯದ ಕಲ್ಲರಸ ಇವನ ಪೋಷಣೆಯನ್ನು ಕೂಡ ಪಡೆದಿದ್ದ. ವಿಶೇಷವಾಗಿ ಈತನ ಕಾಲದಲ್ಲಿ ಅನೇಕ ಜನ ಈ ಒಂದು ಕವಿಗಳು, ಸಾಹಿತಿಗಳು ಇರುವಂತೆ ಯತಿಗಳು, ವೈರಾಗ್ಯ ಪುರುಷರು ಇರ್ತಾರೆ. ಸಾಳುವ ನರಸಿಂಹನ ಕಾಲಕ್ಕೆ ಬಂದಾಗ ಶ್ರೀಪಾದರಾಜರಿಗೆ ಆತನ ಆಶ್ರಯ ನೀಡಲಿಲ್ಲ. ಆದ್ರೂ ಕೂಡ ಆತನನ್ನು ತನ್ನ ಅರಮನೆಗೆ ಕರೆಸಿಕೊಂಡು ಸನ್ಮಾನ ಮಾಡಿರ್ತಕ್ಕಂಥ ಸಂಗತಿ ಕಂಡು ಬರುತ್ತೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಹಿಂದಿನ ಕೂಡ ಅನೇಕ ಮಠಾಧೀಶರು, ಸಾಧುಗಳು, ಸನ್ಯಾಸಿಗಳು, ಕವಿಗಳು, ಸಾಹಿತಿಗಳಿಗೆ ಇಲ್ಲಿ ಪೋಷಕರಾಗಿದ್ರು. ಇಂಥ ಪೋಷಣೆ 10 ವರ್ಷಗಳ ನಂತರ ಅದು ಇಲ್ಲದಾಯ್ತು ಅನ್ನೋದ್ರ ಬಗ್ಗೆ ನಮ್ಮ ಚರಿತ್ರೆಕಾರರು ಆ ಬಗ್ಗೆ ಹೇಳ್ತಾರೆ. ವಿಜಯನಗರದ ಅರಸರ ಧರ್ಮ, ಭಾಷೆ, ಸರ್ವ ಸಮಾನವಾಗಿ ಅವರು ಪ್ರೋತ್ಸಾಹ ಮಾಡ್ತಕ್ಕಂಥ ವೈಖರಿ, ವಿಶೇಷವಾಗಿ ವೈದಿಕ ಧರ್ಮದ ಒಂದು ಪೋಷಣೆ, ಈ ವೈದಿಕ ಧರ್ಮದಲ್ಲಿ ಇರ್ತಕ್ಕಂಥ ಕೆಲವು ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕ್ತಕ್ಕಂಥ ಒಂದು
ದಿಟ್ಟ ಕ್ರಮವನ್ನು ಪ್ರೌಢದೇವರಾಯನ ಕಾಲದಲ್ಲಿ ನಾವು ಕಾಣ್ತೀವಿ. ಇಲ್ಲಿ ವೀರಶೈವ ಧರ್ಮದಲ್ಲಿ ಬಹುತೇಕ ಜನರಿಗೆ ನಂಬಿಕೆ ಇತ್ತು. ಕವಿಗಳು ಮತ್ತು ಸಾಹಿತಿಗಳು ಆ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಒಂದು ವಿಚಾರಧಾರೆಯನ್ನು ಮಂಡಿಸಿದ್ರು. ಉದಾಹರಣೆಗೆ ಮಧುರ, ಭಾಸ್ಕರ, ಕಲ್ಯಾಣ ಕೀರ್ತಿ, ತೆರಕಣಾಂಬಿ ಬೊಮ್ಮರಸ, ಆದಿಯಪ್ಪ, ಸಾಳ್ವ, ಮಂಗರಸ, ಹೀಗೆ ಆರಂಭದಲ್ಲಿ ನೀವು ಕನ್ನಡ ಸಾಹಿತ್ಯದಲ್ಲಿ ಮೊದಲು ನಾವು ಪಂಪಯುಗ ಅಂತ ನೋಡ್ತೀವಿ. ಜೈನರೇ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಕೆಲಸವನ್ನು ಆರಂಭದಲ್ಲಿ ಮಾಡ್ತಾರೆ. ಅದಾದ ನಂತರ 12ನೇ ಶತಮಾನದಲ್ಲಿ ವೀರಶೈವ ಸಾಹಿತ್ಯದ ಒಂದು ಪ್ರಭಾವವನ್ನು ನೋಡ್ತೀವಿ. ಅದಾದ ನಂತರ ಜೈನ ಕವಿಗಳು ಕಡಿಮೆ ವೀರಶೈವ ಸಾಹಿತ್ಯದ ಒಂದು ಬೆಳವಣಿಗೆ ಹೇಗೆ ಬೆಳೆದಿದೆ ಅನ್ನೋದ್ರ ಬಗ್ಗೆ ರಮಶ್ರೀ ಮುಗಿಯೋಳು ಮೊದಲಾದವರು ಸಾಕಷ್ಟು ಇದರ ಬಗ್ಗೆ ಚಿಂತನೆ ಮಾಡಿದ್ದಾರೆ. ವಿಶೇಷವಾಗಿ ಜೈನ, ವೀರಶೈವ ಹಾಗೂ ವೈದಿಕ ಧರ್ಮದ ಕವಿಗಳಲ್ಲಿ ಕಾಣಿಸ್ಕೊಂಡ್ರು ಕೂಡ ಅವರ ಒಂದು ವಿಚಾರಧಾರೆ ಬೇರೆ ಬೇರೆ ಬಗೆಯಲ್ಲಿರ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಆದ್ರೂ ಕೂಡ ಈ ಕೇಶವವರ್ಣಿ, ಅದಾದ ನಂತರ ಯಶಕ ಕೀರ್ತಿ, ಗುಬ್ಬಿ ಮಲ್ಲಣ್ಣಾರ್ಯ, ಮಹಾಲಿಂಗ ದೇವ, ಇವೆಲ್ಲವೂ ಕೂಡ ತಮ್ಮದೇ ಆದ ನೆಲೆಯಲ್ಲಿ ಕೃತಿಗಳನ್ನು ಬರೆದಿರ್ತಕ್ಕಂಥ ಬಗ್ಗೆ ನಾವು ನೋಡ್ತೀವಿ. ಕಲ್ಲು ಮಠದ ಪ್ರಭುದೇವ, ಅಲ್ಲಮ, ಈ ಒಂದು ರೀತಿಯಲ್ಲಿ ಹೇಗೆ ಒಂದು ಕೊಂಡಿ ಕಳಚಿ ಹೋಗುತ್ತಾ ಕಂಡಿ ಜೋಡಣೆಗೋಸ್ಕರವಾಗಿ ಹಳೆಯದನ್ನು ಗತಕಾಲದಲ್ಲಿ ನಡೆದು ಹೋಗಿರ್ತಕ್ಕಂಥ ಘಟನೆಗಳನ್ನು ವಚನಗಳ ಮೂಲಕ ಹೇಗೆ ಕಟ್ಟುವಂತಹ ಒಂದು ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಸಾಕಷ್ಟು ಜನ ಆಲೋಚನೆ ಮಾಡ್ತಾರೆ. ಇಲ್ಲಿ ಜೀವನ ವಿಧಾನಗಳಿರ್ಬೋದು, ಹಿಂಸೆ, ಅಹಿಂಸೆ, ನಂತರ ಪ್ರತಿಯೊಂದು ಸಂಗತಿಗಳನ್ನು ಇವರು ಮೆಲುಕು ಹಾಕ್ತಾರೆ. ಹಾಗಾಗಿ ಗುರುನಂಜ ಭಾಸ್ಕರ, ಲಿಂಗಣಾಚಾರ್ಯ, ಅದೇ ರೀತಿ ಮಹಾಲಿಂಗ ದೇವನ ವಚನಗಳಲ್ಲಿ, ಜಕ್ಕಣಾಚಾರ್ಯನ ಸ್ವರವಚನಗಳಲ್ಲಿ, ಕುಮಾರ ಬಂಕನಾಥನ, ಹೀಗೆ ಇರೋ ಟೀಕೆ ಮಾಡೋದ್ರಲ್ಲಿ ಸಾಕಷ್ಟು ವೈಚಾರಿಕ ಚಿಂತನೆಗಳು ಅಡಗಿದ್ದಾವೆ. ಹಾಗಾಗಿ ಇಂಥ ಒಂದು ಕವಿಗಳು, ಸಾಹಿತಿಗಳು ವಿಜಯನಗರ ಕಾಲದ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಚಾಪನ್ನು ಮೂಡಿಸಿರ್ತಕ್ಕಂಥ ಬಗ್ಗೆ ನಾವು ನೋಡ್ತೀವಿ. ವಿಶೇಷವಾಗಿ ವೀರಶೈವ ಕವಿಗಳು ಭೀಮಕವಿ, ಗುಬ್ಬಿ ಮಲ್ಲಣ್ಣ, ಲಕ್ಕಣ ದಂಡೇಶ, ಕರಸ್ಥಳದ ನಾಗಿದೇವ, ಮಗ್ಗೆಯ ಮಾಯಿದೇವ, ಚಾಮರಸ, ಹಾಗೆ ಸಪ್ತಕಾವ್ಯದ ಗುರುಬಸವ, ಬೊಮ್ಮರಸ, ಶಿಂಗಿರಾಜ, ಸುರಂಗ, ಶಂಕರದೇವ, ನಂಜುಂಡ ಮೊದಲಾದವರು, ಚನ್ನಬಸವಾಂಕ, ಹೀಗೆ ವಿರೂಪಾಕ್ಷ ಪಂಡಿತ ಮೊದಲಾದವರು ಈ ಕಾಲದ ವೀರಶೈವ ಕವಿಗಳಾಗಿ ಈ ಭಾಗದ ಸಂಸ್ಕೃತಿ, ಚರಿತ್ರೆ, ನಾಗರಿಕತೆಯನ್ನು ಜನರಿಗೆ ತಮ್ಮದೇ ಆದಂತಹ ಶೈಲಿಯಲ್ಲಿ ಪ್ರಚುರಪಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ವಿಶೇಷವಾಗಿ ಪ್ರೌಢದೇವರಾಯ ಸಾಹಿತ್ಯ ಪೋಷಣೆ ಮಾಡುವ ಅರಸರಲ್ಲಿ ಅಗ್ರಗಣನಾಗಿ ಕಂಡು ಬರ್ತಾನೆ. ಈತನಿಗೆ ವೀರಶೈವ ಆಗಮ ಸಾರ ಸಂಪನ್ನ ಎಂದು ಕರೀತಾರೆ. ಪ್ರೌಢದೇವರಾಯನಿಗೆ ಒಂದು ಬಿರುದಿರುತ್ತೆ, ವೀರಶೈವ ಆಗಮನ ಸಾರ ಸಂಪನ್ನ ಅಂತಕ್ಕಂಥದ್ದು. ಯಾಕಂದ್ರೆ ಆತನ 101 ವಿರಕ್ತರಿಗೆ ಅನೇಕ ಜನ ಕವಿ ಸಾಹಿತಿಗಳಿಗೆ ಆಶ್ರಯ ನೀಡಿದ್ದ, ಕಲೆ, ಸಾಹಿತ್ಯ, ಧರ್ಮಕ್ಕೆ ಪ್ರೋತ್ಸಾಹ ನೀಡೋದ್ರಿಂದ ಈ ಒಂದು ಮಾತನ್ನ ಅವರು ಕರೀತಾರೆ. ಅದೇ ರೀತಿ ಕೃಷ್ಣದೇವರಾಯನಿಗೆ ಆಂಧ್ರ ಭೋಜ ಅಂತಂದು ಕರೀತಾರೆ. ಹೀಗೆ ಜಕ್ಕಣಾಚಾರ, ಲಕ್ಕಣ ದಂಡೇಶ, ಪ್ರೌಢದೇವರಾಯನ ಅಮಾತ್ಯರು ವೀರಶೈವ ಸಾಹಿತ್ಯದ ಬಗ್ಗೆ ಪುನರುಜ್ಜೀವನದ ನೇತಾರರು ಕೂಡ ಇವರು ಆಗಿದ್ರು. ಹಾಗಾಗಿ ಪ್ರೌಢದೇವರಾಯ ತನ್ನ ಆತ್ಮೀಯ ಸ್ನೇಹಿತರಾಗಿ ದಂಡನಾಯಕರನ್ನು ಇಟ್ಕೊಂಡಿದ್ದ, ಅಮಾತ್ಯರನ್ನು ಇಟ್ಕೊಂಡಿದ್ದ, ಅವರ ನೆರವನ್ನು ಪಡ್ಕೊಳ್ತಾ ಇದ್ದ. ಹಾಗಾಗಿ ವೀರಶೈವ ಸಾಹಿತ್ಯದ ಪುನರುಜ್ಜೀವನಕ್ಕೆ ಅಂತ ಒಂದು ಪ್ರೀತಿ, ಆ ಒಂದು ಸ್ನೇಹ, ಫ್ರೆಂಡ್ಶಿಪ್ ಅಂತಕ್ಕಂಥದ್ದು ಏನಿದೆ, ಆ ಕವಿಗಳೊಡನೆ, ಕಲಿಗಳೊಡನೆ, ದಂಡನಾಯಕರೊಡನೆ, ತನ್ನ ಸಾಮಂತರೊಡನೆಗೆ ಅಚ್ಚುಮೆಚ್ಚಿನ ಒಂದು ವಿಶ್ವಾಸವನ್ನ ಗಳಿಸಿದ್ದ. ಆ ನಿಟ್ಟಿನಲ್ಲಿ ಆ ಸಾಹಿತ್ಯಕ್ಕೆ ಒಂದು ಪ್ರೋತ್ಸಾಹ ಬಂತು. ಹಾಗಾಗಿ ಈ ಪ್ರೌಢದೇವರಾಯನ ಕಾಲದಲ್ಲಿ ವಚನಗಳ ಒಂದು ಸಂಕಲನ, ಪರಿಷ್ಕರಣಾ ಕಾರ್ಯ ನಡೀತಾ ಇದೆ. ಹಾಗಾಗಿ ಈ ಬಹುತೇಕ ಜನ ಪ್ರೌಢದೇವರಾಯನಿಗೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಭಾವನೆಗಳು ಬಂತು, ಯಾಕೆ ಹಿಂದಿನ ಅರಸರು ಮಲ್ಲಿಕಾರ್ಜುನ ಇದ್ದ, ವಿರೂಪಾಕ್ಷ ಇದ್ದ, ಇಮ್ಮಡಿ ಹರಿಹರ ಇದ್ದ, ಅವರೆಲ್ಲ ಯಾಕೆ ಈ ರೀತಿಯಾದಂತ ಒಂದು ಧಾರ್ಮಿಕ ಸೇವೆಯನ್ನು ಮಾಡ್ಲಿಲ್ಲ? ಆಗ ನಮಗೆ ಒಂದು ಇದು ಬರುತ್ತೆ, ಪ್ರೌಢದೇವರಾಯನಿಗೆ ಒಂದು ಹೃದಯ ಕಾಯಿಲೆ ಅನ್ನತಕ್ಕಂಥದ್ದು ಇರುತ್ತೆ. ಆ ಹೃದಯ ಕಾಯಿಲೆಗೆ ಸಾಕಷ್ಟು ಹಾರ್ಟ್ ಡಿಸೀಸ್ ಇಂದ ಆತ ಸಾಕಷ್ಟು ಸಫರ್ ಆಗ್ತಿರ್ತಾನೆ. ಆಗ ನಾಗದೇವ ಅಂತಕ್ಕಂಥವನು ಸುಮಾರು ಪ್ರದೇಶಗಳನ್ನು ತಿರುಗಿ ನೂರಾರು ಸಂತರನ್ನು ಭೇಟಿ ಮಾಡಿ, ಆನಂತರ ಆಯುರ್ವೇದಿಕ್ ಪಂಡಿತರನ್ನು ಭೇಟಿ ಮಾಡಿ, ವಿವಿಧ ಜಲಗಳಿಂದ ಆ ಜಲವನ್ನು ತಂದು ಆತನಿಗೆ ಕೊಡ್ತಾನೆ. ಆದ್ರೂ ಕೂಡ ಅದಾಗೋದಿಲ್ಲ. ಕೊನೆಗೆ ಇಂಥ ಎಲ್ಲ ಅನೇಕ ಪಂಡಿತರನ್ನು ಭೇಟಿ ಮಾಡಿ ಆ ಹೃದಯ ಕಾಯಿಲೆ ವಾಸಿಯಾಗುತ್ತೆ. ಆ ಒಂದು ಸಂತೋಷಕ್ಕೆ
ಪ್ರೌಢದೇವರಾಯ ಈ ಒಂದು ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಟ್ಟ ಅಂತಕ್ಕಂಥ ಅಭಿಪ್ರಾಯಗಳು ಕೂಡ ಇಲ್ಲಿದ್ದಾವೆ. ಹಾಗಾಗಿ ಪ್ರೌಢದೇವರಾಯನ ಕಾಲದಲ್ಲಿ ಈ ವಚನಗಳ ಸಂಕಲನ, ಪರಿಷ್ಕರಣೆ, ವ್ಯಾಖ್ಯಾನ ಕಾರ್ಯಗಳು ಜರುಗುತ್ತವೆ. ಕಲ್ಯಾಣ ಕ್ರಾಂತಿಯ ನಂತರ ವಚನ ಸಾಹಿತ್ಯ ಛಿದ್ರಗೊಂಡಿತ್ತು, ತಮ್ಗೆಲ್ಲ ಗೊತ್ತಿದೆ. ಯಾಕೆ ಸುಮಾರು 300 ವರ್ಷಗಳ ಕಾಲ ಈ ರೀತಿಯಾಗಿ ಬರಡಾಯ್ತು. ವಚನ ಕ್ರಾಂತಿ ನಡೆದ ನಂತರ ಅಲ್ಲಿ ಆ ವಚನಕಾರರು ಬರೆದಂತಹ ಎಲ್ಲ ಹಸ್ತಪ್ರತಿಗಳನ್ನು ಸುಟ್ರು. ಹೇಗೆ ಮಹರ್ಷಿ ವಾಲ್ಮೀಕಿ ರಾಮಾಯಣವನ್ನು ಬರೆದಾಗ ಒಬ್ಬ ಶೂದ್ರ ರಾಮಾಯಣವನ್ನು ಬರೆದನ್ನ ಕಾರಣಕ್ಕೋಸ್ಕರವಾಗಿ ಆ ಹಸ್ತಪ್ರತಿಗಳನ್ನು ಅರಬ್ಬಿ ಸಮುದ್ರಕ್ಕೆ ಮೇಲ್ವರ್ಗದವರು ತಕೊಂಡೋಗಿ ಅದನ್ನ ಹಾಕ್ತಾರೆ. ಹಾಗಾಗಿ ನಿಜವಾದಂತ ವಾಲ್ಮೀಕಿ ರಾಮಾಯಣ 12,000 ಶ್ಲೋಕದಿಂದ 24,000 ಶ್ಲೋಕ ಹೇಗಾಯ್ತು ಅನ್ನೋದ್ರ ಬಗ್ಗೆ, ಮತ್ತೆ ಅಲ್ಲಿ 7 ಕಾಂಡಗಳು ಹೇಗಾಗದು ಅನ್ನೋದ್ರ ಬಗ್ಗೆ, ಹೀಗೆ ಅದರಲ್ಲಿ ವರ ಮತ್ತು ಶಾಪಗಳ ಬಗ್ಗೆ ಸಾಕಷ್ಟು ಜನ ಚಿಂತನೆ ಮಾಡಿದ್ದಾರೆ. ಹಾಗೇನೆ ವಚನ ಕ್ರಾಂತಿಯ ನಡೆದ ನಂತರ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಮಹಾ ಆಧಾರಗಳು, ಆಕಾರಗಳು ಏನಿದ್ದವು, ಆ ವಚನಗಳನ್ನು ಅದನ್ನ ವಿಚ್ಛಿದ್ರಗೊಳಿಸಿದ್ರು, ನಾಶಪಡಿಸಿದ್ರು. ಅಂತ ನಾಶಪಡಿಸಿರ್ತಕ್ಕಂಥದ್ದನ್ನು ಪುನಃ ಕಟ್ಟುವಂತಹ ಕೆಲಸ ಪ್ರೌಢದೇವರಾಯನ ಕಾಲದಲ್ಲಿ ಆಗುತ್ತೆ. ಚದುರು ಹೋಗಿತ್ತು ಅಂತಹ ಒಂದು ವಸ್ತುಗಳು, ವಿಷಯಗಳು, ಮಾಹಿತಿಗಳು. ಹಾಗಾಗಿ ಸಾವಿರಾರು ಹಸ್ತಪ್ರತಿಗಳಿಂದ ಅವನು ವಿವಿಧ ರೂಪಗಳಲ್ಲಿ ಸಂಕಲಿಸುವ, ಸಂಗೋಪನೆ ಮಾಡುವ ಕಾರ್ಯ ಜರುಗಿತು. ಲಕ್ಕಣ, ದಂಡೇಶ, ಜಕ್ಕಣಾಚಾರ್ಯ ಅಂತ ಅಧಿಕಾರಿಗಳು ಇದಕ್ಕೆ ನೇತಾರರು, ಪ್ರೋತ್ಸಾಹಕರೂ ಆದರು. ವಚನ ಸಂಬಂಧವಾದ ಸಂರಕ್ಷಣಾ ಕಾರ್ಯಕ್ಕೆ ಪಾಂಡಿತ್ಯಪೂರ್ಣವಾದ ಕೆಲಸಗಳಿಗೆ ವಿಜಯನಗರ ಕೇಂದ್ರವಾಯಿತು. ಮಗ್ಗಿಯ ಮಾಯಿದೇವ, ಮಹಾಲಿಂಗದೇವ, ಜಕ್ಕಣಾಚಾರ್ಯ, ಕುಮಾರ ಬಂಕನಾಥ, ಪ್ರಭುದೇವ ಇವರ 36 ವಚನಕಾರರ 729 ವಚನಗಳು ಆ ಕಾಲಕ್ಕೆ ಬೆಳಕಿಗೆ ಬರ್ತವೆ. ಗುಬ್ಬಿಯ ಮಲ್ಲಣ್ಣಾರ್ಯ ಗಣಭೂಷಿತ ರತ್ನಮಾಲೆ ಅಂತಕ್ಕಂಥ ಗ್ರಂಥವನ್ನು ಬರೀತಾನೆ. ಹಾಗೇನೆ 38 ವಚನಕಾರರ 485 ವಚನಗಳನ್ನು ಇವರು ಸಂಗ್ರಹ ಮಾಡ್ತಾರೆ. ಚನ್ನವೀರಾಚಾರ್ಯನ ವಿಶೇಷ ಅನುಭವ ಷಟ್ಸಲ ಶತಕ 15 ಸ್ಥಳಗಳಲ್ಲಿ 400ಕ್ಕೂ ಹೆಚ್ಚು ವಚನಗಳು ಆ ಭಾಗದಲ್ಲಿ ದೊರೆತವೆ. ಭೀಮಕವಿ, ಲಕ್ಕಣ, ದಂಡೇಶ, ಸಿಂಗರಾಜರು ಈ ಕಾರ್ಯವನ್ನು ಮಾಡ್ತಾರೆ. ಹೀಗೆ ಭಕ್ತಿ ಪಂಥದ ಅನುಯಾಯಿಗಳು ತಮ್ಮ ತತ್ವ ಹಾಗೂ ಸಿದ್ಧಾಂತಕ್ಕೆ ಅನುಗುಣವಾಗಿ, ತಮಗೆಲ್ಲ ಗೊತ್ತಿದೆ ಬಂಧುಗಳ, ಮಧ್ಯಕಾಲದಲ್ಲಿ ವಿಶೇಷವಾಗಿ ಕನ್ನಡ ಸಾಹಿತ್ಯ ಅಂದ್ರೆ ಚಂಪು ಸಾಹಿತ್ಯ, ಛಂದಸ್ಸು, ಹೀಗೆ ಷಟ್ಪದಿ, ರಗಳೆ ಇವುಗಳ ಮೂಲಕ ರಚನೆ ಆಗಿರ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಅದಾದ ನಂತರ ಮಧ್ಯಕಾಲದಲ್ಲಿ ಅಷ್ಟಾದಶ ಮಹಾಕಾವ್ಯಗಳನ್ನು ಬರೀತಕ್ಕಂಥದ್ದು ಹೆಚ್ಚು ಇತ್ತು. ಅಷ್ಟಾದಶ ವರ್ಣನೆಗಳಲ್ಲಿ ಇವು ಸಾಕಷ್ಟು ವಿಚಾರಗಳನ್ನು ಅರಣ್ಯ, ಯುವರಾಜ, ಹೀಗೆ ವೇಶ್ಯೆಯರ ಒಂದು ವರ್ಣನೆಯನ್ನು ಕೂಡ ಮಾಡ್ತಾ ಇದ್ರು. ಹೀಗೆ ಬಂದಾಗ ವಚನಕಾರರು ವಿಶೇಷವಾಗಿ ಸಾಮಾಜಿಕ ಅಂಕು ಡೊಂಕಲಿ ಏನಿರ್ತಕ್ಕಂಥ ಒಂದು ದುಷ್ಟ ಪದ್ಧತಿಗಳು, ಅನಿಷ್ಟ ಪದ್ಧತಿಗಳು, ಹೇಗೆ ಸಮಾಜದ ಆರ್ಥಿಕ ಸಾಮಾಜಿಕದ ಮೇಲೆ ಹೊಡೆತ ಬೀಳ್ತಾ ಇದೆ, ವೈದಿಕ ಶಾಹಿಯ ಒಂದು ಪ್ರಭಾವ ಹೇಗೆ ಒಂದು ಮೂಢನಂಬಿಕೆಯನ್ನು ಹೇರ್ತದೆ ಅನ್ನೋದ್ರ ಬಗ್ಗೆ ವೈಚಾರಿಕತೆಯನ್ನು ಈ ಕಾಲಘಟ್ಟದಲ್ಲೇನೆ ಹೇಗೆ ಸೂಫಿಗಳು ಒಂದು ಭಾಗದಲ್ಲಿ ತಂದಾಗ ಹರಿದಾಸರು ಬರ್ತಾರೆ, ಇಲ್ಲಿ ತತ್ವಪದಕಾರರು ಕೂಡ ಬರ್ತಾರೆ, ದಾಸರು ಬರ್ತಾರೆ. ಹಾಗಾಗಿ ಕನಕದಾಸ, ಪುರಂದರದಾಸರು ಮುಂದೆ ಏನು ಅವರು ವಿಜಯನಗರ ಕೃಷ್ಣದೇವರಾಯನ ಕಾಲದಲ್ಲಿ ಬರ್ತಾರೆ, ಈ ಕಾಲಘಟ್ಟದಲ್ಲಿ ಕೂಡ ಅವರಿದ್ರು. ಅವರು ತತ್ವಪದಕಾರರು, ಎಲೆಮರೆ ಕಾಯಂತೆ ಅವರು ಕೂಡ ಇಲ್ಲಿ ಕೀರ್ತನೆಗಳ ಮೂಲಕ, ಛಂದಸ್ಸಿನ ಮೂಲಕ, ಭಕ್ತಿ ಸಾಹಿತ್ಯದ ಮೂಲಕ, ಸಂಗೀತದ ಮೂಲಕ ಇಲ್ಲಿ ಆ ಒಂದು ವೈಚಾರಿಕದ ಪ್ರಜ್ಞೆಯನ್ನು ಅವರು ಮೂಡಿಸ್ತಾ ಇದ್ರು. ವೀರಶೈವ ಷಟ್ಸ್ಥಲ ಸಿದ್ಧಾಂತವನ್ನು ಪೋಷಿಸುವ ಶರಣರು ವಚನ ಸಾಹಿತ್ಯ ರಚಿಸಿದ್ದು ಹರಿದಾಸರ ದೃಷ್ಟಿಯಲ್ಲಿ ತುಂಬಾ ಶ್ರೇಷ್ಠ ಅಂತಕ್ಕಂಥ ಭಾವನೆ ಕಂಡು ಬಂತು. ಇಲ್ಲಿ ಭಕ್ತಿ, ನೀತಿ, ಶುದ್ಧ ಜೀವನಕ್ಕೆ ಇವರು ಹೆಚ್ಚಿನ ಆದ್ಯತೆಯನ್ನು ನೀಡಿದ್ರು. ವೀರಶೈವರಲ್ಲಿ ಗುರುಪುರದ ಮಲ್ಲಯ್ಯ ಅಂತಕ್ಕಂಥವ್ರು, ಮಹಾಲಿಂಗ ದೇವ, ನಾಗಿದೇವ, ಮಗ್ಗೆಯ ಮಾಯಿದೇವ, ನಿಜಗುಣ ಶಿವಯೋಗಿ, ಜಕ್ಕಣಾಚಾರ್ಯ ಇವರು ಸಾಹಿತ್ಯದ ಒಂದು ಮರು ಜನ್ಮಕ್ಕೆ ಮತ್ತು ಸಾಹಿತ್ಯವನ್ನು ಕಟ್ಟುವಂತಹ, ವಚನಗಳನ್ನು ಕೂಡಿಸಿ ಸಂಗ್ರಹ ಮಾಡುವಂತಹ ಒಂದು ಮರು ಕಾರ್ಯಕ್ಕೆ, ಮರು ಚಿಂತನೆಗೆ, ಮರು ನಾಂದಿ ಹಾಡಿರ್ತಕ್ಕಂಥ ಕಲಿಗಳು ಮತ್ತು ಕವಿಗಳಾಗಿದ್ರು. ಹಾಗಾಗಿ ನಾವೆಲ್ಲನೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಧರ್ಮ ಸಂಸ್ಥಾಪನೆ ಅಸ್ತವ್ಯಸ್ತವಾಗಿದ್ದ ಮತ್ತು ಚೆದುರು ಹೋಗಿದ್ದ ಒಂದು ಧಾರ್ಮಿಕ ಗ್ರಂಥಗಳನ್ನು ಕಲೆ ಹಾಕ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇದು ಇಂಥ ಒಂದು ಮಹಾನ್ ಕಾರ್ಯವನ್ನು ಮಾಡಿರ್ತಕ್ಕಂಥ ಕೀರ್ತಿ ಪ್ರೌಢದೇವರಾಯನಿಗೆ ಮತ್ತು ಆತನ ಸಹಪಾಠಿಗಳಿಗೆ ಸಲ್ಲಿರ್ತಕ್ಕಂಥದ್ದು. ಹಾಗಾಗಿ ರಾಜ ಇಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕೂಡ ದೊಡ್ಡದು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಗುರುಪುರದ ಮಲ್ಲಯ್ಯ, ಮಹಾಲಿಂಗ ದೇವ, ಕರಸ್ಥಲದ ನಾಗಿದೇವ, ಮಾಯಿದೇವ ಈ ಕಾಲಘಟ್ಟದಲ್ಲಿ ಅವರು
ಅವರ ಕಾಲಘಟ್ಟದಲ್ಲಿ 4 ಜನ ಶ್ರೀಪಾದರು, ವ್ಯಾಸರಾಯರು, ಪುರಂದರದಾಸರು ಮೊದಲಾದವರು ಬಂದ್ರು ಕೂಡ ಇವರಿಗಿಂತ ಭಿನ್ನವಾಗಿರ್ತಕ್ಕಂಥ ಒಂದು ವಿಚಾರಧಾರೆ ಇವ್ರದ್ದಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನಾವು ಹರಿದಾಸರು ಕೂಡ ತಮ್ಮದೇ ಆದಂತ ದಾರಿಯಲ್ಲಿ ಅವ್ರು ಹೋದ್ರೆ, ಈ ಕನಕದಾಸ ಸ್ಥಳೀಯವಾಗಿರ್ತಕ್ಕಂಥ ವಿಶೇಷವಾಗಿ ಪ್ರೌಢದೇವರಾಯ ನಂತರ ಬರ್ತಕ್ಕಂಥ ಕೃಷ್ಣದೇವರಾಯನ ಜೀವನವನ್ನು ಅದು ವರ್ಣನೆ ಮಾಡಿದ್ರೆ, ಆ ವರ್ಣನೆಯಲ್ಲೂ ಕೂಡ ಹಂಪಿಯ ರಥಬೀದಿಗಳು, ವ್ಯಾಪಾರಗಳು, ಅಲ್ಲಿನ ಒಂದು ತಳವಾರನ ವರ್ಣನೆ, ಅದೇ ರೀತಿಯಾಗಿ ಬೀದಿಗಳು ಹೇಗಿದ್ವು, ಅಲ್ಲಿ ಒಂದು ತೋಟಗಳು ಹೇಗಿದ್ವು, ಹಣ್ಣುಗಳನ್ನು ಹೇಗೆ ಬೆಳೀತಾ ಇದ್ರು, ಹೀಗೆ ಪ್ರತಿಯೊಂದು ಜೀವನದ ವೈಖರಿಯನ್ನು ಕನಕದಾಸ ತಿಳಿಸ್ತಾನೆ. ಹಾಗಾಗಿ ಇಂತಹ ಒಂದು ಜೀವನ ಪ್ರೌಢದೇವರಾಯನ ಕಾಲದಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ನಾವು ನಂಜುಂಡನ ರಾಮನಾಥ ಚರಿತೆಯಲ್ಲೂ ಕೂಡ ನೋಡ್ತೀವಿ ಬಂಧುಗಳೇ. ಹಾಗಾಗಿ ಆ ಕಾಲಘಟ್ಟದಲ್ಲಿ ಪ್ರೌಢದೇವರಾಯನ ಆಸ್ಥಾನದಲ್ಲಿ ಶಾಸ್ತ್ರ ಸಾಹಿತ್ಯಗಳ ಒಂದು ಸಂವಾದ ಗೋಷ್ಠಿಗಳು ನಡೀತಾ ಇದ್ವು. ಹೇಗೆ ಭೋಜರಾಜನ ಕಾಲದಲ್ಲಿ ಕಾಳಿದಾಸ ಅಂತಕ್ಕಂಥದ್ದು ಹೆಂಗಿದೆ, ಭೋಜರಾಜ ಆತ್ಮೀಯ ಸ್ನೇಹಿತರಾಗಿದ್ರು, ಅಲ್ಲಿ ಯಾವ ರೀತಿಯಾಗಿ ಸಂವಾದ ನಡೀತಾ ಇದ್ವು. ಹಾಗೇನೆ ಕೃಷ್ಣದೇವರಾಯನ ಕಾಲದಲ್ಲಿ ಅಲಸಾನಿ ಪದ್ದನ್ನ, ರಾಜನಾಥ ಡಿಂಡಿಮ ಮೊದಲಾದವರು ಅಷ್ಟದಶ ಕವಿಗಳು ಕೂಡ ಅಲ್ಲಿರ್ತಾರೆ. ಅಲ್ಲಿ ಕೂಡ ಒಂದು ಈ ರೀತಿಯಾದಂತಹ ಚಿಂತನ ಮಂಥನ ಕಾರ್ಯಕ್ರಮ ನಡೀತೇವೆ. ಅದಕ್ಕಿಂತ ಪೂರ್ವದಲ್ಲಿನೇ ಪ್ರೌಢದೇವರಾಯನ ಕಾಲದಲ್ಲಿ ಈ ರೀತಿಯಾದಂತಹ ಸಾಹಿತ್ಯ ಗೋಷ್ಠಿಗಳು, ವಚನ ಸಂಕಲನದ ಒಂದು ಸಂಗ್ರಹ ಕಾರ್ಯಗಳು ನಡೀತಕ್ಕಂಥದ್ದು ಶ್ಲಾಘನೀಯವಾದಂತಹ ಒಂದು ಕಾರ್ಯ. ಹೀಗೆ ಸಾಕಷ್ಟು ಕೆಲಸಗಳನ್ನು ಈತನ ಪ್ರೌಢದೇವರಾಯನ ಕಾಲದಲ್ಲಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಬಗ್ಗೆ ನಾವು ನೋಡ್ತೀವಿ. ಹೀಗೆ ಪ್ರೌಢದೇವರಾಯನ ಕಾಲದಲ್ಲಿ ವಿಶೇಷವಾಗಿ ಈ ನಮ್ಮ ಯಾವ ಸಾಹಿತ್ಯಕ್ಕೆ ಈತ ಪ್ರೋತ್ಸಾಹ ಕೊಟ್ಟಿದ್ನೋ ಆ ಸಾಹಿತ್ಯದ ಒಂದು ಸಂಘಟನೆ ಹೇಗೆ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ನಮ್ಮ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಪ್ರೌಢದೇವರಾಯ ವಿಶೇಷವಾಗಿ ಕನ್ನಡ ಸಾಹಿತ್ಯದ ಒಂದು ಪ್ರೇರಣ ಶಕ್ತಿಯಾಗಿದ್ರು. ಹಿಂದೂ ಧರ್ಮದ ಒಂದು ಸಂಘಟನೆ ಮತ್ತು ರಕ್ಷಣೆಗೆ ಪ್ರೋತ್ಸಾಹ ನೀಡಿದ್ರು. ಹಾಗೇನೆ ವೀರಶೈವ ಧರ್ಮದ ಪುನರುಜ್ಜೀವನಕ್ಕೆ ಪ್ರೋತ್ಸಾಹ ನೀಡಿದ್ರು. 101 ವಿರಕ್ತರು ಮತ್ತು ಅವರಲ್ಲಿ ಹಲವರ ಸಂಗತಿಗಳನ್ನು ಕುರಿತಂತೆ ಸಾಕಷ್ಟು ಪ್ರೋತ್ಸಾಹದಾಯಕವಾಗಿ ಆತ ಆಶ್ರಯ ನೀಡಿದ್ದ. ಹಾಗಾಗಿ ಬಸವಾದಿ ಪ್ರತಿಮರ ಮೇಲೆ ಮತ್ತು ವೀರಶೈವ ಧರ್ಮವನ್ನು ಮೇಲೆತ್ತಿದ ಒಂದು ಮಹಾನ್ ಭಾವರು ಆಗಿರ್ತಕ್ಕಂಥ ಪ್ರೌಢದೇವರಾಯ ಅನೇಕ ಜನ ವಿರಕ್ತರಿಗೆ ಆಶ್ರಯದಾತನೂ ಕೂಡ ಆಗಿದ್ದ. ಹಾಗಾಗಿ 101 ಜನ ವಿರಕ್ತರು, ಇದರಲ್ಲಿ ಚಾಮರಸನು ಕೂಡ ಒಬ್ಬ. ಚಾಮರಸನು ಪ್ರಭುಲಿಂಬ ಲೀಲೆಯನ್ನು ಬರೀತಾನೆ, ತಮ್ಗೆಲ್ಲ ಗೊತ್ತಿದೆ. ಹಾಗೇನೆ ವಿರೂಪಾಕ್ಷ ಪಂಡಿತ ಚನ್ನಬಸವ ಪುರಾಣ ಬರೀತಾನೆ, ಹರಿಹರ ಬಸವರಾಜ ದೇವರ ರಗಳೆ ಬರೀತಾನೆ. ಅದಾದ ನಂತರ ಕಣ್ಣಣ್ಣನ ರಗಳೆ ಬರೀತಾರೆ. ವೀರಶೈವ ಒಂದು ಶಲಾಕ ಪುರುಷ ಅಂತ ಏನು ಬರ್ತಾರೆ ಅವರ ಬಗ್ಗೆನೂ ಕೂಡ ಕೆಲವು ಕವಿಗಳು ಬರೀತಕ್ಕಂಥದ್ರ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ. ಹಾಗೆ ನೋಡ್ತಾ ಇದ್ರೆ ಇಲ್ಲಿ ಹಾಡು, ತ್ರಿಪದಿ, ವಚನಗಳ ಮೂಲಕ ವೀರಶೈವ ಸಾಹಿತ್ಯದ ಒಂದು ಪ್ರತಿಪಾದನೆಯನ್ನು ಮಾಡ್ತಕ್ಕಂಥ ಅನೇಕ ಒಬ್ಬ ಕವಿಗಳು ಕಂಡು ಬರ್ತಾರೆ ನಮ್ಗೆ. ಆ ಒಂದು ವೀರಶೈವ ಸಾಹಿತ್ಯಕ್ಕೆ ನಮ್ಮ ಪ್ರೌಢದೇವರಾಯ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾನೆ. ಪ್ರೌಢದೇವರಾಯ ಸ್ವತಃ ಕವಿಯೂ ಕೂಡ ಆಗಿದ್ದ. ಆತನು ಒಂದು ಕಾಮಶಾಸ್ತ್ರದ ಕೃತಿ ರತಿ ಪ್ರದೀಪಿಕಾ ಅಂತಕ್ಕಂಥ ಒಂದು ಗ್ರಂಥವನ್ನು ಕೂಡ ಬರೀತಾನೆ. ಹಾಗೇನೆ ಸಂಸ್ಕೃತದಲ್ಲಿ ಸುಧಾನಿಧಿ ಬ್ರಹ್ಮಸೂತ್ರಾವೃತಿ ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ಪ್ರೌಢದೇವರಾಯ ಬರೀತಾನೆ. ಹೀಗೆ ಪ್ರೌಢದೇವರಾಯನ ಕಾಲದಲ್ಲಿ ಅನೇಕ ಕವಿಗಳ ಜೊತೆಗೆ ಈ ಸಂವಾದ ಕಾರ್ಯ, ಗ್ರಂಥ ರಚನೆ ಕಾರ್ಯ, ಅನಂತರ ಅನ್ಯ ಮತ ಸಾಹಿತ್ಯವನ್ನು ಕೂಡ ಪ್ರೌಢದೇವರಾಯ ಪ್ರೋತ್ಸಾಹ. ಇದು ನಾವು ಬಹಳ ಮೆಚ್ಚತಕ್ಕಂಥ ಸಂಗತಿ. ಪ್ರೌಢದೇವರಾಯ ಕೇವಲ ವೀರಶೈವ ಸಾಹಿತ್ಯಕ್ಕಷ್ಟೇ ಆತನ ಪ್ರೋತ್ಸಾಹ ಕೊಡ್ಲಿಲ್ಲ, ಅನ್ಯ ಮತ ಸಾಹಿತ್ಯಕ್ಕೂ ಕೂಡ ಕೊಡ್ತಾನೆ. ಇತರೆ ಭಾಷೆಗಳಿಗೂ ಕೂಡ ಪ್ರೋತ್ಸಾಹ ಕೊಡ್ತಾನೆ. ಅನ್ಯ ಭಾಷೆ, ಅನ್ಯ ಧರ್ಮ, ಅನ್ಯ ಜಾತಿಗಳನ್ನು ಕೂಡ ಸಮಾನವಾಗಿ ನೋಡ್ತಕ್ಕಂಥ ಒಂದು ಸಹೃದಯ ಭಾವನೆ ಆತನಲ್ಲಿ ಕಂಡು ಬರುತ್ತೆ. ಹಾಗಾಗಿ ನಾವಿಲ್ಲಿ ಆತನ ಒಂದು ಕಾಲದ ಷಟ್ಪದಿ ಸಾಹಿತ್ಯ ಇರ್ಬೋದು, ಚಂಪು ಇರ್ಬೋದು, ಶಾಸನ ಸಾಹಿತ್ಯ ಇರ್ಬೋದು, ಶತಕ, ಹಾಡು, ವಚನ, ಹೀಗೆ ಅನೇಕ ಪ್ರಕಾರಗಳಲ್ಲಿ ನಾವು ನೋಡಿದಾಗ ಈಗ ಸುಂದರವಾದ ರಸಾನುಭವದ ಅಭಿವ್ಯಕ್ತಿಯೇ ಸಾಹಿತ್ಯ ಅಂತಂದು ಕರಿತೀವಿ. ಸಾಹಿತ್ಯದ ಪ್ರಕಾರಗಳಲ್ಲಿ ನಾಟಕ, ಕಾದಂಬರಿ, ಕತೆ, ಕವನ ಇವೆಲ್ಲವೂ ಕೂಡ ಈಗಿನ ಪ್ರವರ್ಧಮಾನದಲ್ಲಿ ನಾವು ಕಾಣ್ತೀವಿ. ಆದರೆ ಮಧ್ಯಕಾಲೀನ ಸಂದರ್ಭದಲ್ಲಿ ಮಹಾಕಾವ್ಯ ಬರೀತಕ್ಕಂಥವ್ರನ್ನೇ ನಾವು ಕವಿ ಅಂತಂದು ಕರಿತಾ ಇದ್ವಿ. ಇಂತಹ ಒಂದು ಸಂದರ್ಭದಲ್ಲಿ ಕಠಿಣವಾದಂತ ಕಾವ್ಯ ಬರೆಯುವ ಸಂದರ್ಭದಲ್ಲಿ ಸರಳ ಕನ್ನಡದಲ್ಲಿ ಮತ್ತು ನೇರವಾಗಿ, ದಿಟ್ಟವಾಗಿ, ನಿರಂತರವಾಗಿ ಮನಮುಟ್ಟುವಂತೆ ವಿಚಾರಗಳನ್ನು ತಿಳಿಸ್ತಕ್ಕಂಥವ್ರು ವಚನಕಾರರು. ವಚನ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ರೆ ಮನುಷ್ಯ ಒಂದು ಸಾರಿ ಅದನ್ನ ಆಡಿದ್ರೆ ಮಾತೆಂಬುದು ಜ್ಯೋತಿರ್ಲಿಂಗ. ಹೀಗೆ ಕಾಯಕವೇ ಕೈಲಾಸ ಬಸವಣ್ಣನವರ ವಚನಗಳನ್ನು ನೋಡಿದಾಗ ನಮ್ಗೆ ಈ ರೀತಿಯಾಗಿ ಅನಿಸ್ತಾ. ಹಾಗೆ ಅಕ್ಕ ಮಹದೇವ ವಚನ ತೆಗೆದುಕೊಂಡ ಪ್ರಕೃತಿ ಬಗ್ಗೆ ನೋಡುವಾಗ, ಸಮುದ್ರದ
ಬದಿಯಲ್ಲೊಂದು ಮನೆ ಮಾಡಿದ್ರೆ ನಾವ್ ಅಲ್ಲಿ ವಾಸ ಮಾಡಕ್ಕಾಗತ್ತಾ? ಮತ್ತೆ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಳು ಹೆಂಗೆ ಅನ್ನೋದ್ರ ಬಗ್ಗೆ, ಮತ್ತೆ ಅವರ ಅಕ್ಕ ಮಹಾದೇವಿಯ ಅಕ್ಕ ಕೇಳುವ ನಾನೊಂದು ಕನಸು ಕಂಡೆ ಅಂತಕ್ಕಂಥದ್ದು, ಒಂದು ಅನುವಾದ, ಒಂದು ಫಿಲಾಸಫಿಕಲ್ ಆಗಿ ಆಲೋಚನೆ ಮಾಡ್ತಕ್ಕಂಥ ವಿಚಾರಧಾರೆಗಳು ಸಾಕಷ್ಟು ಇಲ್ಲಿ ಪ್ರಭಾವಿಸ್ತವೆ. ಹಾಗಾಗಿ ಅಂತ ವಚನಗಳನ್ನು ಈ ಕಾಲಘಟ್ಟದಲ್ಲಿ ಬರೀತಾರೆ. ಅಂದ್ರೆ ಎಲ್ಲರೂ ತಮಗೆ ಈಗ ರೋಮು ಬೆಂಕಿ ಹತ್ಕೊಂಡು ಉರಿತಗಾಗ ಅಲ್ಲಿ ನೀರು ಅಂತಕ್ಕಂಥ ದೊರೆ ಪಿಟೀಲು ಊತ್ತಿದ್ದ ಅನ್ನೋ ಕಾರಣವನ್ನು ನೋಡ್ತೀವಿ. ಇವತ್ತಿನ ಸಾಹಿತ್ಯ ಸಂದರ್ಭದಲ್ಲಿ ಎಲ್ಲ ಕಡೆ ಹಿಂಸೆ, ಅಹಿಂಸೆಗಳು, ಕ್ರೌರ್ಯ ಇವೆಲ್ಲ ನಡೆದಾಗ ನಾನು ಮಹಾಕಾವ್ಯವನ್ನು ಬರೆದ್ರೆ ಅಲ್ಲಿ ರಸವನ್ನು, ಕರ್ಣರಸ, ಸೌಂದರ್ಯ ರಸ, ಮೆಚ್ಚುವಂಥದ್ದು, ನಗೋದು ಬಹಳ ಪ್ರಮುಖವಾಗಿ ನಾವು ನೋಡ್ತೀವಿ. ಇದೇ ಕಾಲಘಟ್ಟದಲ್ಲೇನೆ ಯುರೋಪಿನಲ್ಲಿ ಸ್ಟಾನ್ಫೋರ್ಡ್ ಅಪಾನ್ ಅವೇಯಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಇತಿಹಾಸ ಅನೇಕ ಕೃತಿಗಳನ್ನ ಬರೀತಾನೆ. ಹಾಗಾಗಿ ನಾವು ನೋಡಿದಾಗ ಆತನೊಬ್ಬ ಗ್ಲೋಬ್ ಸ್ಯಾನಿಟೇರ್ ಆಗಿದ್ದ, ಕವಿ ಆಗಿದ್ದ, ಡ್ರಾಮಟಿಸ್ಟ್ ಆಗಿದ್ದ. ಆ ರೀತಿಯಾದಂತ ವಿಚಾರಧಾರೆ ರೀಬರ್ತನ ಕುರಿತಂತೆ ಅನೇಕ ಜನ ಚಿಂತನೆ ಮಾಡಿದ್ದಾರೆ. ಉಷಾ ತಾರೆ ಅಂತಂದು ಕೂಡ ಲಿಯೋನಾರ್ಡೋ ಡಾಬನ್ಸಿ ಅಂತಕ್ಕಂಥನು ಬರ್ತಾನೆ, ಆತನ ಉಷಾ ತಾರೆ ಅಂತಂದು ಕರೀತಾರೆ. ಆ ಕಾಲದ ಸಾಹಿತ್ಯ ಹೆಂಗೆ ಪುನರುಜ್ಜೀವನ ಆಯ್ತು, ಇಲ್ಲಿ ಬಸವಾದಿ ಶರಣರು, ಬಸವಣ್ಣವರು, ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ, ಹೀಗೆ ವಚನಕಾರರು ಬಿಟ್ಟು ಹೋಗಿರ್ತಕ್ಕಂಥ ಅನೇಕ ವಚನಗಳನ್ನು ಅವು ಹೇಗೆ ಸಂಗ್ರಹ ಮಾಡಿದ್ರು, ಮರು ಸಂಗ್ರಹ ಮಾಡಿದ್ರು, ಮರು ಚಿಂತನೆಗೆ ಒಳಪಡಿಸಿರು ಅನ್ನೋದ್ರ ಬಗ್ಗೆ ನಾವು ಪ್ರೌಢದೇವರಾಯನ ಕಾಲ ಆಶ್ರಯದಲ್ಲಿ ಬೆಳೆದಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಸಾಹಿತ್ಯದ ಇದೆಯಲ್ಲ, ಅದನ್ನ ವಸಂತ ಕಾಲ ಅಂತ ಕರೀತಾರೆ ಕೆಲವರು. ಹಾಗಾಗಿ ಅಲ್ಲಿ ಈ ಕಾರ್ಯಕ್ಕೆ ದೀಕ್ಷೆ ಪಡೆದಿರ್ತಕ್ಕಂಥ ಮಗ್ಗಿ ಮಾಯಿದೇವ, ಕಲ್ಲುಮಠದ ಪ್ರಭುದೇವ, ಮಹಾಲಿಂಗ ದೇವ, ಜಕ್ಕಣಾಚಾರ್ಯ, ಇವರೆಲ್ಲರೂ ಕೂಡ ವಚನ ಸಂಕಲನ ಮತ್ತು ವ್ಯಾಖ್ಯಾನಗಳಿಗೆ ಷಟ್ಸ್ಥಲ ಸಿದ್ಧಾಂತವನ್ನು ಗ್ರಂಥಗಳನ್ನು ಆ ಕಾಯಕದಲ್ಲಿ ಕೈಗೊಂಡಿರ್ತಕ್ಕಂಥ ಒಂದು ಶ್ರಮ ಸಾರ್ಥಕವಾಗಿರ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಬಸವಾದಿ ಪ್ರಥಮ ವಚನಗಳಿಗೆ ಈ ಕಾಲದ 101 ವಿರಕ್ತರು ಹಾಗೂ 101 ಮಹಾನುಭಾವರು ಅವರ ಒಂದು ವ್ಯಾಖ್ಯಾನಗಳು ಕೂಡ ಇಲ್ಲಿ ಶ್ರೇಷ್ಠವಾಗಿದ್ದಾವೆ. ವಚನಗಳ ಸಂಕಲನ, ಟೀಕೆ, ಟಿಪ್ಪಣಿ, ವೀರಶೈವ ಸಾಹಿತ್ಯಕ್ಕೆ ಅವರು ಕೊಟ್ಟಂತ ಕೊಡುಗೆ ಗಮನಾರ್ಹವಾಗಿರ್ತಕ್ಕಂಥದ್ದಾಗಿದೆ. ಪ್ರೌಢದೇವರಾಯನ ಕಾಲದ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಬಹಳಷ್ಟು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ 101 ಜನ ವಿರಕ್ತರು, ಅವರ ಒಂದು ಪ್ರಭಾವ ಮತ್ತು ಆ ವ್ಯಕ್ತಿಗಳೇ ವಿಶಿಷ್ಟವಾಗಿರ್ತಕ್ಕಂಥ ಅನುಭವಗಳು, ಆ 101 ಜನರ ವಿಚಾರಧಾರೆಗಳು ಕೂಡ 101 ಬಗೆಯಲ್ಲಿರ್ತಕ್ಕಂಥದ್ದು. ಯಾವುದೇ ಒಬ್ಬ ಆರೋಗ್ಯವಂತ ಮನುಷ್ಯ, ಆರೋಗ್ಯ ಸೌಂಡ್ ಮೈಂಡ್ ಅಂಡ್ ಸೌಂಡ್ ಬಾಡಿ ಅಂತಕ್ಕಂಥದ್ದು ಏನಕ್ಕೆ ಕರಿತೀವಿ, ಅವನು ಒಂದು ದಿನಕ್ಕೆ ಕನಿಷ್ಠವಾದ 70,000 ಚಿಂತನೆಗಳನ್ನು ಮಾಡ್ತಾನೆ. ಅವನು 70,000 ಥಾಟ್ಸ್ ಅಂತ ಕರಿತಿದ್ದಾರೆ. ಆ ಥಾಟ್ಸ್ ಅಲ್ಲಿ ನೆಗೆಟಿವ್ ಎಷ್ಟಿರ್ತಾವೋ ಪಾಸಿಟಿವ್ ಅಷ್ಟೇ ಇರ್ತವೆ. ಹಾಗೆ ನ್ಯೂಟ್ರಲ್ ಆಗಿರ್ತಕ್ಕಂಥವು ಇರ್ತವೆ, ಸಮಾಧಾನಕರವಾಗಿರ್ತಕ್ಕಂಥ ಚಿಂತನೆಗಳು ಇರ್ತವೆ. ಅದರಲ್ಲಿ ಬೇರೆ ಬೇರೆ ಬಗೆಯನ್ನು ಕೂಡ ನೀವು ಮಹಿಳೆ, ಪುರುಷ, ಬಾಲಕ ಈ ರೀತಿ ಆಲೋಚನೆ ಮಾಡುವಾಗ ಸಾಕಷ್ಟು ಕೂಡ ನಾವು ಆಲೋಚನೆ ಮಾಡ್ಬೇಕತ್ತೆ. ಈ ಕಾಲಘಟ್ಟದಲ್ಲಿ ಬಂದಾಗ ಅನುಭಾವಿಗಳು ವಿಶೇಷವಾಗಿ ತಮ್ಮ ಆಲೋಚನೆಗಳು, ಪಾರಮಾರ್ಥಿಕ ವಿಚಾರಗಳನ್ನು ಇಟ್ಕೊಂಡು ಯಾವ ರೀತಿಯಾಗಿ ಇದು ಮಾಡಿದ್ರು, ಅಲೌಕಿಕ ವಿಚಾರಗಳನ್ನು ಯಾವ ರೀತಿಯಾಗಿ ಇಲ್ಲಿ ಬಿತ್ತನೆಗೊಳಿಸಿದ್ರು ಅನ್ನೋದ್ರ ಬಗ್ಗೆ, ಅವರ ಒಂದು ಸಾಹಿತ್ಯ ಸೃಷ್ಟಿ ಹೇಗಾಯ್ತು, ಷಟ್ಸ್ಥಲ ಒಂದು ನಿರ್ಣಾಯಕರು, ವಿಶೇಷವಾಗಿ ಮಗ್ಗೆಯ ಮಾಯಿದೇವನನ್ನು ನಾವು ಷಟ್ಸ್ಥಲ ನಿರ್ಣಾಯಕ ಅಂತಂದು ಕರಿತೀವಿ. ಹಾಗೇನೆ ವಚನ ಸಂಕಲನಕಾರರಾಗಿ ಪ್ರೌಢದೇವರನ ಕಾಲದಲ್ಲಿ ಮಹಾಲಿಂಗ ದೇವ, ಭಕ್ತಿ ಭಂಡಾರ ಜಕ್ಕಣಾಚಾರ್ಯ, ಕರಸ್ಥಳದ ಮಲ್ಲಿಕಾರ್ಜುನ ಒಡೆಯನನ್ನು ಕರಿತಾ ಇದೀವಿ. ಹೀಗೆ ವ್ಯಾಖ್ಯಾನ ಮತ್ತು ಟೀಕೆ ಮಾಡುವವರಲ್ಲಿ ಕುಮಾರ ಬಂಕನಾಥ, ಶ್ರೀ ಗಿರೀಂದ್ರ, ಕಲ್ಲುಮಠದ ಪ್ರಭುದೇವ ಅಂತಂದು ಕರಿತಾ ಇದೀವಿ. ಹೀಗೆ ಸ್ವತಂತ್ರ ವಚನಕಾರರು ಕೂಡ ಆ ಕಾಲಘಟ್ಟದಲ್ಲಿ ಇದ್ರು. ಹೀಗೆ ವಿಶೇಷವಾಗಿ ಚಾಮರಸ, ಚಂದ್ರಕವಿ, ಲಕ್ಕಣ ದಂಡೇಶ, ಕ್ರಿಯಾ ಶಕ್ತಯ್ಯ ಅಂತಂದು ಕೊಡ್ತಾರೆ, ಶಕ್ರಯ್ಯ ಅಂತ ಕೊಡ್ತಾರೆ. ಇನ್ನು ಕೆಲವರು ಅವರು ಈ ಶತಮಾನದ ಕವಿಗಳಾಗಿದ್ರು. ಹಾಗೇನೆ ಜೈನ ಕವಿಗಳಿದ್ರು, ಬ್ರಾಹ್ಮಣ ಕವಿಗಳಿದ್ರು, ಕುಮಾರವ್ಯಾಸನು ಕೂಡ ಇದ್ದ. ಆತನು ಕೂಡ ಕೆಲವು ಈ ಗದುಗಿನ ಭಾರತವನ್ನು ಬರೆಯುವಾಗ ರಾಜಕೀಯ, ಸಮಾಜ ಪರಿಸ್ಥಿತಿಗಳಂತ ಕುರಿತಂತೆ ಕೂಡ ಉಲ್ಲೇಖ ಮಾಡಿದ್ದಾನೆ. ಇಲ್ಲಿ ವಿಶೇಷವಾಗಿ ಪುನರುಜ್ಜೀವನ ಅಂತಕ್ಕಂಥದ್ದು ಬಂದಾಗ ಹೇಗದು ಪುನರುಜ್ಜೀವನ ಆಯ್ತು, ಯಾರಿಂದ ಪುನರುಜ್ಜೀವನವಾಯ್ತು, ಹೇಗೆ ಅನ್ನೋದ್ರ ಬಗ್ಗೆ ಮತ್ತೆ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ ಬಂಧುಗಳೇ. ಹಾಗಾಗಿ ಇದೊಂದು ಅಲೌಕಿಕ ಸಾಹಿತ್ಯ ಮತ್ತು ಲೌಕಿಕ ಸಾಹಿತ್ಯದಲ್ಲಿ ಧಾರ್ಮಿಕ ವಿಚಾರಗಳನ್ನು ಹೇಗೆ ಸಮಾಜದ ಮೇಲೆ ಅದನ್ನ ಬಿತ್ತನೆಗೊಳಿಸಿದ್ರು. ಈಗ ಪದ್ಮನಾಂಕ ಅಂತಕ್ಕಂಥದ್ದು, ಕೆರೆಯ ಪದ್ಮರಸ, ಚರಿತ್ರೆ ಮತ್ತು ಸಾಹಿತ್ಯದಲ್ಲಿ ಈ ಪುರಾಣಗಳನ್ನು ಹೇಗೆ ಅಳವಡಿಸ್ಕೊಂಡ್ರು ಅನ್ನೋ ಬಗ್ಗೆ. ಈ ಹಿಂದೆ ನಾನು ಹೇಳಿದೆ, ನಂಜುಂಡನ ರಾಮನಾಥ ಚರಿತೆ ಅಂತ ಕರೆದು ಒಂದು ವ್ಯಕ್ತಿಯ ಪರ್ಸನಾಲಿಟಿಯನ್ನು ಕುರಿತಂತೆ, ಕ್ಯಾರೆಕ್ಟರ್ ಅನ್ನು ಕುರಿತಂತೆ ಬರೆದ್ರು. ಅದೇ ಬಸವರಾಜ ದೇವರ ರಗಳೆ ಅಂತಂದು ಕೂಡ ಬರೆದ್ರು. ಹೀಗೆ ಈ ಕಾಲಘಟ್ಟದಲ್ಲಿ ಬಂದಾಗ
ಅಲ್ಲಮ ಪ್ರಭು ಇರ್ಬೋದು, ಮೊದಲಾದವರ ಬಗ್ಗೆ ಆನಂತರ ಬಂದಿರತಕ್ಕಂಥವ್ರು ಯಾವ ರೀತಿಯಾಗಿ ತಮ್ಮದೇ ಆದಂತ ವಿಚಾರಧಾರೆಗಳನ್ನು ಬಿತ್ತರಗೊಳಿಸಿರೋದ್ರ ಬಗ್ಗೆ ನಾವು ಮರುಚರಿಸಬೇಕಾಗುತ್ತೆ. ಭೀಮಕವಿಯ ಬಸವೇಶ್ವರನ ಚರಿತೆಗಳನ್ನು, ಚಾಮರಸನ ಅಲ್ಲಮನ ಚರಿತೆಯನ್ನು, ಪ್ರಭುಲಿಂಗ ಲೀಲೆ, ವಿರಕ್ತ ತೋಟದಾಚಾರ್ಯರ ಸುಮಾರು ಪಾಲ್ಗುರ್ಕೆ ಸೋಮನಾಥರ ಜೀವನ ಚರಿತ್ರೆಯನ್ನು, ಸೋಮನಾಥೇಶ್ವರ ಪುರಾಣವನ್ನು, ಹಾಗೇನೆ ವಿರೂಪಾಕ್ಷ ಪಂಡಿತ ಚನ್ನಬಸವನ ಚರಿತೆಯನ್ನು, ಚನ್ನಬಸವ ಪುರಾಣವನ್ನು, ಹೇಗೆ ಧರ್ಮ ಮತ್ತು ವ್ಯಕ್ತಿಯ ಚರಿತ್ರೆಗೆ ಮಿಶ್ರಣಗೊಳಿಸಿದ್ರು ಅನ್ನೋದ್ರ ಬಗ್ಗೆ, ಆ ತಾತ್ವಿಕ ಮತ್ತು ತಾರ್ಕಿಕ ಸಂಗತಿಗಳನ್ನು ಹೇಗೆ ಅಲ್ಲಿ ಅಳವಡಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಹಾಗೇನೆ ವಿದ್ಯಾರಣ್ಯರ ಶಂಕರ ವಿಜಯ, ಗಂಗಾದೇವಿಯ ಮಧುರ ವಿಜಯಂ, ರಾಜನಾಥ ಡೆಂಡಿಯವರ ಸಾಳುವಬ್ಬುದಯಂ, ಇನ್ನು ಅನೇಕ ಜನ ಬರೀತಾರೆ. ಆದ್ರೆ ಇಲ್ಲಿ ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಒಂದು ಯುಗದ ಪರಿವರ್ತನೆಯನ್ನು ಮಾಡಿರ್ತಕ್ಕಂಥ ಒಂದು ಸಂಗ್ರಾಮವನ್ನು, ಸಾಹಿತ್ಯದ ಒಂದು ಸಂಕ್ರಾಂತಿ ಅಥವಾ ಒಂದು ಸಂಗ್ರಾಮವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಕಾಲ ಪ್ರೌಢದೇವರಾಯನ ಕಾಲದಲ್ಲಿ ನಾವು ನೋಡ್ತಾ ಇದೀವಿ. ಇಲ್ಲಿ ಮುಸ್ಲಿಮರ ಆಕ್ರಮಣದಿಂದ ನಾಶವಾಗುತ್ತಿದ್ದ ಹಿಂದೂ ಧರ್ಮವನ್ನು ಭಕ್ತಿ ಸಾಹಿತ್ಯದ ಮೂಲಕ ಈ ಅವಧಿಯ ವೀರಶೈವ ಭಾಗವತ ಕವಿಗಳು ಹಾಗೂ ಹರಿದಾಸರು ಎತ್ತಿಡಿದಿದ್ದರು. ಅವರ ಒಂದು ಮಾರ್ಗದರ್ಶನದಿಂದ, ಅಂದ್ರೆ ಹಿಂದೆ ಸಾಹಿತ್ಯದಲ್ಲಿ ಮಾರ್ಗದಿಂದ ದೇಶಿಗೆ ತಿರುಗಿದ್ದು ಈ ಕಾಲದ ಒಂದು ವೈಶಿಷ್ಟ್ಯತೆಯನ್ನು ನಾವು ಕಾಣ್ತಾ ಇದೀವಿ. ಉದಾಹರಣೆ ಸಿದ್ಧಾಂತ ಚಿಕಾಮಣಿಯನ್ನು 101 ಸ್ಥಳಗಳು ಇವೆ ಅನ್ನೋದ್ರ ಬಗ್ಗೆ ಅನೇಕ ಜನ ಅದನ್ನ ಅಧ್ಯಯನ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ಹೇಗೆ ಬರೆದು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದೀವಿ. ಹಾಗೇನೆ ಪ್ರೌಢದೇವರಾಯನ ಕಾಲದಲ್ಲಿ ಆತನ ಆಸ್ಥಾನದ ಪಂಡಿತರು ಸಾಹಿತ್ಯಗಳ ಒಂದು ಸಂವಾದ ಗೋಷ್ಠಿಗಳು ಹೇಗೆ ನಡೀತಿದ್ದವು, ಹಾಗೇನೆ ವಚನ ಸಂಕಲನ ಸಂಗ್ರಹ, ವೀರಶೈವ ಕಾವ್ಯಗಳ ರಚನೆ, ಪ್ರೌಢದೇವರಾಯನ ಕಾಲದ ಸಾಹಿತ್ಯಿಕ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಭಕ್ತಿ ಗೀತೆಗಳ ಒಂದು ಪ್ರಚಾರ, ಭಾಗವತ ಕಾವ್ಯಗಳ ರಚನೆ ಮೊದಲಾದವುಗಳು ನಡೆದವು. ಆದ್ರೆ ಪ್ರೌಢದೇವರಾಯ ಕಾವ್ಯವನ್ನು ಅದೃಶ್ಯ ಕವಿ 1580ರಲ್ಲಿ ಬರೀತಾನೆ. ಪ್ರೌಢದೇವರಾಯನ ಕುರಿತಂತೆ ಆತನ ಒಂದು ಸಾಧನೆ, ಜೀವನ ಮೌಲ್ಯಗಳು, ಆ ಸಾಧನೆಗಳನ್ನು ಕುರಿತಂತೆ 1580ರಲ್ಲಿ ಅದೃಶ್ಯ ಕವಿ ಅಂತಕ್ಕಂಥವನು ಪ್ರೌಢದೇವರಾಯನ ಕಾವ್ಯವನ್ನು ಬರೀತಾನೆ. ಈ ಬಗ್ಗೆ ಡಾಕ್ಟರ್ ಎಂ ಕಲಬುರ್ಗಿ ಅವರು ಕೂಡ ತಮ್ಮ ಅನೇಕ ಲೇಖನಗಳಲ್ಲಿ ಪ್ರೌಢದೇವರಾಯನ ಒಂದು ಜೀವನ ಸಾಧನೆಯನ್ನು ಕುರಿತಂತೆ ತಿಳಿಸ್ತಾರೆ. ಅಂದ್ರೆ ಇದು ವಿಜಯನಗರ ಕಾಲದ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಾಹಿತ್ಯದ ಪುನರುಜ್ಜೀವನ. ಅಂದ್ರೆ ಕಲೆ, ಸಾಹಿತ್ಯ, ನಾಟ್ಯ, ಪ್ರತಿಯೊಂದು ಕ್ಷೇತ್ರಗಳ ಪುನರುಜ್ಜೀವನ ಅಂದ್ರೆ ತಪ್ಪಾಗಲಾರದು. ಹಾಗಾಗಿ ವಿಶೇಷತೆ ಏನಪ್ಪಾ ಅಂದ್ರೆ 101 ವಿರಕ್ತರ ಮತ್ತು ಅವರೊಂದು ಪ್ರಭಾವವನ್ನು ಪ್ರೌಢದೇವರಾಯನ ಕಾಲದಲ್ಲಿ ನಾವು ಕಾಣ್ತೀವಿ. ಶರಣೆಯರೇ, ಬಹುತೇಕ ತಾವೆಲ್ಲರೂ ಕೂಡ ಈಗೆಲ್ಲ ತಿಳ್ಕೊಂಡಿದ್ರಿ. ನಾನು ಇವ್ರನ್ನೆಲ್ಲ 101 ಜನ ವಿರಕ್ತರನ್ನ 101 ಫಿಲಾಸಫರ್ಸ್ ಅಂತ ಕರಿತೀನಿ. ಅವರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಚಾರಧಾರೆ ಇತ್ತು. ತಮ್ಮದೇ ಆಗಿರ್ತಕ್ಕಂಥ ಒಬ್ಬೊಬ್ಬ ಪ್ರೌಢದೇವರಾಯನಿಗೆ ಒಬ್ಬನ ಬೇಟೆಯಾಡಿ ಆ ಒಂದು ಪಕ್ಷಿಯನ್ನು ಬಿಲ್ಲಿಂದ ಹಿಡಿದಾಗ ಬಿದ್ದರ ಆ ಪಕ್ಷಿಯ ನೋವನ್ನು ತಾಳಲಾರದೆ ಆ ವ್ಯಕ್ತಿಯನ್ನ ಬೇಟೆಗಾರನ್ನ ಕರೆದು ಪ್ರೌಢದೇವರಾಯ ಅವನಿಗೆ ಒಂದು ಮನ ಪರಿವರ್ತನೆ ಮಾಡ್ತಕ್ಕಂಥದ್ದಿದೆ. ಅದು ಒಬ್ಬ ಮಡಿವಾಳನಿಗೆ, ಅದೇ ಒಬ್ಬ ಅಕ್ಕಸಾಲಿಗನಿಗೆ, ಹೀಗೆ ಪ್ರತಿ ಒಂದು ಸಮುದಾಯದವರು ಒಂದೊಂದು ಕಾರ್ಯವನ್ನು ಮಾಡಿದಾಗ ತಾವೇನನ್ನು ತಪ್ಪೆಸಗಿದ್ರು. ಪ್ರೌಢದೇವರಾಯನ ಮಗಳಿಗೆ ಒಬ್ಬ ಶಾಂತನು ಅಂತಕ್ಕಂಥವನು ಒಂದು ಅವ್ರ ಮನೆಗೆ ಹೋದಾಗ ಸೀರೆನ ತಗೊಂಡು ಹೋಗಿರ್ತಾಳೆ. ಪ್ರೌಢದೇವರನ ಮಗಳು ಆ ಸೀರೆಗೆ ಆಸೆ ಪಡ್ತಾಳೆ. ಆಗ ತನ್ನ ಮಗಳಿಗೆ 2 ಸೀರೆನ ತರಿಸ್ಕೊಡ್ತಕ್ಕಂಥದ್ದು ಕಾರ್ಯವನ್ನು ಅರಸ ಮಾಡಿದ್ರು ಕೂಡ ಆ ಸೀರೆನ ಇಷ್ಟಪಟ್ಟಿರ್ತಕ್ಕಂಥದ್ರ ಬಗ್ಗೆ ಒಂದು ವ್ಯಾಮೋಹ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮನ ಪರಿವರ್ತನೆಗೊಳಿಸುವಂತ ಕಾರ್ಯ ಪ್ರೌಢದೇವರಾಯನ ಸ್ವತಃ ನಿಂತು ಮಾಡ್ತಕ್ಕಂಥದ್ದನ್ನ ನಾವೆಲ್ಲಿ ನೋಡ್ತೀವಿ. ಹೀಗೆ ಈ 101 ವಿರಕ್ತರು ಸಾಕಷ್ಟು ಈ ಕಾಲಘಟ್ಟದಲ್ಲಿ ಸಮಾಜ ಪರಿವರ್ತನೆಗೆ ಕಂಕಣಬದ್ಧರಾಗಿದ್ದಕ್ಕಂಥದ್ದನ್ನು ನೋಡ್ತೀವಿ ನಾವು. ಅಂತವರಲ್ಲಿ ಕರಸ್ಥಲದ ನಾಗಿದೇವ, ಗುರುಬಸವ, ಹೊನ್ನಿದೇವ, ಪೇಟೆಯ ಮರುಳ, ಟಗರ ಕಾಳಗದ ಪ್ರಭು. ಟಗರ ಕಾಳದ ಪ್ರಭು ಅಂತಕ್ಕಂಥವನು ಇವತ್ತಿನ ಕುರಿಯಲ್ಲಿರ್ತಕ್ಕಂಥ ಟಗರನ್ನು ಇಟ್ಕೊಂಡು ಅವುಗಳಿಗೆ ಕುಸ್ತಿಯನ್ನು ಬಿಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದ. ಇದರಲ್ಲಿ ಸಾಕಷ್ಟು ಸಾವು ನೋವುಗಳು ಉದ್ಭವಿಸ್ತಾ ಇದ್ದವು. ಇಂಥದ್ದನ್ನು ಅರಸನೇ ನಿಂತು ಅದನ್ನು ನಿಲ್ಲಿಸಿರ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಹಾಗೆ ಬಾಲಲಿಂಗಣ್ಣ, ಬತ್ತಲೇಶ, ಮಿಡಿಬಲ್ಲಾಳ ಶಾಂತೇಶ, ಆಯುಧ ಶಾಂತೇಶ, ಕುದುರೆಯ ಶಾಂತ, ಮಂಚದ ಶಾಂತೇಶ ರಾಜಬೀದಿಯಲ್ಲಿ ಮಂಚವನ್ನು ಹೊತ್ಕೊಂಡು ಹೋಗ್ತಕ್ಕಂಥದ್ದನ್ನು ನೋಡ್ತೀವಿ. ಯಾವುದೋ ಒಂದು ಕಾರ್ಯ ಬಂದಾಗ ರಾಜನಿಂದ ಮತ್ತೆ ಮನ ಪರಿವರ್ತನೆ ಆಗ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಮದ್ದಳೆ ಶಾಂತ, ಬುಡಬುಡಿಕೆಯ ಶಾಂತ, ಗಂಗೂರ ಶಾಂತ, ಖಂಡಣೆಯ ಶಾಂತ,
ಶಾಣೆ ಕಂಡೆಯ ಶಾಂತ, ಮದ್ದಾನಿ ಶಾಂತ, ಸಿಂಗಾಡಿಯ ಶಾಂತ, ಚಕ್ರದ ಶಾಂತ, ಈ ಹೀಗೆ ಜಟ್ಟಿ ಶಾಂತ. ಬಹುತೇಕ ನಿಮ್ಗೆಲ್ಲ ಗೊತ್ತಿದೆ. ವಿಜಯನಗರ ಮತ್ತು ಹಂಪಿ, ಇವತ್ತು ಹೊಸಪೇಟೆಯಲ್ಲಿ 7 ಕೇರಿಗಳಿದಾವೆ. 7 ಕೇರಿಗಳು ಕೂಡ ಜಟ್ಟಿಗಳಿಗೆ ಇರ್ತಕ್ಕಂಥ 7 ಗರಡಿ ಮನೆಗಳಿದಾವೆ. ಹಾಗೆ ಹಿಂದೆ ಹಂಪಿಯಲ್ಲಿ ಕೂಡ ಈ ಗರಡಿಗಳು ಸಾಕಷ್ಟಿದ್ವು, ಜಟ್ಟಿಗಳಿದ್ವು. ಇಂಥ ಜಟ್ಟಿಗಳಿಗೆ ವಿಶೇಷವಾದ ಒಂದು ತರಬೇತಿಯನ್ನು ಕೊಡ್ತಾ ಇದ್ರು. ಮೈಗೆಲ್ಲ ಬುರ್ದೆಯನ್ನು ಮುಚ್ಕೊಂಡು ಅವ್ರು ಹೆಂಗೆ ಒಂದು ಈ ಕ್ರೀಡೆಯನ್ನು ಆಡ್ತಾ ಇದ್ರು ಅನ್ನೋದ್ರ ಬಗ್ಗೆ, ಕಾಳಗವನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ, ಕುಸ್ತಿಯನ್ನು ಆಡ್ತಿದ್ರು ಅನ್ನೋ ಬಗ್ಗೆ ಹೇಳ್ತಾರೆ. ಈ ಜಟ್ಟಿ ಶಾಂತನು ಕೂಡ ಪ್ರೌಢದೇವರಾಯನ ಆಶ್ರಯದಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ವೀರ ಶಾಂತ, ಡೊಂಬರ ಶಾಂತ, ವರ್ಧೇಂದ್ರಿಯ ಶಾಂತ, ಗುರು ಬಸವೇಶ್ವರ. ಇಲ್ಲಿ ಗುರುಬಸವೇಶ್ವರ ಅಂತಕ್ಕಂಥರು ಮಹಾಕವಿ, ಅನುಭಾವಿ ಕೂಡ ಆಗಿದ್ರು. ಇಲ್ಲಿ ಈತನು ಕೂಡ ಅನೇಕ ಈ ಕೆಲವು ವಚನಗಳನ್ನು ಕೂಡ ರಚನೆ ಮಾಡಿದ್ರು ಅನ್ನೋ ಬಗ್ಗೆ ಕಂಡು ಬರುತ್ತೆ. ನಿಬ್ಬೆರಗಿನ ಶಾಂತ, ಸಡೆಲ ಶಾಂತೇಶ್ವರ, ರುದ್ರಭೂಮಿ ಶಾಂತ, ಹೀಗೆ ಭದ್ರಕಾಳಿ ಶಾಂತ, ಕಿನ್ನರಿ ಶಾಂತ, ಮಡಿವಾಳ ಶಾಂತ, ಬಯಲು ಶಾಂತ, ಹಿರೇಗಡಗಲಿ ಶಾಂತ, ಶಿವಮೂರ್ತಿ ಮುನಿರಾದಿ ಶಾಂತ, ಪೆಟಲಿನ ಶಾಂತ, ಕಾಳಿ ಶಾಂತ, ಪಾವನಗೊಂಡ ಶಾಂತ, ಲಂಡಾರಹುತನೆಂಬ ಶಾಂತ, ಚಂಡನಾಟದ ಶಾಂತ, ಶಿಶುಗಳೊಡನೆ ಆಟವಾಡುವ ಶಾಂತ, ಬಿಸಿ ನೀರಿನ ಶಾಂತ, ಚಂದ ಕುಸುರಿನ ಚದುರ ಶಾಂತ, ಬೇಟೆಯ ಶಾಂತ, ಸುವಿವೇಕಿ ಶಾಂತ, ವಿಭೂತಿಯ ಶಾಂತ, ಜೂಜಿನ ಶಾಂತ, ಗಿರಗಂಟಿಯ ಶಾಂತ, ಇಂದ್ರಜಾಲದ ಶಾಂತ, ಮಚ್ಚರ ಶಾಂತ, ಶಿವಮೂರ್ತಿ ಧೂಪದ ಶಾಂತ, ಮಜ್ಜನ ಶಾಂತೇಶ, ವಸುಗೋಸಲದ ಶಾಂತ, ಕಿನ್ನರಿ ಶಾಂತ, ಎಚ್ಚರ ನಿಯಮದ ಶಾಂತ, ಕಸ್ತೂರಿ ತಿಲಕದ ಶಾಂತ, ಗಿಂಡಿಯ ಶಾಂತ, ಬೊಂಬೆಯ ಮಾಳವ ಶಾಂತ, ನಿಧಾನದ ಶಾಂತ, ಚಂದ್ರವಂಕಿ ಶಾಂತ, ನಾಟ್ಯ ಶಾಂತ, ಚೆಕ್ಕಿ ಶಾಂತ, ಉಗ್ಗಡಿಪ ಶಾಂತ, ಬೆಟ್ಟದ ಮೇಲಿರ್ಪ ಶಾಂತ, ನಿಷ್ಠೆ ನಿಜ ನೇಮದ ಶಾಂತ, ಕವಿ ಶಾಂತ, ಬಟ್ಟಿ ಶಾಂತ, ಊರು ತರದ ಶರಪಿ ಶಾಂತ, ಚಂದ್ರ ವಿಕ್ರಮ ಶಾಂತ, ತೃಣ ಶಾಂತ, ಮಹೇಂದ್ರ ಜಾಲದ ಗುಣ ಶಾಂತ, ಗಂಗೆಯ ಶಾಂತ, ಹೆಸರನ್ನು ಇಟ್ಟ ಶಾಂತ, ಅಂಗಷ್ಟ ಗೋಲಿನ ಶಾಂತಮೂರ್ತಿ, ಶರಭ ಶಾಂತೇಶ, ಅಟ್ಟ ವೈಕಡ ಮಾಯ ಶಾಂತ, ಮರ ವಿಕ್ರಯ ಶಾಂತ, ಭೋಗರಿಕೆಯ ಶಾಂತಲಿಂಗ, ಸುಸ್ಥಿರದ ಸಮಾಧಿಯ ಮೇಲಿರುವ ಶಾಂತ, ಸೂಜಿಯ ಪರಮ ಶಾಂತ, ಕೆಲಸಿ ಶಾಂತ, ನಿಂಬೆ ಶಾಂತ, ಚಲುವ ಶಾಂತೇಶ, ಒಡ್ಡ ಶಾಂತ, ಪಂಚಗಣ್ಣವಿಡಿ ದೋಚುವ ಶಾಂತ, ಕಂಚಿನಾದ್ರಿಯ ಶಾಂತ, ಕೋಲ ಶಾಂತ. ಬಹುತೇಕ ನಮ್ಮ ಈ ಬಳ್ಳಾರಿ ಜಿಲ್ಲೆಯ ಹೂವಿನಡಗಲ ತಾಲೂಕಿನಲ್ಲಿ ಕೂಡ ಕೋಲು ಶಾಂತೇಶ್ವರ ಅಂತಕ್ಕಂಥ ಒಬ್ಬ ವಿರಕ್ತರು ಕೂಡ ಇದ್ದು, ಅಲ್ಲಿ ದೇವಾಲಯ ಇದೆ. ಈಗಲೂ ಕೂಡ ಅಲ್ಲಿ ಜಾತ್ರೆ ಹಬ್ಬ ನಡೀತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಹಾಗೆ ಹಾಲು ಶಾಂತ, ಬಾಣಬತ್ತಿ ಶಾಂತಲಿಂಗ, ಒಕ್ಕಲಿಗೆ ನೆನೆಸುವ ಗುರು ಶಾಂತ, ಶಂಕರನ ಒಲಿಮೆಯ ಶಾಂತ, ಸೊಡ್ಡಿನ ಶಾಂತ, ಸಾಧನೆಯ ಶಾಂತನು, ನಿರ್ವಂಚನೆಯ ಶಾಂತ, ಶೂಲದ ಶಾಂತಲಿಂಗ, ರಕ್ತದ ಶಾಂತ, ಬಾಲಗಾಶಿಯ ಶಾಂತ ಮಾರುತಿ, ಗಾಣ ಶಾಂತ, ಕೊಟ್ಟುಗ್ರ ನಾಯಕ ಶಾಂತ, ಗುರುತರದ ಶಾಂತ. ಹೀಗೆ 101 ಜನ 101 ವಿರಕ್ತರನ್ನು ನಾವು ಈ ರೀತಿಯಾಗಿ ಪಟ್ಟಿ ಮಾಡಿದ್ದಾರೆ. ಈಗಾಗಲೇ ಈ ಕುರಿತಂತೆ ಪ್ರೌಢದೇವರಾಯನ ಕಾಲದ ಕನ್ನಡ ಸಾಹಿತ್ಯವನ್ನು ಕುರಿತಂತೆ ಶಿವಾನಂದ ವಿರಕ್ತಿ ಮಠ ಅವರು ಅಧ್ಯಯನ ಮಾಡಿದ್ದಾರೆ. ಈ ಕೃತಿಯಲ್ಲಿ ಇವರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ. ಮತ್ತು ಬಿಡಿ ಬಿಡಿಯಾಗಿನೂ ಕೂಡ ನಮ್ಮ ಕವಿಗಳು ಮತ್ತು ಸಾಹಿತಿಗಳು ಸಾಕಷ್ಟು ಈ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ವಿಶೇಷವಾಗಿ ಇವರು 101 ವಿರಕ್ತರು ಹಲವರ ಒಬ್ಬೊಬ್ಬರದೇ ನಾನು ಮೊದಲೇ ಹೇಳಿದೆ, ವ್ಯಕ್ತಿತ್ವ ಸ್ವರೂಪ ಭಿನ್ನವಾಗಿರ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ ಬಂಧುಗಳೇ. ಉದಾಹರಣೆ ಬಂಡಾರಿ ಹೊನ್ನಯ್ಯ ಅಂತಕ್ಕಂಥವನು. ಇವರಲ್ಲಿ ಬಂಡಾರಿ ಹೊನ್ನಯ್ಯ ಅಂತಕ್ಕಂಥವನು 101 ವಿರಕ್ತರ ವ್ಯಕ್ತಿ ವಿಶೇಷಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ. ಗುರುವಿನ ಮನೆಗೆ ಹೋದಾಗ ಮೊದಲು ನಿಮ್ಗೆ ಹೇಳಿದೆ, ತಮ್ಮ ಪತ್ನಿಗೀತ ಒಂದು ಸೀರೆಯನ್ನು ತಂದಾಗ ಹೇಗೆ ಅದನ್ನ ರಾಜನ ಮಗಳು ಬೇಡ್ತಾಳೆ ಅನ್ನೋದ್ರ ಬಗ್ಗೆ ಪ್ರೌಢದೇವರಾಯ ಆತನ ಮಗಳನ್ನೇ ಇದನ್ನ ಬೇಡಿಕೆ ಇಟ್ಟಾಗ ಬಂಡಾರಿ ಹೊನ್ನಯ್ಯನಿಗೆ ಪ್ರೌಢದೇವರಾಯ ಒಂದು ಅಗ್ನಿ ಪರೀಕ್ಷೆಯನ್ನ ಮಾಡ್ತಾನೆ. ಕೊನೆಗೆ ಹೊನ್ನಯ್ಯನಿಗೆ ಅಲ್ಲಿ ಜ್ಞಾನೋದಯವಾಗ್ತದೆ. ಆತನಲ್ಲಿ ಒಂದು ಗುರುಭಕ್ತಿ ಅಂತಕ್ಕಂಥದ್ದು ಹುಟ್ಟಿ ಬರುತ್ತೆ. ಹಾಗಾಗಿ ಈ ಒಂದು ವಿರಕ್ತರಲ್ಲಿ ಹೊನ್ನಯ್ಯನ ಒಂದು ಜೀವನ ಚರಿತ್ರೆ ವಿಶಿಷ್ಟವಾಗಿ ಇಲ್ಲಿ ಕಂಡು ಬರುತ್ತೆ. ಹಾಗೆ ಏಟಿಯ ಮರುಳ ಅಂತಕ್ಕಂಥವನು, ಟಗರ ಕಾಳದ ಪ್ರಭುದೇವ ಅಂತಕ್ಕಂಥವನು. ನಾನು ಈ ಹಿಂದೆನೂ ಕೂಡ ಹೇಳಿದೆ ನಿಮ್ಗೆ, ಟಗರ ಕಾಳಗದಲ್ಲಿ
ಹೇಗೆ ಬಡವರು ಮತ್ತು ಶ್ರೀಮಂತರು ಕಳೆದುಕೊಳ್ತಾರೆ, ಸಾವು ನೋವನ್ನು ಅನುಭವಿಸ್ತಾರೆ, ನಷ್ಟವನ್ನು ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ರಾಜನವರೆಗೂ ಹೋಗಿ ಕೊನೆಗೆ ರಾಜನು ಟಗರಿನ ಕಾಳಗವನ್ನು ನಿಲ್ಲಿಸುವಂತಹ ಒಂದು ಪ್ರಯತ್ನವನ್ನು ನಾವು ನೋಡ್ತೀವಿ. ಅಂದ್ರೆ ಬೇಟೆ ಅಂತಕ್ಕಂಥದ್ದು, ಹಿಂಸೆ ಅಂತಕ್ಕಂಥದ್ದು ಪ್ರೌಢದೇವರಾಯನಿಂದಲೇ ಬರುತ್ತೆ. ಪ್ರೌಢದೇವರಾಯ ಸ್ವತಃ ಬೇಟೆ ಆಡಿದ್ರು ಕೂಡ, ಗಜಬೇಟೆಗಾರ ಅಂತಕ್ಕಂಥದ್ದು ಬಿರುದು ಪಡೆದ್ರು ಕೂಡ ನೋಡಿ, ಬೇಟೆಯನ್ನ ಆತ ಹಿಂಸೆ ನೀವು ಮಾಡಬಾರ್ದು ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಕೀರ್ತಿ ಆತನಿಗೆ ಸಲ್ಲುತ್ತೆ. ಅಂದ್ರೆ ಸಮಾಜದ ಬಗ್ಗೆ ಆತನಿಗೆ ಎಷ್ಟು ಒಂದು ನಂಬಿಕೆ ಇತ್ತು, ಜನರ ಮೇಲೆ ಎಷ್ಟು ಪ್ರೀತಿ ಮತ್ತು ಅಭಿಮಾನ ಇತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕಂಡುಕೊಳ್ಬೇಕಾಗತ್ತೆ. ಹಾಗಾಗಿ ಈ ಬಾಲಲಿಂಗಣ್ಣ ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಪ್ರಾಣಲಿಂಗ ಅನುಸಂಧಾನ ಮಹಿಮೆಯನ್ನು ಕುರಿತಂತೆ ಬಾಲಲಿಂಗಣ್ಣನ ಮೂಲಕ ನಾವಿಲ್ಲಿ ಕಾಣ್ತೀವಿ. ಹಾಗೇನೆ ಕಾಲಿಗೆ ಸರವಿ ಕಟ್ಟಿಕೊಂಡು ಅದರಲ್ಲಿ ಲಿಂಗವಿರಿಸಿ ತಿರುಗಿದ ಶರಣ ಅಂತಕ್ಕಂಥದ್ರ ಬಗ್ಗೆ ಬರುತ್ತೆ. ಇವತ್ತಿನ ವಿಜಯನಗರ ರಾಜಧಾನಿ ಹಂಪಿ ಪ್ರದೇಶದಲ್ಲಿ ಈ ಒಬ್ಬ ಶರಣ ಕಾಲಿಗೆ ಸರವಿಯನ್ನು ಕಟ್ಟಿಕೊಂಡು ಅದ್ರೊಳಗಡೆ ಲಿಂಗವಿರಿಸಿಕೊಂಡು ತಿರುಗಿರ್ತಕ್ಕಂಥದ್ದನ್ನ ಸ್ವತಃ ಪ್ರೌಢದೇವರಾಯನ ಉಪ್ಪರಿಗೆ ಮೇಲೆ ಕೂತ್ಕೊಂಡು ನೋಡ್ತಾನಂತದನ್ನ ನೋಡಿ ಆಶ್ಚರ್ಯಪಟ್ಟು ಆತನನ್ನು ವಿಚಾರ ಮಾಡಿ ಆತನಲ್ಲಿ ಈ ಕೆಲವು ತಿಳಿದುಕೊಳ್ಳುವ ಸಂಗತಿಗಳನ್ನು ಮನಮುಟ್ಟುವಂತೆ ಜನಸಾಮಾನ್ಯ ತಿಳಿಸುವಂತ ಪ್ರಯತ್ನವನ್ನು ಅರಸ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ದಾಖಲಿಸ್ತಾರೆ. ಹಾಗೇನೆ ಮಿಡಿಬಿಲ್ಲ ಶಾಂತೇಶ ಅಂತಕ್ಕಂಥವನು ರಾಜಧಾನಿಯಲ್ಲಿ ಇವನು ಬಿಲ್ಲಿಡಿದು ಪಕ್ಷಿಗಳನ್ನು ಬೇಟೆಯಾಡುವ ಸಂದರ್ಭದಲ್ಲಿ ಪ್ರೌಢದೇವರಾಯನ ಕಣ್ಣಿಗೆ ಈತನ ಒಂದು ಹಿಂಸೆಯನ್ನು ಹೇಳ್ತಾರೆ. ಆಗ ಹಿಂಸೆಯನ್ನು ತಾಳಲಾರದೆ ಆತ ಈ ಮಾತನ್ನು ಹೇಳ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಹೀಗೆ ತುಬಾಕದ ಶಾಂತಯ್ಯ ಅಂತಕ್ಕಂಥವ್ರು ಸುಮಾರು ವಿರಕ್ತರಲ್ಲಿ ಇಷ್ಟಲಿಂಗದ ಪ್ರಾರ್ಥನೆಯನ್ನು ಮಾಡುವಂತಹ ಮತ್ತು ಅದರ ಬಗ್ಗೆ ಬಾಧ್ಯರಾಗಿ ಸಾಕಷ್ಟು ವಿಚಾರಧಾರೆಯನ್ನು ಈ ಕುದುರೆಯ ಶಾಂತ, ಮಂಚದ ಶಾಂತ ಮೊದಲಾದವರು ಮಾಡ್ತಾರೆ. ಇವರಲ್ಲಿ ಸಾಕಷ್ಟು ವಿಚಾರಧಾರೆಗಳು ಅಂದ್ರೆ ಸಮಾಜ ಸುಧಾರಣೆಗೋಸ್ಕರವಾಗಿ ಮದ್ದಾಳ ಶಾಂತ, ಬುಡಬುಡಿಕೆ ಶಾಂತ, ಡಂಗೂರ ಶಾಂತ, ಖಂಡಣಿ ಶಾಂತ, ಶೃಂಗಾರ ಶಾಂತ, ಚಕ್ರದ ಶಾಂತ, ಬೊಂಬೆ ಶಾಂತ ಮೊದಲಾದವರು ಜಟ್ಟಿ ಶಾಂತ ಮಾಡ್ತಾರೆ. ಅಂದ್ರೆ ಮನುಷ್ಯನಿಗೆ ಧೈರ್ಯ ಪರಾಕ್ರಮ ಇಷ್ಟಿದ್ರೆ ಸಾಲದು, ಒಂದು ವಿವೇಕ ಇರಬೇಕು, ಜಾಣ್ಮೆ ಇರಬೇಕು, ಒಂದು ನೈಪುಣ್ಯತೆ ಇರಬೇಕು. ಅಲ್ಲಿ ಹಿಂಸೆ ಮತ್ತು ಅಹಿಂಸೆಯ ಪ್ರತಿಫಲಾಪೇಕ್ಷೆ ಏನು ಅನ್ನೋದ್ರ ಬಗ್ಗೆ ಅರಿವಾಗಬೇಕು ಅನ್ನೋದ್ರ ಬಗ್ಗೆ ಅರಿವೇ ಗುರು ಅಂತಕ್ಕಂಥ ಮಾತನ್ನು ಕೂಡ ಪರೋಕ್ಷವಾಗಿ ಈ ಒಂದು ವಿಚಾರಧಾರೆಗಳಿಂದ ನಾವು ಸಂಕೇತವಾಗಿ ತಿಳ್ಕೊಬೇಕಾಗತ್ತೆ ಅಂತಕ್ಕಂಥ ಅಭಿಪ್ರಾಯ ನನ್ನದಾಗಿದೆ. ಹಾಗಾಗಿ ಹೀಗೆ ವರ್ಧೇಂದಿಯ ಶಾಂತ, ಡೊಂಬರ ಶಾಂತ, ಗುರು ಬಸವೇಶ್ವರ ಮೊದಲಾದವರ ಬಗ್ಗೆನೂ ಕೂಡ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಇಲ್ಲಿ ವೀರಣ್ಣೊಡೆಯರ ಸಹಪಾಠಿಯಾಗಿರ್ತಕ್ಕಂಥ ಗುರುಬಸವೇಶ್ವರ ಮಹಾಯೋಗಿನೂ ಕೂಡ ಆಗಿದ್ದ ಅನ್ನೋದ್ರ ಬಗ್ಗೆ ವಿಷಯ ಸಿಗುತ್ತೆ ನಮ್ಗೆ. ಹಾಗೆ ಅನೇಕ ಶರಣರು ದೊರೆಗೆ ಹತ್ತಿರವಾಗಿದ್ದುಕೊಂಡು ಅನೇಕ ವಿಚಾರಧಾರೆಗಳನ್ನು ವಿನಿಮಯ ಮಾಡ್ಕೊಳ್ತಾ ಇರ್ತಾರೆ. ಪ್ರೌಢದೇವರಾಯನು ಮಹಾ ವಿರಕ್ತ ಮೂರ್ತಿಗಳನ್ನು ತೋರಿದ ಮಹಿಮಾ ವೀರಣ್ಣನನ್ನು ಕಳೆದುಕೊಂಡು ಮರುಗ್ತಕ್ಕಂಥ ಒಂದು ಸನ್ನಿವೇಶನೂ ಕೂಡ ಇಲ್ಲಿ ಸೃಷ್ಟಿಯಾಗುತ್ತೆ. ಹೀಗೆ ಹರಿಹರ ಶಿವಶರಣರು ಅನೇಕ ಜನ ಈ ಪ್ರೌಢದೇವರಾಯನ ಕಾಲದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. 101 ವಿರಕ್ತರ ಒಂದು ಸಾಹಿತ್ಯ ಸೃಷ್ಟಿ ಅದು ಸಮಾಜ ಉದ್ಧಾರಕ್ಕೋಸ್ಕರವಾಗಿ ಆಗಿರ್ತಕ್ಕಂಥದ್ದು. ಸಮಾಜದಲ್ಲಿ ಒಂದು ಹೊಸ ಸುಧಾರಣೆಯನ್ನು ಸಾಹಿತ್ಯದ ಒಂದು ಹೊಸ ಸೃಷ್ಟಿಯಾಗಿತ್ತು. ಮರುಹುಟ್ಟುವನ್ನು ಪಡೆಯಲಿಕ್ಕೆ ಈ ಒಂದು ವಿರಕ್ತರ ಒಂದು ಸಾಹಿತ್ಯ ಕೃಷಿ ಸಾಕಷ್ಟು ನಾಂದಿ ಹಾಡಿತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ವೀರಣ್ಣ ಒಡೆಯರ ಸಾಹಿತ್ಯ ಕರಸ್ಥಲ ವೀರಣ್ಣ ಒಡೆಯ ಈ ಕಾಲಘಟ್ಟದಲ್ಲೇ ವಿಶೇಷ ಒಬ್ಬರ ಬಗ್ಗೆನೇ ನಾವು ನೋಡ್ಬೇಕಾದ್ರೆ ಒಬ್ಬ ನಾಗಿದೇವ ಅಂತಕ್ಕಂಥ ಒಂದು ಮೂಲಕ ತಿಳ್ಕೊಂಡ್ರೆ ಸಾಕು ನಮ್ಗೆ. ಇವರೆಲ್ಲರನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರತಿಭೆ ಏನಿದೆಯೋ ಆ ನಾಗದೇವನಲ್ಲಿ ಒಬ್ಬನಲ್ಲೇ ಆ ಒಂದು ಪ್ರತಿಭೆಯನ್ನು ನಾವು ನೋಡ್ಬೋದು. ಇಂಥ ಒಬ್ಬನ ಮೂಲಕ ಒಂದು ಪ್ರತಿಭೆ ಇತ್ತು ಅಂದ್ರೆ ಇಂಥ 101 ಜನರಲ್ಲಿ ಯಾವ ಬಗೆಯ ಪ್ರತಿಭೆಗಳು ಇದ್ವು ಅನ್ನೋದ್ರ ಬಗ್ಗೆ ನಾವು ಅವಲೋಕನ ಮಾಡಬೇಕಾಗತ್ತೆ ಶರಣೆಯರೇ. ಇವತ್ತು ವಿಜಯನಗರದಲ್ಲಿ 101 ಜನ ವಿರಕ್ತರಿದ್ರು, ಪಂಡಿತರಿದ್ರು, ಕವಿಗಳಿದ್ರು. ಹಾಗಾಗಿ ಅಂಥವ್ರು ಹೇಗೆ ಜೀವನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಧಾರೆಯನ್ನು ವಿರೂಪಾಕ್ಷ ಪಂಡಿತ ಚನ್ನಬಸವ ಪುರಾಣದಲ್ಲಿ ಕೂಡ ಹೇಳ್ತಾನೆ. ಮಹಾಯೋಗಿಯಾಗಿ ಅನುಭವಿಯಾಗಿರ್ತಕ್ಕಂಥವನು ಕೆಲವು ಹಾದರಕ್ಕೆ ಹೆದರಿ ಹೇಗೆ ವಿರಕ್ತನಾಗ್ತಾನೆ ಅನ್ನೋ ಸನ್ನಿವೇಶವನ್ನು ಕೂಡ ತನ್ನ ಕಾವ್ಯದಲ್ಲಿ ಹೇಳ್ತಕ್ಕಂಥದ್ರ ಬಗ್ಗೆ ಹೇಳ್ತಾರೆ. ಅನುಭಾವಿಯಾಗಿರ್ತಕ್ಕಂಥ ವಚನಕಾರ ನೇಗಾಗಿದ್ದ ಆ ತ್ರಿಪದಿಗಳ ಮೂಲಕ ಆತ ಏನು ಬರೆದ ಅನ್ನೋದ್ರ ಬಗ್ಗೆ ಇವತ್ತು ನಾವು ಹರಿಹರ, ರಾಘವಾಂಕ ಮೊದಲಾದವರು ವಿಜಯನಗರ ಕಾಲದಲ್ಲಿ ಏನು ಇವತ್ತು ಷಡಕ್ಷರ ದೇವ ಶಬರಶಂಕರ ವಿಳಾಸದಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾಡ್ತಾರೆ.
ಕಿರಾತಾರ್ಜುನಿಯ ಪ್ರಸಂಗ ಬಂದಾಗ ಅದನ್ನ ದೇವಾಲಯಗಳಲ್ಲಿ ಕೂಡ ನೋಡ್ತೀವಿ, ಶಿಲ್ಪಗಳಲ್ಲಿ ನೋಡ್ತೀವಿ, ಮತ್ತೆ ಕಾವ್ಯಗಳಲ್ಲಿ ನೋಡ್ತೀವಿ. ಅದೇ ಅಷ್ಟಾದಶ ವರ್ಣನೆಯಲ್ಲಿ ಮೃಗಾಯ ಅಂತಕ್ಕಂಥದ್ದು ಬಂದಾಗ ಬೇಟೆ ಈ ಭಾಗದಲ್ಲಿ ಸಾಕಷ್ಟು ಅದು ಪ್ರಭಾವ ಬೀರುತ್ತೆ. ಹಾಗಾಗಿ ಇವತ್ತು ಲೇಪಾಕ್ಷಿ ಇರ್ಬೋದು, ಇವತ್ತು ಶ್ರೀಶೈಲ ಇರ್ಬೋದು, ಶ್ರೀಶೈಲಕ್ಕೂ ಸಾಕಷ್ಟು ಕೊಡುಗೆಯನ್ನು ಪ್ರೌಢದೇವರಾಯ ಮಾಡ್ತಾನೆ. ಹಾಗೇನೆ ಶ್ರೀಶೈಲದ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಮೆಟ್ಟಿಲುಗಳನ್ನು ಹತ್ತುವಂತಹ ಒಂದು ಕೆಲಸ ದಾರಿ ಇರ್ಲಿಲ್ಲ, ಅಂತ ದಾರಿಯನ್ನು ಮಾಡ್ತಕ್ಕಂಥದ್ದು ಪ್ರೌಢದೇವರಾಯ. ಅದಾದ ನಂತರ ಇವತ್ತು ತಿರುಪತಿಗೆ ಸಾಕಷ್ಟು ಜನ ಯಾತ್ರಾರ್ಥಿಗಳು ಹೋಗ್ತೀವಿ ನಾವು. ತಿರುಪತಿಯ ನಂತರ ಕಾಳಹಸ್ತೇಶ್ವರನಿಗೆ ಅಲ್ಲಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಯಾವುದೇ ಒಂದು ದಾರಿ ಇರ್ಲಿಲ್ಲ. ಅಲ್ಲಿ ಆ ಬೆಟ್ಟದ ಮೇಲೆ ಶಿವನ ಭಕ್ತನಾಗಿರ್ತಕ್ಕಂಥ ಕಣ್ಣಪ್ಪನ ಕೊಂಡ ಅಂತಂದಿದೆ. ಆ ಕೊಂಡಕ್ಕೆ ಮೆಟ್ಟಿಲುಗಳನ್ನು ಹಾಕಿಸ್ತಾರೆ. ಆ ಕಾಲಘಟ್ಟದಲ್ಲಿ ವಿಜಯನಗರ ಕಾಲದಲ್ಲಿ, ಪ್ರತಾಪರಾಯನ ಕಾಲದಲ್ಲೇನೆ ಈ ಕಣ್ಣಪ್ಪನ ಒಂದು ಪ್ರಭಾವವನ್ನು ಕೂಡ ನಾವಲ್ಲಿ ಕಾಣ್ತಾ ಇದೀವಿ. ಹೀಗೆ ಶ್ರೀರಂಗಂವರೆಗೂ, ತಂಜಾವೂರು, ತಮಿಳುನಾಡಿನಲ್ಲಿರ್ತಕ್ಕಂಥ ಅನೇಕ ಶೈವ ಕ್ಷೇತ್ರಗಳಿಗೂ ಕೂಡ ಪ್ರೌಢದೇವರಾಯ ಸಾಕಷ್ಟು ಉದಾರವಾದಂತಹ ಒಂದು ಪ್ರೋತ್ಸಾಹವನ್ನು ನೀಡ್ತಾನೆ. ಹೀಗೆ ಆ ಕಾಲಘಟ್ಟದಲ್ಲಿ ಬಂದಂತ ಈ ಅನುಭಾವಿ ವಿರಕ್ತರಲ್ಲಿ ಒಬ್ಬನಾಗಿರ್ತಕ್ಕಂಥ ಕರಸ್ಥಳದ ನಾಗದೇವ, ಕರಸ್ಥಳದ ನಾಗದೇವರ ಚರಿತ್ರೆ ಅಂತ ಬರೀತಾನೆ, ಕರಸ್ಥಳದ ನಾಗಲಿಂಗರ ಕಥೆ ಅಂತ ಬರೀತಾರೆ, ಕರಸ್ಥಳದ ಕಾಲಜ್ಞಾನದ ಬಗ್ಗೆ ಬರೀತಾನೆ, ಕರಸ್ಥಳದ ನಾಗದೇವ ತ್ರಿವಿಧಿ ಅಂತಂದು ಬರೀತಾನೆ, ಅಕ್ಷರದ ಚೌಪದ, ಕರಸ್ಥಳದ ಏಕ ವಿಶಂತಿ ದೀಕ್ಷಾ ವಿಧಾನ ಅಂತ, ಕರಸ್ಥಳದ ಮಡಿವಾಳನ ತಾರಾವಳಿ ಅಂತ ಬರೀತಾರೆ. ಆಮೇಲೆ ವಚನಗಳನ್ನು, ಹಾಡುಗಳನ್ನು ಆತ ಸಂಗ್ರಹ ಮಾಡ್ತಾನೆ. ಹೀಗೆ ಒಬ್ಬ ವ್ಯಕ್ತಿ ಒಬ್ಬ 101 ವಿರಕ್ತರಲ್ಲಿ ಇಷ್ಟು ಸಾಹಿತ್ಯ ಬರೆದ್ರೆ ಇಂಥ ಅನೇಕ ಜನ, ಇನ್ನು 100 ಜನ ಯಾವ ಬಗೆಯ ಒಂದು ಚರಿತ್ರೆಯನ್ನ ಬರೆದ್ರು. ವಿಜಯನಗರ ಕಾಲದಲ್ಲಿ ಇಂತಹ ಒಂದು ಪರಿಸರವನ್ನು, ಸಾಹಿತ್ಯ ಕೃಷಿಯನ್ನು ಮರುಹುಟ್ಟು ಪಡೆತಕ್ಕಂಥ ಪರಿಸರವನ್ನು ಪ್ರೌಢದೇವರಾಯ ನಿರ್ಮಿಸಿದ್ದ ಅಂದ್ರೆ ಆತನ ಕಾಲಘಟ್ಟದ ಒಂದು ಎನ್ಲೈಟನ್ಮೆಂಟ್, ಏನು ಒಂದು ಜ್ಞಾನೋದಯ ಅಂತಕ್ಕಂಥದ್ದು ಕರಿತೀವಿ ನಾವು. ಆ ಕಾಲದ ಒಂದು ಈ ಪುನರುಜ್ಜೀವನಕ್ಕೆ ಯಾವ ರೀತಿಯಾದಂತಹ ಪರಿಸರವನ್ನು ಒದಗಿಸಿಕೊಟ್ಟ ಅನ್ನೋದ್ರ ಬಗ್ಗೆ ನಾವು ನೋಡುವಾಗ ಅಲ್ಲಿನ ಜನ, ಆತನ ಪ್ರಜೆಗಳು, ಆತನ ಮಂತ್ರಿಗಳು, ಆತನ ದಂಡನಾಯಕರು ನಿಜಕ್ಕೂ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದರ ಬಗ್ಗೆ ನಾವು ನೋಡ್ತೀವಿ. ಹಾಗಾಗಿ ಎಂದೆಂದಿಗೂ ಮರೆಯಲಾಗದ ಸಾಮ್ರಾಜ್ಯ ವಿಜಯನಗರ ಅಂತಂದು ಏನು ರಾಬರ್ಟ್ ಸಿವಿಲ್ ಅವರು ಬರೆದ್ರು. ರಾಬರ್ಟ್ ಸಿವಿಲ್ ಅವರು ಈ ಬಗ್ಗೆ ಹೇಳಿದಾಗ ಫೆರಿಸ್ತಾ ಮತ್ತು ನ್ಯೂನಿಸ್ ಹಾಗೇನೆ ಅನೇಕ ಜನ ಈ ಪ್ರೌಢದೇವರಾಯನ ಕಾಲದ ಸಾಹಿತ್ಯ ಸಮೃದ್ಧಿ ಮತ್ತು ಇನ್ನೇನು ವಿಜಯನಗರ ಕಾಲದ ಸುವರ್ಣ ಯುಗ ಅಂತಂದ ಕರಿತೀವಿ ನಾವು. ಸುವರ್ಣ ಯುಗ ಆಗುತ್ತೆ ವಿಜಯನಗರ ಕಾಲ ಅಂತಂದ್ರೆ. ಹಾಗಾಗಿ ಇವು ಸುವರ್ಣ ಯುಗ ಆಗಿತ್ತಂದ್ರೆ ಯಾವ ಕ್ಷೇತ್ರದಲ್ಲಿ ಅದು ಸುವರ್ಣ ಯುಗವಾಗಿತ್ತು? ಸಾಹಿತ್ಯದಲ್ಲಾಗಿತ್ತ, ಸಂಸ್ಕೃತಿಯಲ್ಲಾಗಿತ್ತ, ಕೃಷಿಯಲ್ಲಾಗಿತ್ತ, ಆರ್ಥಿಕ ವ್ಯಾಪಾರ ವಹಿವಾಟಿನಲ್ಲಾಗಿತ್ತ? ಹೀಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕೂಡ ಸುಭಿಕ್ಷೆಯನ್ನು ನಾವು ಕಾಣುವಂತ ಒಂದು ಪರಿಸ್ಥಿತಿಯನ್ನು ನೋಡ್ತೀವಿ. ಆ ಕಾಲದಲ್ಲಿ ಕೂಡ ಕ್ಷಾಮ ಇತ್ತು. ಆ ಕಾಲದಲ್ಲಿ ಕೂಡ ಅನೇಕ ಕಾಯಿಲೆಗಳು ಬಂದಿದ್ದವು. ಹೀಗೆ ಕ್ಷಾಮ ಡಾಮರ ನಡುವೆ ಜನ ಸಾಕಷ್ಟು ಈ ಅನಿಷ್ಟ ಪದ್ಧತಿಗಳನ್ನು ಕೂಡ ಅನುಸರಿಸ್ತಾ ಇದ್ರು. ಆ ಕಾಲಘಟ್ಟದಲ್ಲಿ ವೈದಿಕ ಧರ್ಮದ ಪ್ರಭಾವದಿಂದ ಏನು ದೇವದಾಸಿ ಪದ್ಧತಿ ಅಂತಕ್ಕಂಥದ್ದಿತ್ತು, ನರಬಲಿ ಪದ್ಧತಿ ಅಂತಕ್ಕಂಥದ್ದಿತ್ತು. ಇಂತಹ ಒಂದು ಈ ಬಲಿ ಪದ್ಧತಿಗಳು ಏನಿದ್ವು, ಇಂಥವನ್ನೆಲ್ಲವೂ ಕೂಡ ಈ ವೈಚಾರಿಕ ಚಿಂತಕರು ಬಂದ ನಂತರ ಅಂತವುಗಳನ್ನು ಮೂಲೆ ಗುಂಪು ಮಾಡಿದ್ರು. ಹೀಗೆ ಯಜ್ಞ ಯಾಗಾದಿಗಳನ್ನು ತರಬೇಕು ಅನ್ನುವ ನಿಟ್ಟಿನಲ್ಲಿ ಬಂದಾಗ ಮುಂದೆ ಬರ್ತಕ್ಕಂಥ ಅರಸರೆಲ್ಲರೂ ಕೂಡ ಈ ಒಂದು ನಿಟ್ಟಿನಲ್ಲಿ ಅವರು ಪ್ರವರ್ಧಮಾನಕ್ಕೆ ಅವುಗಳನ್ನು ತಂದದಕ್ಕೆ ವಿಜಯನಗರ ಸಾಮ್ರಾಜ್ಯ ಅವನತಿ ಆಯಿತು. ಅದನ್ನು ಬಹಳಷ್ಟು ಜನ ಹೇಳ್ತಾರೆ. ಪ್ರೌಢದೇವರಾಯ ಕೊಟ್ಟಂತಹ ಪ್ರೋತ್ಸಾಹ ಸಾಹಿತ್ಯಕ್ಕೆ, ಕಲೆಗೆ, ನಾಟ್ಯಕ್ಕೆ, ಪ್ರತಿಯೊಂದು ಕ್ಷೇತ್ರಕ್ಕಾದ ಕೊಟ್ಟಂತ ಸಾಹಿತ್ಯದ ಪ್ರೋತ್ಸಾಹ ಇದೆಯಲ್ಲ, ಅದನ್ನು ತುಳುವ ಅರಸ ಕೃಷ್ಣದೇವರಾಯ ಕೊಟ್ಟಿದ್ರೆ ನಿಜಕ್ಕೂ ವಿಜಯನಗರ ಸಾಮ್ರಾಜ್ಯದ ಅವನತಿ ಆಗ್ತಿರ್ಲಿಲ್ಲ. ಯಾಕೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಬರಬರ್ತಾ ಇಲ್ಲಿ ವಿರೂಪಾಕ್ಷನನ್ನು ನಂಬಿಕೊಂಡು ಹಂಪೆಯನ್ನು ಧಾರ್ಮಿಕ ಕ್ಷೇತ್ರವಾಗಿ, ಪುಣ್ಯ ಸ್ಥಳವಾಗಿ, ವಿರೂಪಾಕ್ಷನೇ ಒಡೆಯ, ಅದರ ವಾರಸದವರು ನಾವು ಅಂತಕ್ಕಂಥ ಬಂದಿರತಕ್ಕಂಥ ಅರಸರು, ಕೊನೆ ಅರಸರು ಬಂದಿರತಕ್ಕಂಥವರೆಲ್ಲರೂ ಕೂಡ ವೈಷ್ಣವ ಧರ್ಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ತಿರುಪತಿಯನ್ನು ತನ್ನ ಆರಾಧ್ಯ ನೆಲೆಯನ್ನಾಗಿ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ಸಂಪತ್ತನ್ನು ಹಂಪಿಯನ್ನು ಬಿಟ್ಟು 2ನೇ ರಾಜಧಾನಿಯಾಗಿ ತುಳುವ ಅರಸರು ತಿರುಪತಿಗೆ ಅವಲಂಬಿಸಿದ್ರು. ಆ ಕಾರಣಕ್ಕೋಸ್ಕರವಾಗಿ ತಾಳೆಕೋಟೆ ಯುದ್ಧದಲ್ಲಿ ನಮಗೆ ಸೋಲಾಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಒಂದು ಧರ್ಮವನ್ನು, ಒಂದು ಸಮಾಜವನ್ನು, ಒಂದು ಸಮುದಾಯವನ್ನು ಅಲಕ್ಷ್ಯಗೊಳಪಟ್ಟಂತಹ ಅರಸರು ಕೊನೆಗೆ ಆ ಯುದ್ಧದ ಒಂದು ಪತನದಿಂದ ತಾವು ಬುದ್ಧಿಯನ್ನ ಕಲ್ತರು.
ಹಾಗಾಗಿ ಈ ಒಂದು ನಡವಳಿಕೆಗಳಿಂದ, ಈ ಒಂದು ವರ್ತನೆಗಳಿಂದ ರಾಜನೀತಿ ಅಂತಕ್ಕಂಥದ್ದು ಏನಾಯ್ತು, ವಿದೇಶಾಂಗ ನೀತಿ ಮತ್ತು ರಾಜನೀತಿಗಳು ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಅವನತಿಗೆ ಅವು ಕಾರಣವಾದವು. ಹಾಗಾಗಿ ನೋಡಿ, ಪ್ರೌಢದೇವರಾಯನ ಕಾಲದಲ್ಲಿ ಯಾವುದೇ ಒಂದು ಯುದ್ಧಗಳಾಗಲಿ, ಯಾವುದೇ ಒಂದು ಕ್ರಾಂತಿ ಆಗಲಿ, ಯಾವುದೇ ಒಂದು ರಕ್ತದ ಕೋಡಿ ಹರಿದಿಲ್ಲ. ನೆನ್ಪಿಟ್ಕೋಬೇಕು ನೀವು. ಶಾಂತಿಯಿಂದ, ಸಮೃದ್ಧಿಯಿಂದ, ರಾಜನೀತಿಯಿಂದ ಹೇಗೆ ತನ್ನ ಯುದ್ಧಗಳನ್ನು ಮಾಡಬೇಕು, ಜಾಣ್ಮೆಯಿಂದ ಮಾಡಬೇಕು ಅನ್ನೋಬೇಕು. ಲಕ್ಕಣ ದಂಡೇಶನ ಶಿವಸತ್ವ ಚಿಂತಾಮಣಿಯನ್ನು ಅಧ್ಯಯನ ಮಾಡೋದ್ರ ಮೂಲಕ ಆತನ ನೈಪುಣ್ಯತೆ ಹೇಗಿತ್ತು, ಯುದ್ಧ ಚಾಣಕ್ಷತನ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹೀಗೆ ಪ್ರತಿಯೊಬ್ಬ ದಂಡನಾಯಕರು ಕೂಡ ಸುಮಾರು 8 ಜನ 9 ಜನ ದಂಡನಾಯಕರು ಬರ್ತಾರೆ. ಒಬ್ಬರಿಗಿಂತ ಒಬ್ರು ಅವರು ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ. ಅವರು ಸಮಾಜ ಸುಧಾರಣೆಯಲ್ಲಿ, ಒಂದು ಆರ್ಥಿಕ ಸುಧಾರಣೆಯಲ್ಲಿ, ಹೀಗೆ ಧರ್ಮದ ಒಂದು ಸುಸ್ಥಿತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕೂಡ ಅವರು ಸಾಕಷ್ಟು ಪರಿಶ್ರಮವನ್ನು ವಹಿಸ್ತಾರೆ. ಹೀಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ 4 ವಂಶಗಳು ಸಂಗಮ, ಸಾಳುವ, ತುಳುವ, ಅರವೀಡು ಆಳ್ವಿಕೆ ಮಾಡಿದ್ರು. ಅದರಲ್ಲಿ ಸಂಗಮ ವಂಶದ ಆರಂಭದಲ್ಲಿ ಇಂತಹ ಒಂದು ಸಾಹಿತ್ಯದ ಒಂದು ಕೃಷಿಯನ್ನು ನಾವು ಹೆಚ್ಚು ನೋಡಕ್ ಸಾಧ್ಯವಾಗೋದಿಲ್ಲ. ಕೊನೆಗೆ ಬರಬರ್ತಾ ನಾವೇನ್ ಮಾಡ್ತೀವಿ, ಈ ಒಂದು ಪ್ರೌಢದೇವರಾಯನ ಕಾಲಕ್ಕೆ ಬಂದಾಗ ಈ ಒಂದು ಪುನರುಜ್ಜೀವನದ ಒಂದು ಕಾರ್ಯವನ್ನು ನಾವು ನೋಡ್ತೀವಿ. ನಿಜಕ್ಕೂ ನಮ್ಮ ಸಹೋದರಿಯಾಗಿರ್ತಕ್ಕಂಥ ದಾನಮ್ಮ ಜಳಕಿ ಅವರು, ಸುಧಾ ಪಾಟೀಲ್ ಅವರು, ಮತ್ತು ಸಹೋದರಾಗಿರ್ತಕ್ಕಂಥ ನಮ್ಮ ಶಶಿಕಾಂತ್ ಪಟ್ಟಣ ಸರ್ ಅವರು ನನಗೆ ಈ ವಿಷಯವನ್ನು ಕೊಟ್ಟು ಮತ್ತೊಮ್ಮೆ ಓದುವಂತೆ ಮಾಡಿದ್ರು. ಯಾಕೆಂದ್ರೆ ನಾನು ಬಹಳಷ್ಟು ಒತ್ತಡದಲ್ಲಿದ್ದೆ. ನನಗೆ ಇದು ಮತ್ತು ಹೊಸ ವಿಷಯವಾಗಿರೋದ್ರಿಂದ ನಾನು ಯಾವ ರೀತಿಯಾಗಿ ನ್ಯಾಯ ಕೊಟ್ಟಿದ್ನೋ ಗೊತ್ತಿಲ್ಲ. ನನಗೆ ನನ್ನ ಚರಿತ್ರೆ ವಿದ್ಯಾರ್ಥಿ, ಮೊದಲೇ ಹೇಳಿದ್ದೀನಿ, ಸಾಕಷ್ಟು ವಿಚಾರಗಳನ್ನು ನಾನು ಚರಿತ್ರೆಯ ಕೆಲವು ವಿಚಾರಗಳನ್ನು ಹೇಳಿದ್ದೀನಿ ಮತ್ತು ಸಾಹಿತ್ಯದ ಕೆಲವು ವಿಚಾರಗಳನ್ನು ಕೂಡ ಹೇಳಿದ್ದೀನಿ. ಮತ್ತೆ ಇವರೆಲ್ಲರನ್ನು ಕೂಡ ನಾನು ಸೋಷಿಯಲ್ ರಿಫಾರ್ಮರ್ಸ್ ಮತ್ತು ಫಿಲಾಸಫರ್ಸ್, ದಾರ್ಶನಿಕರು ಅಂತ ಕರಿತೀನಿ. ಯಾಕಂದ್ರೆ ನಾವು ಕೇವಲ ವ್ಯಕ್ತಿಯನ್ನು ಕುಬ್ಜನಾಗಿ ಮಾಡುವ ಬಹಳ ದೊಡ್ಡ ವ್ಯಕ್ತಿಗಳು. ಬಸವಣ್ಣವರು ಯಾವ ರೀತಿಯಾಗಿ ಒಂದು ವಚನ ಕ್ರಾಂತಿಯನ್ನು ಮಾಡಿದ್ರು, ಸಮಾಜ ಸುಧಾರಣೆಯನ್ನು ಮಾಡಿದ್ರು, ಮುಂದೆ ಬಂದಿರತಕ್ಕಂಥ ಇವರೆಲ್ಲರೂ ಕೂಡ ಅದೇ ಸ್ಥಾನವನ್ನು ಅಲಂಕರಿಸಿ ಅದೇ ರೀತಿಯಾದಂತಹ ಕಾರ್ಯವನ್ನು ಮಾಡಿದ್ರು ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಅವರ ಒಂದು ಈ ಸಮಾಜ ಸುಧಾರಣೆ ಮತ್ತು ದಾರ್ಶನಿಕ ಪ್ರಜ್ಞೆಗೆ ಈ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಟ್ಟಿರ್ತಕ್ಕಂಥ ಪ್ರೌಢದೇವರಾಯ ಅಂತಕ್ಕಂಥ ಏನು ಆದರ್ಶ ರಾಜ ಇದ್ದಾನೆ, ಅಂತಹ ರಾಜನ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಭಾರತೀಯ ಚರಿತ್ರೆಯಲ್ಲಿ ಅಪರೂಪದ ವ್ಯಕ್ತಿ. ಆ ಒಬ್ಬ ರಾಜ ಅಂತ ಸಿಗ್ತಕ್ಕಂಥದ್ದು ನೀವು ಉತ್ತರ ಭಾರತದಲ್ಲಿ ಆ ಹುಡುಗಿರ ಅಂತಾರೆ ಯಾರು ಕೂಡ ಸಿಗೋದಿಲ್ಲ. ದಕ್ಷಿಣ ಭಾರತದಲ್ಲಿ ಕೂಡ ಸಿಗ್ತಕ್ಕಂಥದ್ದು ಬಹಳ ವಿರಳ. ಹಾಗಾಗಿ ಇವತ್ತು ಪ್ರೌಢದೇವರಾಯ ಹೆಸರಲ್ಲಿ ಅನೇಕ ಸಂಘ ಸಂಸ್ಥೆಗಳು ಹುಟ್ಟಿಕೊಂಡಿದ್ದಾವೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಪ್ರೌಢದೇವರಾಯ ಹೆಸರಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಹೀಗೆ ಪ್ರೌಢದೇವರಾಯನ ಹೆಸರಲ್ಲಿ ಕೆಲವು ವೇದಿಕೆಗಳು ಹುಟ್ಟುಕೊಂಡಿದ್ದಾವೆ. ಹಂಪಿ ಉತ್ಸವದಲ್ಲಿ ಆತರ ಒಂದು ವೇದಿಕೆ ಮಾಡ್ತಾರೆ. ಹಾಗೆ ಪ್ರೌಢದೇವರಾಯ ಹೆಸರಿನಲ್ಲಿ ಕೆಲವು ಪ್ರಶಸ್ತಿಗಳನ್ನು ಕೊಡ್ತಾರೆ. ಹಾಗಾಗಿ ಪ್ರೌಢದೇವರಾಯನ ಹೆಸರು ಇವತ್ತು ಅನನ್ಯತೆಯನ್ನು ಉಳಿಸ್ಕೊಂಡು ಬಂದಿದೆ ಅಂದ್ರೆ ಆತನು ಹಂಪಿಯಲ್ಲಿ ಮಾಡಿರ್ತಕ್ಕಂತಹ ಸೇವೆ. ಈಗ ಅಜಾರರಾಮ ದೇವಾಲಯ, ಶಿವಲಿಂಗ, ಬಡವಿಲಿಂಗ, ಹಂಪಿಯ ಬಜಾರಿನಲ್ಲಿ ಕಟ್ಟಿಸಿರ್ತಕ್ಕಂಥ ಸಾಲು ಮಂಟಪಗಳು ಮತ್ತು ಹರಿಹರ, ರಾಘವಾಂಕ ಮೊದಲಾದ ಕವಿಗಳು ಇಲ್ಲಿ ಕುರಿತು ಕಾವ್ಯವನ್ನು ಬರೆಯುವಾಗ ಅವರಿಗೆ ಆಶ್ರಯ ನೀಡಿರ್ತಕ್ಕಂಥದ್ದು. ಹೀಗೆ ತಾನು ಕೂಡ ಅನೇಕ ಈ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಯಾವ ಕಾಲಘಟ್ಟದಲ್ಲಿ ಹೇಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಹೀಗೆ ಖಚಿತವಾಗಿ ಹೇಳ್ಕೊಳ್ಳಿಕ್ಕೆ ನಮ್ಗೆ ಆಧಾರಗಳ ಕೊರತೆ ಇರುವುದರಿಂದ ಆತನ ಸಾರ್ವಭೌಮ ಅರಸ, ಆತನ ಸಾಮಂತರು ಸಾಕಷ್ಟು ಜನ ಇದ್ರು. ಹಾಗಾಗಿ ಆತನ ಕಾಲದಲ್ಲಿ ಯುದ್ಧಗಳು, ದಿಗ್ವಿಜಯಗಳನ್ನು ಮಾಡಿ ಸಾಕಷ್ಟು ಸಂಪತ್ತನ್ನು ತಂದು ಈ ಕನ್ನಡ ಸಾಹಿತ್ಯ ಎಲ್ಲದಕ್ಕೂ ಕೂಡ ಆತ ಪ್ರೋತ್ಸಾಹವನ್ನು ಕೊಟ್ಟಿದ್ದ. ಮತ್ತು ಮಹಿಳೆಯರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಿದ್ದ, ಪುರುಷರಿಗೂ ಅಷ್ಟೇ ಸಮಾನದ ಅವಕಾಶಗಳನ್ನು ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ತಿಳಿದು ಬರುತ್ತೆ. ಹೀಗಾಗಿ ವಿದೇಶಿ ಯಾತ್ರಿಕರು ಬಂದಾಗ ಅವರನ್ನು ಕೂಡ ಬಹಳ ಗೌರವದಿಂದ ಕಾಣ್ತಾನೆ. ಹಾಗಾಗಿ ನೋಡಿ, ವಿದೇಶಿ ಯಾತ್ರಿಕ ನನ್ನ ಸಹೋದರ ಅಂತಕ್ಕಂಥ ಮಾತನ್ನ ನಾನು ಬೇಕಾದ್ರೆ ಪ್ರೌಢದೇವರಾಯ ಅವನು ಯಾವ ರೀತಿಯಾಗಿ ಕಂಡಿರ್ಬೇಕು ಅನ್ನೋ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗುತ್ತೆ ಬಂಧುಗಳೇ. ಹೀಗಾಗಿ ಇಷ್ಟು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೀನಿ. ಹಾಗಾಗಿ ತಾವು ಏನಾದ್ರು ಇದರಲ್ಲಿ ಅನುಮಾನಗಳು ಅಂತದ್ದು ಏನಾದ್ರು ಇದ್ರೆ ತಾವು ನಮ್ಮ ಶಶಿಕಾಂತ್ ಪಟ್ಟಣ ಸರ್ ಅವ್ರ ಗಮನಕ್ಕೆ ತರಬೇಕು. ಅವ್ರೆಲ್ಲರೂ ಕೂಡ ಇದನ್ನು ಪರಿಹಾರ ಮಾಡ್ತಾರೆ ಅಂತಕ್ಕಂಥ ನಾನು ಅಂದುಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಬಳಗದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಸೌಂಡ್ ಕೊಡಿ. ಅನಂತ ಶರಣಾರ್ಥಿಗಳು ಸರ್.
ನಾನು ತಮ್ಮನ್ನ ಚರಿತ್ರ ಪ್ರಾಧ್ಯಾಪಕರ ಆದವರು, ಕನ್ನಡ ಸಾಹಿತ್ಯ, ಪಾಶ್ಚಿಮಾತ್ಯ ಸಾಹಿತ್ಯ ಎಲ್ಲವನ್ನ ಒಂದು ಗಂಟೆಯೊಳಗ ನಮಗ್ ಪರಿಚಯಿಸ್ತಕ್ಕಂಥ ಒಂದು ಜಾಣ್ಮೆ ತಮ್ಮೊಳಗೆ ಐತಿ. ನಾನು ತಮ್ಮ ಸಾಹಿತ್ಯ ಅಭಿರುಚಿಯನ್ನು ನೋಡಿ ಈ ವಿಷಯವನ್ನು ಕೊಟ್ಟಿನಿ. ಹಿಂದ್ಕೊಮ್ಮೆ ನಮ್ಮಲ್ಲಿ ಶಿವಾನಂದ ಬೆರಕಮಠ ಸರ್ ಮಾತಾಡಿದ್ದಾರೆ, ಅವರನ್ನು ಕೂಡ ಈಗ ಒಂದು 2 ವರ್ಷಗಳ ಹಿಂದೆ ಮಾತಾಡಿದ್ದಾರೆ. ಆದ್ರೆ ತಾವು ಒಂದು ಕಂಪ್ಯಾರಿಟಿವ್ ಸ್ಟಡಿ ಆಫ್ ಪ್ರೌಢದೇವರ ವಿತ್ ಅದರ್ ವಿಜಯನಗರ ಕಿಂಗ್ಸ್, ಅದರಲ್ಲಿ ಕೃಷ್ಣದೇವರಾಯರು ಇರ್ಬೋದು. ಕೃಷ್ಣದೇವರ ತುಳು ವಂಶ ಆಳಿದ್ದು ಕೇವಲ 20 ವರ್ಷ. ಆದ್ರೆ ನನ್ನ ಇತಿಹಾಸಕಾರ ಎಷ್ಟು ವೈಭವೀಕರ ಮಾಡಿದಾರೆ ಅಂದ್ರೆ ವಿಜಯನಗರ ಅಂತಂದ್ರೆ ಕೃಷ್ಣದೇವರಾಯ ಅಂದ್ರೆ ವಿಜಯನಗರ. ಅದಕ್ಕೆ ಕಾರಣ ಅದು ವೈದಿಕ ಮನೆತನ ಆಳಿದಂಥದ್ದು. ಆದ್ರೆ ಪ್ರೌಢದೇವರಾಯ 24 ವರ್ಷ ಒಬ್ಬನೇ 24 ವರ್ಷ ಆಳಿದ. ಆತನ ಕಾಲಘಟ್ಟದೊಳಗ 101 ವಿರಕ್ತರ ಆಳಿ ಹೋದ್ರು. 101 ವಿರಕ್ತರಿಗೆ ಕಂದಾಯ ಗ್ರಾಮವನ್ನು ಹಂಚಿಕೊಟ್ಟಿದಂತ ಪ್ರೌಢದೇವರಾಯ ತನ್ನ ಮಗಳನ್ನು ಕೂಡ ಬಸವ ತತ್ವ ಪ್ರಕಾರ ಮಾಡಿಕೊಟ್ಟ. ಮತ್ತು ಸರ್ವಧರ್ಮ ಸಹಿಷ್ಣುತ, ಅವ್ರು ಹೇಳಿದಾಗೆ ದಾಸ ಸಾಹಿತ್ಯ, ವೈದಿಕ, ಜೈನ ಎಲ್ಲವನ್ನ ತನ್ನ ಆಸ್ಥಾನದ 2 ಜೈನ ಕವಿಗಳು ಲಕ್ಕಣ್ಣ ದಂಡೇಶ ಮತ್ತು ಶಿಂಗರಾಜ. ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಮತ್ತು ಶಿಂಗರಾಜನ ಅಮರ ಬಸವ ಚರಿತ್ರೆ, ಚಾಮರಸನ ಪ್ರಭುಲಿಂಗ ಲೀಲೆ. ಅಂದ್ರೆ ನಾನು ಇದನ್ನ ಯಾಕನ್ನ ಪುನರುಜ್ಜೀವನ ಅಂತೀನಿ ಅಂತಂದ್ರೆ 250 ವರ್ಷಗಳವರೆಗೆ ಸಂಪೂರ್ಣವಾಗಿ ವಚನ ಸಾಹಿತ್ಯ ಮುಳುಗಿ ಹೋಗಿತ್ತು. ಬಹುಶಃ ವಚನ ಸಾಹಿತ್ಯದ ಮರು ಸ್ಥಾಪನೆಗೆ ಪುನರುಜ್ಜೀವನ, ಅವ್ರು ಬಹಳ ಚಂದ ಹೇಳಿದ್ರು ಡೆಫಿನೇಷನ್ ಪುನರುಜ್ಜೀವನ ಅಂತಕ್ಕಂಥದ್ದನ್ನ. ಆ ಕಾರಣಕ್ಕಾಗಿ ಸಂಗಮ ವಂಶ ಹುಟ್ಕೊಳ್ತು ಅಂತಕ್ಕಂಥದ್ದು. ತಡ ಸಮುದಾಯದವರು ಇದ್ರು ಕೂಡ ಅದ್ರಾಗ ಬುಕ್ಕರಾಯ ಹಕ್ಕ ಬಂದು ಪ್ರೌಢ ಕಾಲಕ್ಕದು ಎಲ್ಲಿಯವರೆಗೆ ಹೋಗಿತ್ತಂದ್ರೆ ಸಿಲೋಣವರೆಗೆ ಆ ತರ ಆಕ್ರಮಿಸಿಕೊಂಡ ಯುದ್ಧರಹಿತವಾದಂಥದ್ದು. ಅವ್ರು ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ರು, ನಾಟ್ ಇವನ್ ಸಿಂಗಲ್ ಡ್ರಾಪ್ ಆಫ್ ಬ್ಲಡ್ ವಾಸ್ ಶೆಡ್ ಇನ್ ದ ಎಂಪೈರ್ ಆಫ್ ಪ್ರೌಢದೇವರ ಅಂತಾರ. ಆತನ ವೈವಿಧ್ಯತೆ ನೋಡಿದಾಗ, ಆತನ ಆಸಕ್ತಿಗಳನ್ನು ನೋಡಿದಾಗ ಎಷ್ಟೊಂದು ಕಲ್ಲು ಮಠದ ಪ್ರಭುದೇವರ ಲಿಂಗದೇವನ ಲೀಲಾವಿಲಾಸ ಚರಿತ್ರೆ ಆಗಿರ್ಬೋದು, ಚಾಮರಸನ ಪ್ರಭುಲಿಂಗ ಲೀಲೆ ಆಗಿರ್ಬೋದು, ಇವೆಲ್ಲ ಸಾಹಿತ್ಯಕ್ಕೆ ಸಾಕಷ್ಟು ಪ್ರಮಾಣವಾಗಿ ಕೊಟ್ಟ. ನಾನು ಹೇಳಿದಾಗ 101 ವಿರಕ್ತರಿಗೆ ಒಂದೊಂದು ಗ್ರಾಮ, ಒಂದು ಕಂದಾಯದ ಗ್ರಾಮ, ಅಲ್ಲಿ ಬರ್ತಕ್ಕಂಥ ಎಲ್ಲ ಆದಾಯವನ್ನು ಅವರೇ ತಗೋಬೇಕು, ಅದನ್ನ ತತ್ವಕ್ಕೆ ಬಳಸಬೇಕು. ಈ ಕಾಲಘಟ್ಟದೊಳಗೆ ಆದಂತ ಒಂದು ಪೈಪೋಟಿ ವೈದಿಕ, ವೈಷ್ಣವ, ಜೈನ, ಶೈವ ಮತ್ತು ಅವರು ಬಹಳಷ್ಟು ಸಲ ತಾತ್ವಿಕ ಅಂದ್ರೆ ಸಿಲೆಬಸ್ನೊಳಗೆ ವೀರಶೈವ ಅಂತ ಬಳಸ್ಯಾರ. ಅವರ ಗುರುಗಳಾದಂತ ಅವ್ರ ವೈಷ್ಣಂತರಾದಂತ ಡಾಕ್ಟರ್ MM ಕಲಬುರ್ಗಿ ಅವರು ವೀರಶೈವ ಬಂದಿದ್ದು ಕೂಡ ಪ್ರೌಢದೇವನ ಕಾಲಕ್ಕೆ. ಯಾವಾಗ ಭೀಮ ಕವಿ ಆಲಗುರ್ಕಿ ಸೋಮನಾಥನ ಬಸವ ಪುರಾಣ, ತೆಲುಗಿನ ಬಸವ ಪುರಾಣವನ್ನ, ಯಾಕಂದ್ರೆ ಅದು ಆಂಧ್ರ ತಮಿಳುನಾಡಿನ ತೆಲುಗು ಮತ್ತು ಆಂಧ್ರ ಮತ್ತು ಕರ್ನಾಟಕದ ಬಾರ್ಡರ್ ಆದಂತ ಹಂಪಿ, ಅಲ್ಲಿ ಬಂದಂತ ಪಾಲಗುರ್ಕಿ ಸೋಮನಾಥನ ಕಾವ್ಯವನ್ನ, ಬಸವ ಪುರಾಣವನ್ನ ಕನ್ನಡಕ್ಕೆ ತರ್ಜುಮೆ ಮಾಡ್ತಕ್ಕಂಥ ಭೀಮಕವಿ ವೀರಮಹೇಶ್ವರ ಅಂತಕ್ಕಂಥ ಪದವನ್ನ ವೀರಶೈವ ಅಂತ ಮಾಡಿದ್ರು. ಹಿಂಗಾಗಿ ಇವತ್ತು ಕೂಡ ಕರ್ನಾಟಕ ವಿಶ್ವವಿದ್ಯಾಲಯ ಆಗಲಿ ಎಲ್ಲ ವಿಶ್ವವಿದ್ಯಾಲಯಕ್ಕೆ, ಯಾಕಂದ್ರೆ ಆ ಕಾಲಘಟ್ಟದಾಗ ನಡೆದು ಹೋತ ಅದನ್ನ ರೆಕ್ಟಿಫೈ ಮಾಡಕ್ ಆಗಿಲ್ಲ ಇನ್ನೂ ಯಾರಿಗೂ. ಅದು ಶರಣ ಪರಂಪರೆ, ಲಿಂಗಾಯತ ಪರಂಪರೆ ಅಂತಕ್ಕಂಥದ್ದು ಅತ್ಯಂತ ರ್ಯಾಷನಲ್ ಮತ್ತು ರ್ಯಾಡಿಕಲ್ ವಿಚಾರಧಾರೆಗಳಿಂದ ಬಂದಂಥದ್ದು. ಅವರ ಭಾಷಣ ಉದ್ದಕ್ಕೂ ವೀರಶೈವ ಅಂತ ತಗೊಂಡು ಹೋದ್ರು. ಬಹುಶಃ ಅದು ಪ್ರೌಢದೇವರ ಕಾಲದೊಳಗ ಪರಿವರ್ತನೆ ಮಾಡ್ತು ಪದ, ಅದ್ರ ಪಾರಿಭಾಷಿಕ ಪದ ಅಂತ ತಿಳ್ಕೊಂಡ್ವಿ. ಅದಕ್ಕೆ ವೀರಶೈವ ಮತ್ತು ಲಿಂಗಾಯತ ಎರಡೂ ಅಂತ ತಿಳ್ಕೊಂಡ್ವಿ. ಅದ್ರ ವೀರಶೈವ ಅಂತಕ್ಕಂಥದ್ದು ಒಂದು ಉಪಪಂಗಡ ಮತ್ತು ವ್ರತ ಅದುಗಳನ್ನ ನೋಡ್ಕೊಂಡು ಹೋದಾಗ ಆ ಕಾಲಘಟ್ಟದೊಳಗೆ ನಾವು ಎಷ್ಟೋ ಸಲ ನಾನು ಸುಮಾರು ಒಂದು 25-30 ಒಂದು ಸಲ ನಾನು ಹಂಪಿಗೆ ಹೋದಾಗ, ನಾನು ಬಹಳ ಚಿಕ್ಕವನಿದ್ದೆ. ಅವಾಗ ಶೈವ ದೇವರುಗಳನ್ನು ಎಲ್ಲೂ ಕೂಡ ಹೊಡೆದಿಲ್ಲ. ಅಲ್ಲಿ ವಿರೂಪಾಕ್ಷ ಟೆಂಪಲ್ ಇರ್ಬೋದು, ಬಡವಿ ಲಿಂಗ ಇರ್ಬೋದು. ಯಾಕೆ ಈ ವೈಷ್ಣವ ಗುಡಿಗಳನ್ನ ಮಾತ್ರ ಹೊಡೆದ್ರು? ಯಾಕೆ ಅಳಿಯ ರಾಮರಾಯ ಆಗ್ಲಿ ಕೃಷ್ಣದೇವರಾಯ ಸೋತರು, ಯುದ್ಧಗಳ ರಕ್ಕಸ್ತಂಗಡಿ ಯುದ್ಧ ಸೋತರು ಅಂತಂದ್ರ ಬಹುಶಃ ಅಲ್ಲಿ ಬಂದಂತ ಈ ಶೈವ ಮತ್ತು ವೀರಶೈವರು ಈ ಮಹಮ್ಮದಿಯರ ದಾಳಿ ಮೇಲೆ, ಮಹಮ್ಮದಿಯರಿಗೆ ಏನದು ಶಿವಲಿಂಗ ಆದ್ರೂ ಅಷ್ಟ, ಇದು ಆದ್ರು ಅಲ್ಲಿ ಆಗ್ತಕ್ಕಂಥದ್ದು ವಿಜಯ ವಿಠಲ ಮಂದಿರ ಹೊಡೆದ್ರು, ಅಲ್ಲಿ ಹಜಾರಾಮ್ ಟೆಂಪಲ್ ಹೊಡೆದ್ರು, ಅಲ್ಲಿ ಉಗ್ರ ನರಸಿಂಹ ಹೊಡೆದ್ರು. ಇವುಗಳೆಲ್ಲ ನೋಡಿದಾಗ ನಂಗೆ ಬಹಳ ಸಲ ಕಾಡ್ತಿತ್ತು. ನಾನು ಹಂಗಾರ ಹಗಲೆಲ್ಲ ಹೋಗಿ ಕೊನೆಗೆ ನಾನು ಒಂದು ಕಾರ್ಯಕ್ರಮಕ್ಕೆ ಅನಂತಮೂರ್ತಿಯವರು ಬೆಳಗಾವಿ ಬಂದಿದ್ರು ಒಂದು 25 ವರ್ಷದಿಂದ. ಅವ್ರು ಕೇಳಿದ್ರು, ನಾನು ಏನ್ರಿ ಇದು ಹಿಂಗ್ಯಾಕ ಅಂತಂದಾಗ, ಹೌದು ನಿನ್ನ ಒಳ್ಳೆ ಪ್ರಶ್ನೆ ಅಂತ ತಿಳ್ಕೊಂಡು ಅವಾಗ ಅವ್ರು ಹೇಳಿದ್ರು, ಇದು ಶೈವ ವೈಷ್ಣವ ಕಾಟ. ವೈಷ್ಣವರನ್ನ ಅಲ್ಲಿ ಪಂಢರಪುರ ಅಲ್ಲಿ ಬಂದು ಪಂಢರಪುರಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಹಜಾರಾಮ್ ಟೆಂಪಲ್ ವಿಜಯ ವಿಠಲ ಮಂದಿರ ಹೊಡೆದಾಗ ವಿಠಲ ಮೂರ್ತಿಯನ್ನು ತಗೊಂಡು ಬಂದು ಪುರಂದರ ಅಂತಕ್ಕಂಥದ್ದು ಪಂಢರಪುರದೊಳಗೆ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು. ಅಂದ್ರೆ ಇದು 2 ಧಾರ್ಮಿಕ ಸಂಘರ್ಷ ಮತ್ತು ಹಲವು ಧರ್ಮಗಳ ಪೈಪೋಟಿ. ಹೀಗಾಗಿ ಇದರ ನಂತರ
ಅವರು ಒಂದು ಸೂಕ್ಷ್ಮವಾಗಿ ಹೇಳಿದ್ರು, ಬಹಳ ಅರ್ಥಪೂರ್ಣವಾಗಿ. ಬಹಳಷ್ಟು ಜನ ಶಿವಾಚಾರ್ಯರು ನಮ್ದು ಶಿವತತ್ವ ಚಿಂತಾಮಣಿ, ಸಿದ್ಧಾಂತ ಶಿಖಾಮಣಿ ಹಂಗ ಹಿಂಗ ಭಾಳ ಹೇಳ್ತಾರ. ಸಿದ್ಧಾಂತ ಶಿಖಾಮಣಿ 16ನೇ ಶತಮಾನದಾಗ ಬಂದಿದ್ದು ಅಂತಕ್ಕಂಥದ್ದು ಇತಿಹಾಸಕಾರರು ಸ್ಪಷ್ಟವಾಗಿ ಹೇಳಿದ್ರು ಕೂಡ ನಮ್ಮ ಶಿವಾಚಾರ್ಯ ಇಲ್ಲ, ನಮ್ದು ಬಹಳ ಹಳೇದೈತಿ, ಬಸವಪುರದಾಗೈತಿ, ಅದನ್ನ ಬಸವಣ್ಣ ಪ್ರಚಾರ ಮಾಡಿದ ಅಂತಕ್ಕಂಥದ್ದು ಒಂದು ಸುಳ್ಳನ್ನು ಹೇಳ್ತಾರ. ಹೀಗಾಗಿ ಇತಿಹಾಸ, ಚರಿತ್ರೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲವನ್ನ ಮಗ್ಗಲಿಗೆ ಮುಖಾಮುಖಿಯಾಗಿ ಇಟ್ಕೊಂಡು ಡಾಕ್ಟರ್ ವಿರೂಪಾಕ್ಷಿ ಪೂಜಾರಹಳ್ಳಿ ಅವರು ಇಷ್ಟು ನನಗೆ ಐ ಹ್ಯಾಡ್ ಮೋರ್ ರೆಸ್ಪೆಕ್ಟ್. ಇವತ್ತಿನಿಂದ ಆತ್ಮೀಯತೆ, ಸ್ನೇಹಿತ, ಪ್ರೀತಿ ಇತ್ತು, ಎಲ್ಲ ಭಾಳ ಸಲ ನಾವು ವಿಚಾರ ಮಾಡೀವಿ. ಆದರೆ ಈ ಕಳಕಳಿ ನಿರಂತರವಾಗಿ ನಾನ್ ಸ್ಟಾಪ್ ಹೆಂಗೆ ಬುಲೆಟ್ ಟ್ರೈನ್ ಹೋಗ್ತದಲ್ಲ ಹಾಗೆ ಎಲ್ಲ ವಿಚಾರಗಳನ್ನು ಇಟ್ಟರು. ಒಂದು 110, 101 ವಿರಕ್ತರ ಹೆಸರನ್ನು ಹೇಳೋದು ಕೂಡ ಕಷ್ಟದ ಕೆಲಸ. ಅಂದ್ರೆ ಬಹಳಷ್ಟು ಹೋಮ್ವರ್ಕ್ ಮಾಡ್ಯಾರ. ಅದಕ್ಕೆ ಅವರಿಗೆ ನಾನು ಮೊದಲಿಗೆ ನಮ್ಮೆಲ್ಲರ ಸಂಘಟನೆಗಳ ಪರವಾಗಿ ನಾನು ಚಿರಋಣಿಯಾಗಿದ್ದೇನೆ. ಇದು ಆನ್ಗೋಯಿಂಗ್ ಪ್ರೊಸೆಸ್ ಇದು. ಯಾಕಂದ್ರೆ ನಾವೆಲ್ಲರೂ ಕೂಡ ಜವಾಬ್ದಾರಿ ಇಲ್ಲ. ನಾವು ಕೇವಲ ಒಬ್ಬರು ಪ್ರಾಧ್ಯಾಪಕರಾಗಿ, ಅವರು ಇತಿಹಾಸ ಪ್ರಾಧ್ಯಾಪಕರು, ಚರಿತ್ರೆ ಪ್ರಾಧ್ಯಾಪಕರು, ನಾನೊಬ್ಬ ಔಷಧ ವಿಜ್ಞಾನಿ, ನಾನು ನನ್ನ ಕೆಲಸ ಅವ್ರ ಕೆಲಸ ಅಂತ ಕಂಪಾರ್ಟ್ಮೆಂಟ್ನಾಗ ಕುಂತು ಅಂದ್ರೆ ಸಮಾಜ ಸುಧಾರಣೆ, ಸಮಾಜ ಪರಿವರ್ತನೆ ಅಥವಾ ಇವತ್ತಿನ ದಿನಮಾನದೊಳಗೆ ಇರ್ತಕ್ಕಂಥ ಅತ್ಯಂತ ಸಂಕೀರ್ಣತೆ ಅಂದ್ರೆ ಬಹಳ ಜಟಿಲತೆಗೊಂಡ್ಬಿಟ್ಟತಿ, ಯಾವುದನ್ನೂ ಕೂಡ ಹೇಳಲಾರದಂಥದ್ದು. ಇಂಥ ಸಂದರ್ಭದೊಳಗೆ ನಾವೆಲ್ಲರೂ ಕೂಡ್ಕೊಂಡು ಬಂದು ನಮ್ಗೆ ಒಳ್ಳೆ ಮಾರ್ಗದರ್ಶನ ಡಾಕ್ಟರ್ ವಿರೂಪಾಕ್ಷಿ ಪೂಜಾರಹಳ್ಳಿ ಅವರು ಮಾಡಿದ್ದಾರೆ. ಮತ್ತೆ ಅವ್ರು ಬರಬೇಕು, ನಮ್ಮ ವಿನಂತಿ ಮತ್ತು ಕೋರಿಕೆ. ಅವ್ರಿಗೆ ಇನ್ನೂ ಕೂಡ ಬಸವಾದಿ ಶರಣರು ಹೆಚ್ಚಿನ ಆಶೀರ್ವಾದ ಮಾಡಲಿ. ಯಾರಿಗಾದ್ರೂ ಇದ್ರೊಳಗೆ ಇತ್ತಂದ್ರೆ ಅವ್ರು ಕೇಳಿ ಅಂತಕ್ಕಂಥದ್ದು. ಯಾಕಂದ್ರೆ ಅವ್ರು ಜಕ್ಕಣ್ಣಾರ, ಮಾಲಿಂಗದೇವ ಇಷ್ಟೊಂದಂದ್ರೆ ಸುಮಾರು ಅವರೆಲ್ಲರೂ ಕೂಡ ಬಹಳ ದೊಡ್ಡ ಕವಿಗಳು. ಅವ್ರು ಹೇಳ್ದಂಗ ದಿ ಆಲ್ ವರ್ ದ ರಿಫಾರ್ಮರ್ಸ್ ಅಂತ. ಮಗ್ಗಿಮಾಯಿ ದೇವ ಆಗ್ಲಿ, ಅವ್ರಿಗೆ ಅಲ್ಲಿ ಏನು ತಪ್ಪಿತು ಅಂತಂದ್ರೆ ಹರಿಹರನ ಪೌರಾಣಿಕತೆ, ಭಾವುಕತೆಯಿಂದ ನಾವು ಭೀಮಕವಿ ಬಂದ, ಭೀಮಕವಿ ಸಂಪೂರ್ಣವಾಗಿ ಅದನ್ನ ತಿರುಗಿಸ್ಬಿಟ್ರು. ಅದು ತಿರುಗಿಸಿ ಒಬ್ಬ ಬ್ರಾಹ್ಮಣ ಭೀಮಕವಿ ಬಸವಣ್ಣನ ವೀರಶೈವನನ್ನ ಸೇರಿಸಿದ್ರು. ಅಂದಿನಿಂದ ಇಂದಿನವರೆಗೆ ನಾವು ಇದರೊಳಗೆ ತಿಕ್ಕಾಡ್ತಾ ಇದ್ವಿ. ಅದರ ಬುದ್ಧನ ಪ್ರಯಾಣ ಬಸವಣ್ಣನ ಬೆಳಕು ಅಂಬೇಡ್ಕರ್. ನಾವೆಲ್ಲರೂ ಕೂಡ ಆ ಬೆಳಕಿನೊಳಗ ಅವ್ರು ಮಾಡಿದಂತ ಮೂಲ ಆಶಯಗಳನ್ನು ಹೆಚ್ಚಿಕೊಂಡು ಆ ವಿಶ್ವವಿದ್ಯಾಲಯ ವೀರಶೈವ ಪದ, ವೀರಶೈವ ಸಾಹಿತ್ಯ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅವ್ರ ಪಾಪ ಎಲ್ಲವನ್ನ ಚರಿತ್ರೆ, ಇತಿಹಾಸ, ಕನ್ನಡ ಅಷ್ಟೇ ಅಲ್ಲ ವರ್ಡ್ಸ್ವರ್ತನ ಉಲ್ಲೇಖವನ್ನು ಮಾಡಿದ್ರು. ಅದು ಬಹಳ ಆಳವಾಗಿ ಅಧ್ಯಯನಶೀಲ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಅವ್ರಿಗೆ ನಾವು ಮತ್ತೆ ಕಾಡ್ತೀವಿ, ಬೇಡ್ತೀವಿ, ನಮ್ಮೊಳಗೆ ಬಂದು ಮಾರ್ಗದರ್ಶನ ಮಾಡ್ರಿ ಅಂತ ಪ್ರೀತಿಯಿಂದ ಹಕ್ಕಿಂದ ಕೇಳ್ತೀವಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು. ಇದರೊಳಗೆ ಒಂದು ನಾನು ತಿಳಿದು ಬಂದಿದ್ದು ಇನ್ನೊಂದು ಉಲ್ಲೇಖ ಮಾಡ್ತೀವಿ. ಅಂದ್ರೆ ಒಂದು ಸಂಘರ್ಷ ಹೆಂಗ್ ನಡೀತಾ ಅಂತಂದ್ರೆ, ಕುಮಾರವ್ಯಾಸ ಭಾರತ ಕಥಾಮಂಜರಿಯನ್ನು ಬರೆದ. ಅದನ್ನು ಬರೆದು ಕೂಡಲೇ ಅವತ್ತ ಅವರು ಸಂಪೂರ್ಣವಾಗಿ ಆನೆ ಮೇಲೆ ಅದನ್ನ ಕೃತಿಯನ್ನ ಮೆರೆಸ್ತಾರ, ಕುಮಾರವ್ಯಾಸನ ಕೃತಿಯನ್ನ ಮೆರೆಸ್ತಾರ. ಈತ ಕುಮಾರವ್ಯಾಸ ಮತ್ತು ಚಾಮರಸ ಅಳಿಯ ಮಾವ ಅವರಿಬ್ರು ಸಂಬಂಧಿಕರು. ಇವ್ ನಾರಾಯಣಪುರದವ, ಕೋಳಿವಾಡದವರು, ಇಬ್ರು ಬ್ರಾಹ್ಮಣರು. ಚಾಮರಸ ಪ್ರಭುಲಿಂಗಲ್ಲಿ ಬರೀತಾನ. ಅದರ ಬರೆದಾಗ ಹೇಳ್ತಾನೆ ಮೊಟ್ಟ ಮೊದಲು, ಅಲ್ಲಿ ಮಹಾಭಾರತ ಐತಲ್ಲ, ಸತ್ತವರ ಕಥೆ ಅಲ್ಲ, ಕಾಳಗದ ವಿಷಯವಲ್ಲ. ಇದು ಕೃಷ್ಣ ಅರ್ಜುನ ಸತ್ತವರ ಕಥೆ ಅಲ್ಲ, ಕಾಳಗದ ವಿಷಯವಲ್ಲ. ನಿಮ್ಮ ಕರ್ಣದಲ್ಲಿ ಜಡಿದು ಬೀಳುವೆನು ಪ್ರಭುಲಿಂಗ ಲೀಲೆಯ ಅಂತಕ್ಕಂಥ. ಪ್ರಭುಲಿಂಗ ಲೀಲೆ ಅಂತಕ್ಕಂಥದ್ದು ಇದು ಮೌಲಿಕ ಚಿಂತನೆ ಐತಿ. ಅವಾಗ ಇನ್ನಷ್ಟು ಪ್ರಭಾವಿತನಕ್ಕನ ಪ್ರೌಢದೇವರ ಆತನನ್ನ ತನ್ನ ಕೆಲಕಾಲವರೆಗೆ ಆತನನ್ನ ದಂಡನಾಯಕನನ್ನಾಗಿ ಮಾಡಿದ್ರು, ಮಂತ್ರಿಯನ್ನಾಗಿ ಮಾಡಿದ್ರು ಅಂತಕ್ಕಂಥದ್ದು ಕೂಡ ಉಲ್ಲೇಖ ಬರ್ತೈತಿ. ಅಂದ್ರೆ ಸರ್ವಧರ್ಮ ಸಹಿಷ್ಣುತ. ಪ್ರೌಢದೇವರಾಯನ ವ್ಯಕ್ತಿತ್ವನೇ ಬಹಳ ದೊಡ್ಡದಿತ್ತು. ಇಡೀ ವಿಜಯನಗರ ಚರಿತ್ರೆ ಒಳಗ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ ಅಂತಕ್ಕಂಥದ್ದು ಸುಮಾರು 18 ಆತನಿಗೆ ಬಿರುದು ಭಾವನೆಗಳಿದ್ದು. ಆತ ಸಿಲೋನು, ಪಾಂಡಿಚೇರಿ, ಕನ್ಯಾಕುಮಾರಿ, ದಕ್ಷಿಣ ಭಾರತ ಪತೇಶ್ವರ ಅಂತಕ್ಕಂಥದ್ದು, ಗಜಬೇಟೆಗಾರ ಅಂತಕ್ಕಂಥದ್ದು, ಬೇಟೆ ಅಂದ್ರೆ ಎಷ್ಟೊಂದು ಶೂರನಿದ್ದ, ಚಾಣಾಕ್ಷನಿದ್ದ, ಚಿಂತಾಕ್ರಾಂತಗದ, ಆಮೇಲೆ ಸಮಾಜ ಸುಧಾರಕನಾಗಿದ್ದ ಅಂತಕ್ಕಂಥದ್ದು ಪ್ರೌಢದೇವರನ ಕಾಲ. ಬಹುಶಃ ಪ್ರೌಢದೇವರನ ಕಾಲ 24 ವರ್ಷದೊಳಗೂ ಕೂಡ ಎಲ್ಲಿಯೂ ಕೂಡ ರಕ್ತಸಿಕ್ತವಾದಂಥ ಕ್ರಾಂತಿ ಯುದ್ಧ ಆಗಿಲ್ಲ. ಇದು ಆತನ ಜಾನ್ಮೆಗೆ ಕೊಟ್ಟದ್ದು ಅಂತಕ್ಕಂಥ ಹೇಳ್ತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ಮತ್ತೆ ನಮ್ಮ ವೇದಿಕೆಗೆ ತಾವು ಬರಬೇಕು. ನಾವು ತಮ್ಮನ್ನು ನೋಡಕ್ಕೆ ಇನ್ನೂ ಒಂದಿಷ್ಟು ಕ್ಲಾಸ್ಗಳು ತಮ್ಮ ಕುಂತ್ಕೊಂಡು ಕೇಳಬೇಕು ಅಂತ ಸಂತೋಷ ಆಯ್ತು. ಈಗ ಇವತ್ತಿನ ದತ್ತಿದಾಸೋಹಿಗಳಾದಂಥ ಶರಣೆ ಇಂದಿರಾ ಮೋಟೆಬಿನೂರ್ ಅವರು ತಮ್ಮ ಅಭಿಪ್ರಾಯಗಳನ್ನ ಹೇಳ್ಬೇಕು ಅಂತ ಅವ್ರಿಗೆ ಕೇಳ್ಕೊಳ್ತೀನಿ. ಧ್ವನಿ ಕೇಳಿಸ್ತಾ ಇದೆ? ಹಾ, ಕೇಳ್ತದ. ಧ್ವನಿ ಕೇಳಿಸ್ತಾ ಇದೆಯಾ? ಸರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣ ಬರುವಾಗ ಬಿಸಿಲು ಬೆಳದಿಂಗಳು, ಯಾಲಕ್ಕಿ ಗೊನೆ ಬಾಗಿ ಹಾಲು ಸುರಿದಾವು ಎಂದು ನುಡಿದ ಜನಪದರು ಕಂಡಂತಹ ಅಣ್ಣ ಬಸವಣ್ಣನವರನ್ನ ನೆನೆದು ಮನದುಂಬಿ
ನಮಿಸುತ್ತೇನೆ. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದಂತಹ 293ನೇ ದತ್ತಿ ಉಪನ್ಯಾಸದ ಇಂದಿನ ಗೂಗಲ್ ಮೀಟ್ನಲ್ಲಿ ನೆರೆದಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ನನ್ನ ಶರಣಾರ್ಥಿಗಳು. ಪ್ರಾರಂಭದಲ್ಲಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಂಬ ಅಲ್ಲಮನ ಒಂದು ವಚನವನ್ನ ಸುಶ್ರಾವ್ಯವಾಗಿ ಹಾಡಿ ಶುಭಾರಂಭ ಮಾಡಿದಂತಹ ಶರಣೆ ಪ್ರೇಮಕ್ಕ ಹೊರಟ್ಟಿಯವರಿಗೆ, ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿ ಪರಿಚಯ ಮಾಡಿಕೊಟ್ಟಂತಹ ದಾನಮ್ಮ ಅವರನ್ನು, ಇಂದಿನ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ವಚನ ಮಂಗಳವನ್ನು ಮಾಡಲಿರುವಂತಹ ಶರಣೆಯರಿಗೆ ಹಾಗೂ ತಾಂತ್ರಿಕ ಸಹಾಯವನ್ನ ನೀಡ್ತಾ ಇದ್ದಂತಹ ಡಾಕ್ಟರ್ ದಾನಮ್ಮ ಜಳಕಿಯವರಿಗೆ, ಇಂದಿನ ಕಾರ್ಯಕ್ರಮದ ಸಂಯೋಜಕರಾದಂತಹ ವಚನ ಅಧ್ಯಯನ ವೇದಿಕೆಯ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ರುದ್ರಮೂರ್ತಿ ಪ್ರಭು ಸರ್, ಕುಮಾರ್ ರಾಜಣ್ಣ ಸರ್ ಅವರಿಗೆ ನಾನು ಈ ಮೂಲಕ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇನ್ನು ಗುಡಿಗೆ ಕಳಸವಿಟ್ಟಂತೆ ಇಂದಿನ ಈ ಒಂದು ಕಾರ್ಯಕ್ರಮದ ಅನುಭವ, ಪ್ರೌಢದೇವರಾಯನ ಕಾಲದ ಶರಣ ಸಾಹಿತ್ಯದ ಪುನರುಜ್ಜೀವನ, ಈ ವಿಷಯವನ್ನು ಕುರಿತು ತಮ್ಮ ಮೌಲಿಕ ಹಾಗೂ ಮತ್ತು ಅಧ್ಯಯನಶೀಲ ನುಡಿಗಳನ್ನ ನುಡಿದು ಒಂದು ವಿದ್ವತ್ಪೂರ್ಣವಾದಂತಹ ಒಂದು ಅನುಭವವೊಂದನ್ನ ನಮಗೆಲ್ಲರಿಗೂ ಉಣಬಡಿಸಿದಂತಹ ಹಂಪಿ ವಿಶ್ವವಿದ್ಯಾಲಯದ ಚರಿತ್ರೆಯ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿರೂಪಾಕ್ಷಿ ಪೂಜಾರಹಳ್ಳಿ ಸರ್ ಅವರಿಗೆ ನಾನು ಈ ಮೂಲಕ ನನ್ನ ಮನದಾಳದ ನಮನಗಳನ್ನು ಹಾಗೂ ಮತ್ತು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇನ್ನು ಈ ದಿನ ಈ ಅನುಭವ ಅವ್ವನ ಸ್ಮರಣಾರ್ಥ ಇರುವುದರಿಂದ ಅವಳ ಬಗ್ಗೆ ಒಂದೆರಡು ನೆನಪುಗಳನ್ನ ನಾನಿಲ್ಲಿ ನಿಮ್ಮೊಡನೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾವು ಸಣ್ಣವರಿದ್ದಾಗ ಅಪ್ಪಾಜಿ ಲಿಂಗ ಪೂಜೆ ಮಾಡ್ಕೊಳ್ಳುವಾಗ ನಾನು ಶರಣೆಯರ ವಚನಗಳನ್ನ ಹಾಡ್ತಾ ಇದ್ದೆ. ಆ ವಚನಗಳನ್ನ ನನಗೆ ಕಲಿಸಿದವಳು ನನ್ನವ್ವ. ಬರೀ ಅವುಗಳನ್ನ ಬಾಯ್ಪಾಟ್ ಮಾಡಿಸ್ತಿದ್ದಿಲ್ಲ, ಅವುಗಳ ಅರ್ಥವನ್ನು ಕೂಡ ಆಕೆ ನನಗೆ ತಿಳಿಸ್ಕೊಡ್ತಿದ್ಲು. ಮತ್ತ ಅಪ್ಪಾಜಿ ಭಾರತಿ ಪುಸ್ತಕ ಸಂಪದ ಅನ್ನುವಂತಹ ಒಂದು ಅಂಗೈ ಅಗಲದ ಒಂದು ಪುಸ್ತಕಗಳ ಕಟ್ಟು ಅದು ಬರ್ತಾ ಇತ್ತು. ಅವಾಗ ಅವುಗಳನ್ನ ಅವ್ರು ಕೊಂಡ್ಕೊಂಡು ಬಂದು ನಮಗೆ ಓದ್ಲಿಕ್ಕೆ ಕೊಡ್ತಾ ಇದ್ರು. ಅದರಲ್ಲಿ ಸ್ವಾತಂತ್ರ್ಯ ಯೋಧರು, ಶರಣೆಯರು, ಕವಿಗಳು, ಸಾಹಿತಿಗಳು, ಹೀಗೆ ಬೇರೆ ಬೇರೆ ಒಬ್ಬ ಮಹಾನುಭಾವರ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅದರೊಳಗಿರ್ತಿದ್ವು. ಅವ್ವ ನಮ್ಮನ್ನ ಮತ್ತ ಅಕ್ಕಪಕ್ಕದ ಹುಡುಗರನ್ನೆಲ್ಲ ಸಂಜೆ ಮುಂದೆ ಕಟ್ಟಿ ಮೇಲೆ ಕೊಂಡಿಸ್ಕೊಂಡು, ಈಗ ನಾವು ಕಥಾಕಥನ ಅಂತ ಏನು ಹೇಳ್ತೀವಲ್ಲ, ಆ ರೀತಿಯೊಳಗ ಕಣ್ಣಿಗೆ ಕಟ್ಟುವ ಒಂದು ರೀತಿಯೊಳಗ ಅದರೊಳಗಿರುವಂತಹ ಆ ಎಲ್ಲರ ಒಂದು ಅವುಗಳನ್ನ ಓದಿ ನಮಗ ಹೇಳ್ತಾ ಇದ್ಲು. ನಮ್ಮವ್ವ ಏನು ಅಂತ ದೊಡ್ಡ ವೇದಿಕೆಗೆ ಹೋಗಿ ಸಮಾರಂಭಕ್ಕೆ ಹೋಗಿ ಭಾಷಣ ಮಾಡೋದಕ್ಕಲ್ಲ, ಆದ್ರ ಆಕಿ ತನ್ನ ಸುತ್ತಮುತ್ತಲಿನ ಪರಿಸರದೊಳಗ ಒಂದು ಶರಣ ತತ್ವದ ಒಂದು ಕಿರಣಗಳನ್ನ ಹರಡಿದವಳು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಕಾಯಕ, ದಾಸೋಹ, ಪ್ರಸಾದ ಇವು ಆಕಿ ಉಸಿರಾಗಿದ್ವು. ಹಂಗ್ ಮಾಡ್ರಿ ಅಂತ ಯಾವತ್ತೂ ನಮ್ಗೆ ಹೇಳ್ತಿದ್ಲಿಲ್ಲ, ಸ್ವತಃ ತಾನು ಮಾಡಿ ತೋರಿಸ್ತಿದ್ಲು. ಆಕಿ ಸೆರೆಗೆ ಹಿಡ್ಕೊಂಡ ನಾನು ಬೆಳೆದಂಥವಳು. ಆಕಿ ಏನೇನು ಈ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡ್ತಿದ್ಲಲ್ಲ, ಅವುಗಳನ್ನ ನೋಡ್ತಿದ್ದೆ ನಾನು. ಅವಾಗ ಏನಾಗದ, ಅವು ನಮಗ ಅರಿವಿಲ್ಲದಂತೆಯೇ ಅವು ಏನಾಗ್ಯಾವ, ಬಾಲ್ಯದೊಳಗ ಒಂದು ಅವ್ವ ಬಿತ್ತಿದಂತಹ ಶರಣ ಸಂಸ್ಕೃತಿಯ ಬೀಜಗಳು ಏನಾಗ್ಯಾವು, ಆಕೆ ಒಂದು ಸತ್ಕಾರ್ಯಗಳ ಫಲ ಅನ್ಕೊಡ್ರಿ, ಏನ್ರ ಅನ್ಕೊಡ್ರಿ, ಅವು ನಮ್ಮಲ್ಲಿ ಮೊಳೆತು ಬೆಳೆದ ಈಗ ಒಂದು ಹೆಮ್ಮರವಾಗ್ಯಾವ ಅಂತ ಹೇಳಿದ್ರು ಅದು ತಪ್ಪಾಗ್ಲಿಕ್ಕಿಲ್ಲ. ರೊಟ್ಟಿ ಮಾಡಕ್ ಕೂಡ್ತಿದ್ಲು ಅಲ್ಲಿ. ಅವಾಗ ಭಿಕ್ಷುಕರು, ಈ ಸ್ವಾಮಿಗಳು ಎಲ್ಲರೂ ಕಂತಿ ಭಿಕ್ಷಾಕ್ ಅಂತ ಬರ್ತಿದ್ರು ಮನೆಗೆ. ಆಕಿ ನಮಗ್ ಹೇಳ್ತಿದ್ಲು, ಹೋಗಿ ಕೊಟ್ಟು ಬರ್ರಿ ರೊಟ್ಟಿ ಪಲ್ಯ ಅಂತ. ಒಂದೊಂದ್ಸಲ ನಾವು ಸಣ್ಣ ಹುಡುಗರು ಒಂದೊಂದ್ಸಲ ಕೊಟ್ಟು ಬರ್ತಿದ್ವಿ, ಒಂದೊಂದ್ಸಲ ಇಲ್ಲ. ಅವಾಗ ಆಕಿ ಜಾಸ್ತಿ ಏನೂ ಮಾತಾಡ್ತಿದ್ಲ, ಬರ ಕೈ ತಕ್ಕೋತಿದ್ಲು, ತಾನ ಹೋಗಿ ಅವ್ರ ಜೋಳಿಗ್ಯಾಗ ನೀಡಿ ಬರ್ತಿದ್ಲು. ಆಮೇಲೆ ಮನೆಗೆ ಬಂದವ್ರಿಗೆ ಯಾವಾಗ್ಲೂ ಊಟ ಮಾಡ್ದಾಗ ಕಳಿಸ್ತಿರ್ಲಿಲ್ಲ ಆಕಿ. ನಮ್ಮ ಮನ್ಯಾಗ ಏನಿರ್ತಿತ್ತೋ ಅದನ್ನ ಊಟ ಮಾಡಿಸಿ ಕಳಿಸ್ತಿದ್ಲಿ. ಇವೆಲ್ಲ ಏನಾಯ್ತು ನೋಡ್ಕೋತ ಬೆಳೆದಿದ್ವಲ್ಲ ನಾವು, ನಮಗ ಅವು ಅದ್ರ ಬಗ್ಗೆ ಒಂದು ಏನಂತೀರಿ, ಈ ಸಂಸ್ಕೃತಿ ಬಗ್ಗೆ ಒಂದು ಪ್ರೀತಿ ಅನ್ರಿ ಏನ್ರಿ ಆಸಕ್ತಿ ಅದು ಬೆಳೆದು ಬಂತು. ನಾನು ಪದೇ ಮತ್ತೆ ಮರಳಿ ಈ ಒಂದು ಸಂಘಟನೆಗೆ ವಾಪಸ್ ಬರುವಂತ ಒಂದು ಸೆಳೆತ ಕಾರಣ ಅಂತಂದ್ರೂ ಆಕಿ ಅವನ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆಕಿ ಬೆಳೆಸಿದ್ದು ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿ. ಆಮೇಲೆ ನಮ್ಮವರ ಮತ್ತು ನಮ್ಮ ಪ್ರೀತಿ ಪಾತ್ರರ ಒಂದು ಸ್ಮರಣಾರ್ಥವಾಗಿ ನಾವೇನೀಗ ಈ ಅನುಭವಗಳನ್ನ ಏರ್ಪಡಿಸಿರ್ತೀವಲ್ಲ, ಅವುಗಳೊಳಗ ಪಾಲ್ಗೊಂಡಾಗ ನಾವು ಭಾವುಕರಾಗೋದು ಅದು ಸಹಜ. ನಾನು ನೋಡಿದ್ದೀನಿ ಬಹಳಷ್ಟು ಉಳಿದರೂ ನನ್ನಂತೆಯೇ ಒಂಥರ
ಭಾವುಕರಾಗ್ತಾರೆ. ಅದು ತಪ್ಪು ಅಲ್ಲ, ಅದು ಮಾನವ ಸಹಜ ಒಂದು ಸ್ವಭಾವವು ಕೂಡ ಸ್ವಾಭಾವಿಕ. ಅದು ಅದರೊಳಗೂ ಅವ್ವ ಅಂದ್ರ ಇನ್ನೂ ಮುಗ್ದ ಹೋತು. ಅಂತಹ ನನ್ನ ಅವ್ವನನ್ನ ನೆನೆದು ನಮಿಸಲು ಇಂದಿನ ಒಂದು ಈ ಅನುಭವದ ಮೂಲಕ ಅನುವು ಮಾಡಿಕೊಟ್ಟಂತಹ ಮತ್ತು ಆ ಒಂದು ಆನಂದದ ಈ ಶಾಂತಿ, ಒಂದು ನೆಮ್ಮದಿ ಅಂತಿರ್ಲ, ಅದು ರೊಕ್ಕ ಕೊಟ್ರೆ ಎಲ್ಲೂ ಸಿಗುದಿಲ್ಲ. ಈಗ ಇದನ್ನ ಮಾಡಿದ್ವಲ್ಲ, ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತದ. ಅಂತಹ ಒಂದು ಅನುಭೂತಿಯನ್ನ ಅನುಭವಿಸ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ವೇದಿಕೆಯ ಈ ರೂವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಾನು ನನ್ನ ಹೃದಯದಾಳದ ನಮನಗಳನ್ನ ಸಲ್ಲಿಸ್ತೇನೆ. ಆಮೇಲೆ ನನ್ನ ಒಂದು ಮನದಾಳದ ಈ ಒಂದು ಮಾತುಗಳಿಗೆ ನೀವೆಲ್ಲರೂ ಕಿವಿಯಾಗಿದ್ದೀರಿ. ನಿಮಗೆಲ್ಲರಿಗೂ ಶರಣೆನ್ನುತ್ತಾ ಈ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ಈ ಒಂದು ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಇವರನ್ನು ಪರಿಚಯಿಸ್ತಕ್ಕಂಥ ಡಾಕ್ಟರ್ ತಾರಾ ಮೇಡಮ್ ಅವರು ಇದ್ದಾರೆ. ಅವರು ತಮ್ಮ ಅಭಿಪ್ರಾಯಗಳನ್ನ ಅಥವಾ ಸಂವಾದಕ್ಕೆ ಅಣಿ ಮಾಡಬೇಕು ಅಂತ ಅವ್ರಿಗೆ ಡಾಕ್ಟರ್ ತಾರಾ ಬಿ ಎನ್. ಎಲ್ಲರಿಗೂ ಶರಣಾರ್ಥಿಗಳು. ನಿಜವಾಗಿ ಇವತ್ತಿನ ಈ ಅನುಭವ ಬಹಳ ಅದ್ಭುತವಾಗಿತ್ತು. ನಿನ್ನೆ ವಿರೂಪಾಕ್ಷಿ ಸರ್ ನಂಗೆ ಕಾಲ್ ಮಾಡಿದ್ರು, ಮೇಡಮ್ ಏನ್ ಮಾತಾಡ್ಬೇಕು, ನಂದು ಇವತ್ತು ಬರ್ತ್ಡೇ, ನಾಳೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲ ಸರ್, ನಿಮಗೇನ್ ಹೇಳ್ಬೇಕು ಸರ್, ನೀವು ವಿದ್ವಾಂಸರು, ಚರಿತ್ರೆ ವಿಭಾಗದ ಮುಖ್ಯಸ್ಥರು, ನೀವು ಮಾತಾಡೋದೇ ಒಂದು ಭಾಗ್ಯ. ಏನಾಗೋದಿಲ್ಲ, ನೀವು ಮಾತಾಡ್ರಿ, ಟೈಮ್ ಮಾಡ್ಕೊಂಡ್ ಮಾತಾಡ್ರಿ ಅಂತ ಹೇಳಿದೆ. ನಾನು ಪಟ್ನ ಸರ್ಗೆ ಹೇಳ್ತೇನೆ, ದಾನಮ್ಮ ಜಳಕಿ ಅವ್ರ ಹತ್ರ ಮಾತಾಡಿನಿ ಅಂತ ಹೇಳಿದ್ರು ಅವರು. ಸೊ ಏನೇ ಆಗ್ಲಿ ಸರ್, ಇಷ್ಟು ಅವ್ರ ಮಾತು ಕೇಳ್ತಾನೆ ಇರ್ಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ನಮ್ಮ ವೇದಿಕೆಯ ರೂವಾರಿಗಳಾಗಿರ್ತಕ್ಕಂತ ಪಟ್ಟಣ್ ಸರ್ ಅವ್ರು ಯಾವ ರೀತಿ ವಿದ್ವಾಂಸರು, ವಾಗ್ಮಿಗಳು, ಅದೇ ತರದ ಗುಣ ಹೊಂದಿರ್ತಕ್ಕಂಥವ್ರು ವಿರೂಪಾಕ್ಷಿ ಪೂಜಾರಳ್ಳಿ ಅವರು. ಅವ್ರು ನನಗ ಅಕ್ಕ ಅಂತಾನೆ ಕರೀತಾರೆ. ಸೊ ಎಂಥ ಇಷ್ಟೊತ್ತವರೆಗೂ ಬಹಳ ಪ್ರೌಢದೇವರಾಯ ಬಗ್ಗೆ ಹೇಳಿದ್ರಲ್ಲ, ಪ್ರೌಢದೇವರಾಯ ಅಂತ ಕರೀಲಿಕ್ಕೆ ನಮ್ಗೆ ಅವ್ರ ಪ್ರೌಢಿಮೆನೇ ಕಾರಣ. ಯಾಕಂದ್ರೆ ಅವರು ಕೇವಲ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅಷ್ಟೇ ಅವರು ಸಾಧನೆಗಳನ್ನ ಮಾಡ್ಲಿಲ್ಲ. ನಮ್ಮ ಗದಗಿನ ವೀರನಾರಾಯಣ ಟೆಂಪಲ್ ಏನು ಗೋಪುರ ಇದೆಯಲ್ಲ, ಆ ಗೋಪುರ ನಿರ್ಮಾಣದ ಕಾರ್ಯವನ್ನು ಮಾಡಿರ್ತಕ್ಕಂಥವ್ರೇ ಪ್ರೌಢದೇವರಾಯ. ಅಂದ್ರೆ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಕ್ಕೆ ಅವ್ರ ಕೊಡುಗೆ ಅಪಾರವಾಗಿದೆ. ಅವ್ರು ಹೇಳಿದ್ರು, ರಕ್ತರಹಿತವಾಗಿರ್ತಕ್ಕಂಥ ಚರಿತ್ರೆ ಏನಾದ್ರು ಇದ್ರೆ ಅದು ಪ್ರೌಢದೇವರಾಯದ್ದು ಅಂತ. ನಿಜವಾಗಿ ಹೌದು. ಅವರು ಕೇವಲ ಯುದ್ಧಗಳನ್ನ ಮಾಡಿದವ್ರನ್ನ ನಾವು ವಿಜಯನಗರ ಸಾಮ್ರಾಜ್ಯ ಅಂದ್ರೇನೆ ಯಾರು ನಮ್ಮ ಕೃಷ್ಣದೇವರಾಯ ಅಂದ್ರೆ ವಿಜಯನಗರ ಅಂತ ಹೇಳಿದ್ರು ಪಟ್ಟಣ್ ಸರು. ಅದಲ್ಲ, ಅದಕ್ಕಿಂತಲೂ ಹೆಚ್ಚಿನ ಸಾಧನೆಗೈದಂತ ಅತ್ಯಂತ ಬಲಾಢ್ಯ ದೊರೆ ಅಂತಾನೆ ಕರಿಬಹುದು ಪ್ರೌಢದೇವರಾಯ. ಅಂಥವ್ರ ಚರಿತ್ರೆಯನ್ನ ಬಹಳ ಮಾರ್ಮಿಕವಾಗಿ ಕಟ್ಟಿಕೊಟ್ರು ವಿರೂಪಾಕ್ಷಿ ಪೂಜಾರಳ್ಳಿ ಸರು. ಬಹಳ ಸಂತಸದ ಸಂಗತಿ. ಅವರು 101 ಈ ಶಾಂತ ಅಂದ್ರೆ ಏನು ಹೆಸರು ಅಂತ ಯಾರೋ ಮೆಸೇಜ್ ಹಾಕಿದ್ರು. ಹೌದು, ಅವ್ರು ಮಾಡತಕ್ಕಂತ ಕೆಲಸದವನ್ನ ಮುಂದಿಟ್ಕೊಂಡು ಕೆಲವೊಂದು ಏನು ಹೆಸರುಗಳನ್ನ ಇಟ್ಟಿರ್ತಾರೆ. ಹೌದು, ಅದೇ ತರ ಬಹಳಷ್ಟು ಅದ್ಭುತವಾದಂತ ಚರಿತ್ರೆಯನ್ನು ಕಟ್ಟಿಕೊಟ್ಟಿರಿ ಸರ್ ನೀವು. ಅದನ್ನ ಏನು ಸಮೀಕರಿಸಿ ನೀವು ಹೇಳಿದ್ರಲ್ಲ, ಬಹಳ ಅದ್ಭುತವಾಗಿತ್ತು. ಮತ್ತೆ ನಾನು ಪ್ರತಿ ಸಾರಿನ ಹೇಳ್ತಿರ್ತೇನೆ, ವಿಷಯಗಳನ್ನ ಹೆಕ್ಕಿ ಅದಕ್ಕೆ ಪೂರಕವಾಗಿ ನ್ಯಾಯ ಒದಗಿಸುವಂತಹ ಮಾಣಿಕ್ಯಗಳನ್ನ ಹುಡುಕಿ ಆ ಜವಾಬ್ದಾರಿಯನ್ನು ನೀಡುವಂತಹದ್ದು ಏನ್ ನಮ್ಮ ವೇದಿಕೆಯ ಒಂದು ಪರಂಪರೆ ಇದೆಯಲ್ಲ, ಅದಕ್ಕೆ ಸಾಕಷ್ಟು ತಲೆಬಾಗ್ಬೇಕು ನಾವು. ಎಂತಹ ಪ್ರೌಢಿಮೆ ನಮ್ದು. ನಮ್ಮ 9 ವರ್ಷಗಳ ಹಿಂದೆ ಏನು 12ನೇ ಶತಮಾನದಲ್ಲಿ ಒಂದು ಏನು ಅನುಭವ ಮಂಟಪ ಇತ್ತು. ಅನುಭವ ಮಂಟಪ ಅನ್ನುವ ಚಿಂತನಾಗಾರದಲ್ಲಿ ಎಷ್ಟು ಶರಣರಿದ್ರು. ಅದೇ ತರದ ಒಂದು ಗುಂಪನ್ನ ಕಟ್ಟಿಕೊಂಡು ಅನುಭವ ಮಂಟಪದ ತರನೇ ನಮ್ಮ ವೇದಿಕೆ ಕೆಲಸ ಮಾಡ್ತಿದೆ. ಬಹಳ ಸಂತೋಷದ ವಿಚಾರ ಸರ್. ನಮ್ಮ ವೇದಿಕೆಗೆ ಬಂದು ತಮ್ಮ ವಿಚಾರಗಳನ್ನ ಹಂಚ್ಕೊಂಡ್ರಿ. ಮತ್ತೊಮ್ಮೆ ಎಲ್ರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಗೌರಮಕ್ಕ ನಾಶಿ ಅವರು. ಸರ್, ಈ ವೇದಿಕೆ ಮೂಲಕ ಸರ್ 1 ಸೆಕೆಂಡ್. ಈ ವೇದಿಕೆ ಮೂಲಕ ನಾನು ಇವತ್ತು ತಮ್ಮ ಹುಟ್ಟಿದ ದಿನವನ್ನು ಆಚರಿಸ್ಕೊತಾ ಇರ್ತಕ್ಕಂತ ವಿರೂಪಾಕ್ಷಿ ಪೂಜಾರಳ್ಳಿ ಸರ್ ಅವ್ರಿಗೆ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ಮೇಡಮ್. ನಮ್ಮ ಅಕ್ಕರು, ನೀವು ಎಲ್ಲಾ ಸಹೋದರರು ನನ್ನ ಆಶೀರ್ವಾದ ಮಾಡಿದರಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ ಅಂತಂದು ಭಾವಿಸ್ತೀನಿ. ದೇವರ ಆಶೀರ್ವಾದ ಇದೆ ಸರ್. ಥ್ಯಾಂಕ್ ಯು ಮೇಡಮ್.
ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್. ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಶರಣಾರ್ಥಿಗಳು. ಒಳ್ಳೆಯ ಉಪನ್ಯಾಸ ಕೊಟ್ಟರು ಪೂಜಾರಹಳ್ಳಿ ಪ್ರೊಫೆಸರ್. ಪ್ರೌಢ ದೇವರಾಯನ ಬಗ್ಗೆ ಸಂಪೂರ್ಣ ಮಾಹಿತಿ ಅಲ್ಲದೆ 101 ವಿರಕ್ತರ ಬಗ್ಗೆನೂ ಹೇಳಿದ್ರು. ಬಹಳಷ್ಟು ಜನಾನುರಾಗಿ ಮತ್ತು ಒಬ್ಬ ಮಾದರಿಯ ರಾಜ, ಮಾದರಿಯ ಅರಸ ಹೇಗೆ ಇರಬೇಕು ಅನ್ನೋದಕ್ಕೆ ಪ್ರೌಢ ದೇವರಾಯರು ಒಂದು ಉದಾಹರಣೆಯಾಗಿ ಹೋದ್ರು. ಪಟ್ಟಣ ಸರ್ ಹೇಳಿದಂಗೆ ಕೃಷ್ಣ ದೇವರಾಯನನ್ನೇ ನಾವು ಎಲ್ಲ ವೈಭವೀಕರಿಸ್ತೀವಿ. ಇಷ್ಟೊಂದು ಸಾಹಿತ್ಯ ಮತ್ತೆ ವಚನ ಸಾಹಿತ್ಯ ಮತ್ತೆ ಎಲ್ಲ ಜನಪರ ಕಾರ್ಯಗಳನ್ನು ಮಾಡಿದಂತಹ ಪ್ರೌಢ ದೇವರಾಯನ ಬಗ್ಗೆ ಹೆಚ್ಚು ಹೆಚ್ಚು ಇನ್ನೂ ಸಾಹಿತ್ಯ ಹೊರಗೆ ಬರಬೇಕು. ಅವನ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ನಮಗೆ ಲಭ್ಯ ಆಗ್ತಾ ಇರಬೇಕು. ಇಂಥ ಒಂದು ಒಳ್ಳೆಯ ಉಪನ್ಯಾಸ ಏರ್ಪಡಿಸಿದ ಪಟ್ಟಣ ಸರ್ಗೆ ನನ್ನ ಶರಣಾರ್ಥಿಗಳು. ಹೀಗೆ ಉಪನ್ಯಾಸಗಳು ನಡೀತಾ ಇರಲಿ. ನಮ್ಮ ಎಲ್ಲ ವೇದಿಕೆಯ ಹಿರಿಕಿರಿಯ ಸದಸ್ಯರು ಮತ್ತು ಬಸವಾದಿ ಪ್ರಮತರು ಮತ್ತು ಶರಣರು ಅವರಿಗೆ ಪೂಜಾರಹಳ್ಳಿ ಪ್ರೊಫೆಸರ್ ಅವರಿಗೆ ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿಗಳು. ಧನ್ಯವಾದ ಮಾತೋಶ್ರೀ ಅವರಿಗೆ. ಇವತ್ತಿನ 293ನೇ ಉಪನ್ಯಾಸ ಶರಣೆ ಇಂದಿರಾ ಮೂಟೆಬೀನು ತಮ್ಮ ತಾಯಿ ಕೊನೆಗೆ ಭಾವುಕರಾದರು. ಪಾಪ ತಾಯಿ ಒಂದು ಪರ್ಯಾಯ ಜಗತ್ತು, ಯಾರಿಗೇ ಇರಲಿ. ಅದರ ನೋವಿನೊಳಗೂ ಕೂಡ ಸಂತೋಷ, ನೆಮ್ಮದಿಯನ್ನು ಪಡ್ತಕ್ಕಂಥ ಇಂದಿರಾ ಮೂಟೆಬೀನವರ ಮಾತುಗಳು ತುಂಬ ಉತ್ಕೃಷ್ಟವಾಗಿದ್ದು, ಅವರಿಗೆ ಅವರ ಕುಟುಂಬದ ಸದಸ್ಯರಿಗೆ ಮೊದಲಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಖರವಾಗಿ ಬಹಳ ಚೆನ್ನಾಗಿ ವಿಷಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ಹಿತೈಷಿಗಳು, ಸಹೋದರ ಡಾಕ್ಟರ್ ವಿರೂಪಾಕ್ಷಿ ಪೂಜಾರಹಳ್ಳಿ ಅವರು. ಅವ್ರ ಜೊತೆ ನಾ ಮಾತಾಡಿದ 2-3 ಸಲ ಅಷ್ಟೇ, ಕರೆ ಮಾತಾಡಿದಾಗ ಖುಷಿ ಆಗತ್ತ. ಅವರಿಗೆ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರೇಮಕ ಹೊರಟ್ಟಿ ಅವರಿಗೆ, ಹಾಗೂ ವಚನ ಮಂಗಲ ಮಾಡ್ತಕ್ಕಂಥ ವಿದ್ಯಾ ಮಗ್ದೂಮ್ ಅವರಿಗೆ, ಸಂವಾದದಲ್ಲಿ ಪಾಲ್ಗೊಂಡಂಥ ಡಾಕ್ಟರ್ ತಾರಾ ಮೇಡಮ್ ಅವರಿಗೆ, ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರಿಗೆ, ಪಾಲ್ಗೊಂಡಂಥ ಎಲ್ಲ ಶರಣರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ, ಕೊನೆಗೆ ಇವತ್ತಿನ ಮಂಗಲವನ್ನ ಸಹೋದರಿ ವಿದ್ಯಾ ಮಗ್ದೂಮ್ ಅವರು ಮಾಡ್ಲಿ ಅಂತ ಅವ್ರು ಕೇಳ್ಬೋದು. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಕೇಳಿಸ್ತದ್ರಿ ಆವಾಜ್ ರೀ? ಹಾ, ಕೇಳ್ತದ್ರಿ. ಎಸ್ ಕೇಳಿಸ್ತದ. ಹಾ. ಅರ್ಚನೆ ಪೂಜನೆ ನೇಮವಲ್ಲ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, 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 ಅರ್ಚನೆ ಪೂಜನೆ ನೇಮವಲ್ಲ, ಅರ್ಚನೆ ಪೂಜನೆ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ, ಎರಗದಿಪ್ಪುದೇ ನೇಮ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ, ಶಂಭುಜಕ್ಕೇಶ್ವರನಲ್ಲಿ ಇವು ಶಂಭುಜಕ್ಕೇಶ್ವರ ಆ ಶಂಭುಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ, ಕಾಣಿರಣ್ಣ ನಿತ್ಯ
ನಿತ್ಯ ನೇಮ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ 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 ಅರ್ಚನೆ ಪೂಜನೆ ಅರ್ಚನೆ ಪೂಜನೆ ಅರ್ಚನೆ ಪೂಜನೆ ನೇಮವಲ್ಲ. ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ವಿದ್ಯಾ ಮಗ್ದುಮ್ ಅವ್ರಿಗೆ. ವಿದ್ಯಾ ಮಗ್ದುಮು ಮರಾಠಿ ಮತ್ತು ಕನ್ನಡ ವಚನ ಪ್ರಾರ್ಥನೆ ಬಹುಶಃ ನಮ್ಮಲ್ಲಿ ಹೆಚ್ಚಿಗೆ ಮಾಡಿದವರು ಅಂತ ಅಂದ್ರೆ ಅವರೇ. ಇಲ್ಲಿಯವರೆಗೆ ಯಾವೊಂದು ಉಪನ್ಯಾಸವನ್ನು ತಪ್ಪಿಸಿಲ್ಲ. ಶನಿವಾರ ರವಿವಾರ ಮರಾಠಿ ಮೊತ್ತಕ್ಕೆ ಎಲ್ಲ ನಾನು ತಪ್ಪಿಸಿರ್ಬೋದು, ವಿದ್ಯಾ ಮಗ್ದುಮ್ ತಪ್ಪಿಸಿಲ್ಲ. ಅಂಥವ್ರಿಗೆ ಗಾನಕ್ಕೆ ಹೋಗಿಲ್ಲ ಅಂತ ತಿಳ್ಕೊಂಡು ನಾವು ವಚನ ಗಾನಕ್ಕೆ ಹೋಗಿಲ್ಲ. ಅವ್ರಿಗೆ ಇನ್ನೂ ಆರೋಗ್ಯ ಕೊಡಲಿ. ವಿರೂಪಾಕ್ಷ ಹಳ್ಳಿ ಸರ್ಗೆ, ತಾರಾದ ಮೇಡಮ್ ಅವ್ರಿಗೆ, ಇಂದಿರಾ ಮೋಟೆಬಿನವ್ರವ್ರಿಗೆ, ದಾನಮ್ಮ ಎಲ್ಲರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗೀತು. ನಾಳೆ ಸಾಯಂಕಾಲ ಮತ್ತೆ 5ವರೆಗೆ ಗೂಗಲ್ ಮೀಟ್ 28-29ವರೆಗೆ ಇರ್ತದೆ. ಎಲ್ಲರೂ ಜಾಯ್ನ್ ಆಗ್ಬೇಕು ಅಂತ ತಿಳ್ಕೊಂಡು ತಮ್ಗೆ ಹೇಳ್ತಾ ನಾನು ಮಾತಿಗೆ ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿಗಳು.